ನಿನ್ನೆ ದಿವಸ 3ನೇ ಅಧ್ಯಾಯ ಕರ್ಮಯೋಗವನ್ನು ನೋಡ್ತಾ ಅದರಲ್ಲೊಂದು 2-3 ಶ್ಲೋಕಗಳನ್ನು, ಅದಕ್ಕೆ ಸಂವಾದಿಯಾದಂಥ ಕಗ್ಗದ ಪದ್ಯಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಕೊನೆಗೆ ನೋಡಿದ್ದು ಅನ್ನ ಉಣುವೊಂದು ಕೇಳ್, ಅದನ್ನು ಬೇಯಿಸಿದ ನೀರು ನಿನ್ನ ಬೆಮರೋ ಪರರ ಕಣ್ಣೀರು, ತಿನ್ನು ನೀ ಜಗಕ್ಕಿತ್ತಲ ಅನಿತ ಮಿಕ್ಕೂಟ, ಜೀರ್ಣಿಸದ ಋಣಶೇಷ ಮಂಕುತಿಮ. ಯಾವುದೂ ನಾವು ಜೀರ್ಣಿಸೋಕ್ಕಾಗದಂಥ ಋಣಶೇಷ ಆಗಬಾರ್ದು ಅನ್ನೋದಾದರೆ ಅದು ಬೆವರಿಂದ ಬಂದದ್ದು ಮಾತ್ರ ಆಗಿರಬೇಕು ಅನ್ನೋದನ್ನು DVG ಹೇಳ್ತಾರೆ. ಅದು ಮುಂದಿನ ಭಾಗ ಕರ್ಮ ಮಾಡೋದು ಸರಿಯೇ, ಆದರೆ ಕರ್ಮ ಹೇಗೆ ಮಾಡಬೇಕು ಅಂತ ಈ ಭಗವದ್ಗೀತೆಯಲ್ಲಿ ಮುಂದಿನ ಪದ್ಯಗಳನ್ನು ಶ್ಲೋಕಗಳನ್ನು ಆರಿಸ್ಕೊಂಡು ಹೋದಾಗ ಗೀತೆ ಅದನ್ನು ಹೇಳುತ್ತೆ ಒಂದು ಮಾತನ್ನು, ಹೇಗೆ ಕರ್ಮ ಮಾಡಬೇಕು ಅನ್ನೋದನ್ನು. ತಸ್ಮಾತ್ ಸಕ್ತಃ ಸತತಂ ಕಾಯಂ ಕರ್ಮ ಸಮಾಚರಃ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ ಅಂತ. ಹೇಗಿರಬೇಕು ಅಂದರೆ ತನ್ನ ಶಕ್ತಿಗೆ ಸರಿಯಾದ ಕರ್ಮವನ್ನು ಆರಿಸ್ಕೊಳ್ಬೇಕಂತ, ಅದನ್ನು ಅಪೇಕ್ಷೆ ಇಲ್ಲದೆ ಮಾಡಬೇಕು. ಹೀಗೆ ಸಂಘ ಮತ್ತು ಅಪೇಕ್ಷೆ ಇಲ್ಲದಂತೆ ಮಾಡಿದಂಥ ಕರ್ಮದಿಂದ ವ್ಯಕ್ತಿ ಪರಮಾತ್ಮನನ್ನು ಪಡಿತಾನೆ ಅಂತ ಹೇಳ್ತು. ಬಹಳ ಒಳ್ಳೆಯ ಮಾತದು. ನಮ್ಮ ಶಕ್ತಿಗೆ ಸರಿಯಾದ ಕರ್ಮವನ್ನು ಆರಿಸ್ಕೋಬೇಕು. ಎಷ್ಟೋ ಸಲ ನಮ್ಮ ಕೆಲಸಗಳು ಆಗೋದಿಲ್ಲ, ಯಾಕೆ ಅಂದರೆ ನಮ್ಮ ಶಕ್ತಿಯನ್ನು ಮೀರಿದ್ದಾದಂಥ ಕೆಲಸ ಹಾಕ್ಕೊಂಡಾಗ ಆಗತ್ತೆ. ಸ್ವಲ್ಪ ಹೆಚ್ಚಿಗೆ ಇದ್ದು ರೆಡ್ಡಿ ಇಲ್ಲ. ನನಗೆ ಇದು ಯಾವಾಗಲೂ ಒಂದು ಪ್ರತಿಮೆ ಅಂತ ಕಣ್ಮುಂದೆ ಬರ್ತದೆ. ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ದರೆ, ಕೂಸುಗಳಿದ್ದಾಗ ತೊಟ್ಲಲ್ಲಿ ಹಾಕ್ತೀವಿ. ನಮ್ಮ ಉತ್ತರ ಕನ್ನಡ ಕಡೆ ಇನ್ನೂ ಜಾಸ್ತಿ ಇದೆ. ಉತ್ತರ ಕರ್ನಾಟಕ ಕಡೆ ಗುಬ್ಬಿ ಚೆಟ್ಟು ಅಂತ ಮಾಡ್ತಾರೆ ಮೇಲೆ, ಅದಕ್ಕೆ ಇಲ್ಲೇನಂತಾರೆ ಗೊತ್ತಿಲ್ಲ, ತುಂಬ ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಅದು ತೊಟ್ಲ ಮೇಲೆ ಅಲಂಕಾರವಾಗಿ ಕಟ್ಟಿರ್ತಾರೆ. ಅದೇನೇನು ಹೊಳಿತಾ ಇರ್ತದೆ, ಕಾಜಿಂದ ಇರ್ತದೆ, ಕನ್ನಡಿ ಇರ್ತದೆ, ಚಕ ಚಕ ಹೊಳಿತಾ ಇರುತ್ತೆ. ಮಗುವನ್ನು ಆಕರ್ಷಣೆ ಮಾಡುತ್ತೆ, ಮಗು ಗುರ್ತು ಹಿಡೀಲಿ ಅಂತ ಮಾಡುವಂಥದ್ದು. ಅದನ್ನು ಎಷ್ಟೋ ಸಲ ನಾನು ಅನಲೈಸ್ ಮಾಡಿದ್ದೀನಿ, ಎಲ್ಲಿ ಕಟ್ತಾರೆ ಅಂತ. ತುಂಬ ಎತ್ತರದಲ್ಲಿ ಮಾಳಿಗೆ ಕಟ್ಟಲ್ಲ ಅದನ್ನು, ಯಾಕಂದರೆ ಕಟ್ಟಿದ್ರೆ ಮಗು ಕಾಣಿಸಲ್ಲ. ಅದು ಹತ್ತಿರ ಇರಬೇಕು, ಕಣ್ಣು ಹತ್ತಿರ ಇರಬೇಕು, ಅದರ ಕೈಗೆ ಸಿಕ್ಕಿರಬಾರ್ದು. ಭಾಳ ಚೆನ್ನಾಗಿದೆ ಅದು. ಕೈಗೆ ಸಿಕ್ಕರೆ ವಯಸ್ಸಲ್ಲಿ ಮಗು ಎಳ್ಕೊಂಡು ಬಾಯಲ್ಲಿ ಹಾಕ್ಕೊಂಡ್ಬಿಡುತ್ತೆ. ಆದರೆ ಕೈಗೆ ಸಿಕ್ಕಿರಬಾರ್ದು, ಸಿಗತ್ತೆ ಅಂತ ಭ್ರಮೆ ಹುಟ್ಟಿಸಿರಬೇಕು. ಅದನ್ನು ನೋಡಿ ಸಂತೋಷ ಪಡ್ತದೆ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಹೇಳೋರು, ಯಾವಾಗಲೂ ನೀವು ಕೆಲಸಗಳನ್ನ ಹಾಕ್ಕೊಂಡಾಗ ಆ ಗುಬ್ಬಿ ಚಟ್ಟಿನ ಥರ ಇರಬೇಕು ಅಂತ. ತೀರಾ ಸಿಂಪಲ್ ಕೆಲಸ, ಯಾರಾದರೂ ಮಾಡಬಹುದಾದ ಮಾಡಿದರೆ ಏನು ವಿಶೇಷ ಅನಿಸೋಲ್ಲ. ನನ್ನ ಶಕ್ತಿಗೆ ತಕ್ಕದ್ದು ಮಾಡೋದು ಸರಿಯೇ, ಒಂದು ಚೂರು ಸ್ಟ್ರೆಚ್ ಮಾಡೋದು ಅಂತೀವಿ. ನಮ್ಮಲ್ಲಿ ಕ್ರಿಯೇಟಿವಿಟಿಯಲ್ಲಿ ಒಂದು ಡೆಫಿನಿಷನ್ ಬರ್ತಿದೆ. ಕ್ರಿಯೇಟಿವಿಟಿ ಈಸ್ ಆಲ್ ಅಬೌಟ್ ಸ್ಟ್ರೆಚಿಂಗ್ ಯುವರ್ ಸೆಲ್ಫ್ ಟು ದ ಲಿಮಿಟ್ಸ್ ಆಫ್ ಯುವರ್ ಎಬಿಲಿಟಿ ಓನ್ಲಿ ಟು ಡಿಸ್ಕವರ್ ದೇರ್ ಆರ್ ನೋ ಲಿಮಿಟ್ಸ್ ಅಂತ. ನಿನ್ನ ಮಿತಿ ತನಕ ಎಳ್ಕೊಂಡು ಹೋಗಿ ಆಗ ಅರ್ಥ ಆಗುತ್ತೆ ಮಿತಿಗಳೇ ಇಲ್ಲ ನಮಗೆ ಅಂತ. ಆ ರೀತಿಯಿಂದ ನಿನ್ನ ಶಕ್ತಿಗೆ ಸರಿಯಾದಂಥ ಕರ್ಮಗಳನ್ನು ಮಾಡು. ಆನಂತರ ಆಸಕ್ತಿ ಇಲ್ಲದೆ ಮಾಡು, ಅದು ತುಂಬ ಅಪೇಕ್ಷೆಗಳನ್ನು ಇಟ್ಕೋಬೇಡ. ಹಾಗಾದಾಗ ಆ ಕರ್ಮ ಭಗವಂತನಿಗೆ ಪ್ರೀತಿಯಾಗುವಂಥದ್ದು ಅಂತ. ಇದನ್ನು ಓದುವಾಗ ನನಗೆ ಒಂದು ಚಿತ್ರ ಕಣ್ಮುಂದೆ ಬಂದದ್ದು, ತುಂಬ ಇಷ್ಟವಾದಂಥ ನನಗಂತ ಘಟನೆ ಅದು. ತಾವು ಬಹುಶಃ ತಸು ಶಾಮರಾಯರ 3 ತಲೆಮಾರು ಓದಿರಬೇಕು. ಓದಿಲ್ಲ ಅಂದರೆ ದಯವಿಟ್ಟು ಓದಬೇಕು, ಅದ್ಭುತವಾದ ಪುಸ್ತಕ ಅದು. ಆ 3 ತಲೆಮಾರಲ್ಲಿ ಒಂದು ಸಲ ಶಾಮರಾಯರ ಪುಸ್ತಕ ಬರೆದ್ಮೇಲೆ ನಾನು ಕೊಟ್ಟು ಓದಿ ನೋಡಿ ಹೇಗೆ ಅನಿಸುತ್ತೆ ಅಂತ ಕೊಟ್ಟರು. ಅದೇನು ಒಂದು ದಿವಸದಲ್ಲಿ ಓದಬೇಕು, ಅಷ್ಟು ಬಿಡೋಲ್ಲ, ಪುಸ್ತಕ ಹಿಡ್ಕೊಂಡ್ಬಿಡುತ್ತೆ. ಮರುದಿವಸ ಹೋಗೇಳೆ, ತುಂಬ ಚೆನ್ನಾಗಿದೆ ಸರ್ ಪುಸ್ತಕ ಅಂದೆ. ಏನು ಚೆನ್ನಾಗಿದೆಯೋಪ್ಪ, ನಾನು ಏನು ಹೊಸದು ಬರೆದದ್ದು, ನಾನು ಏನು ಕೇಳಿದ್ನೋ, ಏನು ಕಂಡಿದ್ನೋ ಅದನ್ನೇ ಬರೆದದ್ದು ಅಂದರು. ಯಾಕೆ ಪುಸ್ತಕ ಚೆನ್ನಾಗಿದೆ ಅಂದರೆ ನೀವು ಕೇಳಿದ್ದು ಕಂಡದ್ದನ್ನು ನಾವು ಕಾಣಲಿಲ್ಲಲ್ಲ. ಈಗ ಎಷ್ಟೋ ಜನ ನಮ್ಮ ಮುಂದಿನ ತಲೆಮಾರಿನವ್ರು ನಾವು ಹಿಂದಿನ ಹೇಳಿದಾಗ ಅಷ್ಟೆಲ್ಲ ಚೆನ್ನಾಗಿತ್ತಾ, ನಮಗೆಲ್ಲ ತಪ್ಪೋಯ್ತು ಅಂತ ಹಂಗಾಗತ್ತೆ. ಅದರಲ್ಲಿ ಒಂದು ಘಟನೆ ಬರೀತಾರೆ ಆ ಪುಸ್ತಕದಲ್ಲಿ. 3 ತಲೆಮಾರಲ್ಲಿ TS ವೆಂಕಣ್ಣಯ್ಯನವರ ತಂದೆ ಸುಬ್ಬಣ್ಣನವರು ಅಂತಿದ್ರು. ಅತ್ಯಂತ ಸಾತ್ವಿಕ ಮನುಷ್ಯ, ಸಾಕಷ್ಟು ಬಡತನದಲ್ಲೇ ಕಳೆದದ್ದು. ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡದ್ದು ಸರ್ಕಾರಿ ಲೆವೆಲ್ದಲ್ಲಿ ಇದ್ದಾಗ ಅವರಿಗೆ ಮನೆಯಲ್ಲಿ ಹಿರಿಯರು ಹೇಳಿದ್ದು ಶ್ರೀರಾಮದೇವರ ಪೂಜೆ ಆಗಬೇಕು, ಮನೆಯಲ್ಲಿ ಪಾರಾಯಣ ಆಗಬೇಕು ಅಂತ. ತಪ್ಪದೆ ಮನೆಯಲ್ಲಿ ರಾಮಾಯಣ ಪಾರಾಯಣ ಆಗಬೇಕು. ಅದೊಂದೇ ನಂಬ್ಕೊಂಡು ದೈವ ಅವ್ರದ್ದು. ಅವ್ರ ದೈವ ಅಂದರೆ ರಾಮನ ಪೂಜೆ, ರಾಮಾಯಣದ ಪಾರಾಯಣ, ಇದೊಂದೇ ಮಾಡ್ಕೊಂಡಿದ್ದವರು. ಈಗ ಜಗತ್ತು ಹೇಗಿದೆ ಅಂದರೆ ನೀವು ಚೆನ್ನಾಗಿದ್ದರೆ ಸಾಲದು, ಮತ್ತೊಬ್ಬರನ್ನು ಚೆನ್ನಾಗಿರೋ ಬಿಡಬೇಕಾಗತ್ತೆ. ಕೆಲವರು ಬಿಡೋಲ್ಲ ನಿಮ್ಮನ್ನು. ಇವರ ದಾಯಾದಿಗಳಲ್ಲಿ ಒಬ್ಬ ರಾಮಣ್ಣ ಅಂತ ಇದ್ರಂತೆ. ಆ ರಾಮಣ್ಣ ಸ್ವಲ್ಪ ಮನೆಯಿಂದ ಚೆನ್ನಾಗಿದ್ದವರು, ಆದರೂ ಇವ್ರ ಬಗ್ಗೆ ಸಂಕಟ. ಇವರು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ. ಆದರೂ ಇವ್ರ ಬಗ್ಗೆ ಯಾಕೆ ಕಷ್ಟ ಅಂದರೆ ಊರಲ್ಲೆಲ್ಲ ಜನ ಇವ್ರ ಬಗ್ಗೆ ಒಳ್ಳೆ ಮಾತಾಡ್ತಾಯಿದ್ರು.
ಸುಬ್ಬಣ್ಣವರು ಅಂದ್ರೆ ದೇವರಿದ್ದ ಹಾಗೆ. ಅವರು ಅನ್ನೋದು ಏನೂ ಇಲ್ಲ ಆತನ ಕಡೆಗೆ ಅಷ್ಟು ಹೊಗಳ್ತಾರಲ್ಲ ಅಂತ ಸಂಕಟ ಆಗ್ತಾಯಿತ್ತು. ಈ ಹೊತ್ತಿಗೆ ಕೂಡಿ ಬರೋ ಹಾಗೆ ಏನಾಯಿತು ಅಂದರೆ, ಆ ಊರಿಗೆ ಒಬ್ಬರು ಅಮಲ್ದಾರ್ ಬಂದರು. ಆಗಿನ ಕಾಲದಲ್ಲಿ ಅಮಲ್ದಾರ್ ಅಂದರೆ ದೊಡ್ಡ ಅಧಿಕಾರಿಗಳು, ಜೋರಿರೋದು. ಅಮಲ್ದಾರ್ ಬಂದರು. ಅಮಲ್ದಾರ್ ಹೆಸರು ಅಕ್ಬರ್ ಸಾಹೇಬರು ಅಂತ. ಅಕ್ಬರ್ ಸಾಹೇಬರು ಒಳ್ಳೆಯವರು, ಪಾಪ ಚೆನ್ನಾಗಿದ್ದ ಅಮಲ್ದಾರು. ಜಾಸ್ತಿ ದರ್ಪ ತೋರಿಸ್ತಿರ್ಲಿಲ್ಲ, ಭಾಳ ವಿನಯವಾಗಿದ್ದರು, ಹಚ್ಕೊಂಡಿದ್ದರು. ಆದರೆ ಅವರಿಗೆ ಮದುವೆ ಆಗಿ 12-13 ವರ್ಷ ಆದರೂ ಮಕ್ಕಳಾಗಿಲ್ಲ. ಅಕ್ಬರ್ ಸಾಹೇಬರಿಗೆ ಅವ್ರ ಬೀಬಿ, ಅವ್ರ ಹೆಂಡತಿಗೆ ಒಂದೇ ಚಿಂತೆ ಅಂದರೆ ಒಂದು ಮಗು ಆಗ್ಬೋದು ನಮಗೆ, ಏನು ಬೇಕೋ ಎಲ್ಲ ದೇವರು ಹೊತ್ತಿದ್ದಾರೆ, ಎಲ್ಲ ದರ್ಗಾಕ್ಕೆ ಹೋಗಿದ್ದಾರೆ, ಎಲ್ಲ ಪೂಜೆಗಳನ್ನು ಮಾಡಿಸಿದ್ದಾರೆ, ಏನೂ ಆಗಿಲ್ಲ. ಈ ರಾಮಣ್ಣ ಸ್ವಲ್ಪ ಊರಲ್ಲಿ ಪ್ರಭಾವ ಮನುಷ್ಯ ಅಲ್ಲ, ಪುಢಾರಿ ಮನುಷ್ಯ. ಒಂದು ಸಲ ಅಮಲ್ದಾರ್ ಕಡೆ ಹೋಗಿ ಸುಬ್ಬಣ್ಣನ ಮೇಲೆ ಹೇಗಾದರೂ ಇತ್ತಲ್ಲ ಸಿಟ್ಟು, ಹೇಗೆ ಮಾಡಿಸ್ಬೇಕು ಅಂತ. ಸಿಟ್ಟು ಅಂತ ಹೇಳೋ ಹಂಗಿಲ್ಲ, ಪ್ರೀತಿಯನ್ನು ತೋರಿಸ್ಕೊಂಡು ಮಾಡೋದು ಭಾಳ ಕಷ್ಟ. ಇದು ಕೆಲವರು ಇರ್ತಾರೆ ನಮ್ಮಲ್ಲಿ. ನನ್ನ ಆತ್ಮೀಯ ಸ್ನೇಹಿತ ಅವನು, ಬುದ್ಧಿ ಸರಿ ಇಲ್ಲ, ಬಟ್ ಒಳ್ಳೆಯ ಆತ್ಮೀಯ ಸ್ನೇಹಿತ. ನನಗೆ ಅವನ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಲ್ಲ, ಆತ್ಮೀಯ ಸ್ನೇಹಿತ ಅನ್ನೋದನ್ನು ಬಿಡೋಲ್ಲ. ಇವ್ರು ಕೆಲವರು ಇರ್ತಾರೆ ರಾಮಣ್ಣವರು. ಈ ರಾಮಣ್ಣ ಏನು ಮಾಡಿದ ಅಂದರೆ ಅಕ್ಬರ್ ಸಾಹೇಬ್ರ ಕಡೆ ಹೋದನಂತೆ. ಹೋಗ್ಬಿಟ್ಟು, ಸಾಹೇಬ್ರೆ ಇನ್ನೊಂದು ಕೆಲಸ ಹೇಳ್ತೀನಿ, ಅದು ಮಾಡಿದರೆ ಖಂಡಿತ ನಿಮಗೆ ಮಗು ಆಗುತ್ತೆ, ಏನಾಗುತ್ತೆ ಅಂತ ಕೇಳಿದರು. ಸುಬ್ಬಣ್ಣ ಅಂತಿದ್ದಾನೆ ಇಲ್ಲಿ, ನಮ್ಮ ಮನೆತನ ದಾಯದಿಯವನು. ಅವನು ಶ್ರೀರಾಮದೇವರ ಪಾರಾಯಣ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಪ್ರತೀತಿ ಆಗಿದೆ ಅಂದರೆ, ಆತ ಪೂಜೆ ಮಾಡಿದ್ರೆ ಶ್ರೀರಾಮದೇವರು ಒಲಿತಾರೆ, ಇಲ್ಲ ಅನ್ನೋಲ್ಲ ಅಂತ ಆಗಿದೆ. ಒಂದು ಸಲ ನೀವು ಕೇಳಿ, ನಿಮ್ಮ ಹೆಸರಿಂದ ಅವ್ರು ಪಾರಾಯಣ ಮಾಡೋಕ್ಕಾಗತ್ತಾ ಕೇಳಿ. ಪಾರಾಯಣ ಮಾಡಿಸಿದರೆ ನಿಮ್ಮ ಶ್ರೀಮತಿಗೆ ಮಗು ಆಗಬಹುದು ಅಂತೆಲ್ಲ ಹೇಳಿದ್ರಂತೆ. ಪಾಪ ಅವ್ರು ನಂಬ್ಕೊಂಡು ಏನು ಮಾಡಿದರು ಅಂದರೆ, ಸುಬ್ಬಣ್ಣವ್ರ ಮನೆಗೆ ಬಂದುಬಿಟ್ರು ಅಮಲ್ದಾರ್ ಒಂದು ದಿವಸ. ಏನು ಆಗಿನ ಕಾಲದಲ್ಲಿ ಅಮಲ್ದಾರ್ ಮನೆಗೆ ಬರ್ತಾರೆ ಅಂದರೆ ಈಗಿನ ಗವರ್ನರ್ ಬಂದ ಹಾಗೆ ಬಂದರು. ಇವ್ರು ಗಾಬರಿ, ಸುಬ್ಬಣ್ಣವ್ರಿಗೆ ಯಾಕೆ ಬಂದರು ಅಂತ ಕೂಡಿಸಿದರು. ಅಕ್ಬರ್ ದಂಪತಿಗಳಿಬ್ಬರು ಬಂದು ಹೇಳಿದ್ರಂತೆ, ನೋಡಿ ನಾವು ಯಾವ ಧರ್ಮ ಅದು ಚಿಂತೆ ಬೇಡ, ಎಲ್ಲದರಲ್ಲೂ ನಂಬಿಕೆ ಇದೆ ನನಗೆ. ನಮಗೊಂದು ಆತಂಕ, 12 ವರ್ಷ ಆದರೂ ಮಕ್ಕಳಾಗಿಲ್ಲ, ನನಗಿಂತ ಹೆಚ್ಚಿಗೆ ನನ್ನ ಹೆಂಡತಿ ಕೊರಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನಿನಗೊಂದು ಪ್ರತೀತಿ ಕೇಳಿದೆ ನಾನು, ನೀವು ರಾಮದೇವರು ಬೇಡ್ಕೊಂಡ್ರೆ ನಿಮ್ಮ ರಾಮದೇವ್ರು ಒಲಿತಾನಂತೆ. ಅದಕ್ಕೆ ನಿಮ್ಮ ರಾಮದೇವ್ರು ಒಲಿದ್ರು ಅಷ್ಟೇ, ನಮ್ಮ ಅಲ್ಲ ಒಲಿದ್ರು ಅಷ್ಟೇ, ಸ್ವಲ್ಪ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ಇವರಂದರು, ನಾನು ಸಂತ ಅಲ್ಲ, ನಾನು ಪವಾಡ ಮಾಡೋ ಮನುಷ್ಯನೂ ಅಲ್ಲ, ನನ್ನ ಸಮಾಧಾನಕ್ಕೋಸ್ಕರ, ನನ್ನ ಮನಸ್ಸಿನ ಶಾಂತಿಗೋಸ್ಕರ ರಾಮದೇವ್ರ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರಂತೆ. ನೋಡಿ ನಮಗೋಸ್ಕರ ಮಾಡಿ, ಹೇಗಾದರೂ ಮಾಡಿ ಅಂತ ಒತ್ತಾಯ ಮಾಡಿದರು. ರಾಮಣ್ಣ ಅದಕ್ಕೆ ಕುಮ್ಮಕ್ಕೆ ಕೊಟ್ಟ, ಮಾಡಿಬಿಡೋ ಸುಬ್ಬಣ್ಣ, ಒಳ್ಳೇದಾಗತ್ತೆ ಅಂತ. ಇಲ್ಲ ಅನ್ನೋಂಗಿಲ್ಲ. ಅವ್ರು ಹೇಳಿದ್ರು, ನೋಡಪ್ಪ ನನಗೆ ಫಲ ಗೊತ್ತಿಲ್ಲ, ಏನಾಗತ್ತೆ ಅಂತ ಗೊತ್ತಿಲ್ಲ, ನಿಜವಾಗಲೂ ಪ್ರಾಮಾಣಿಕವಾಗಿ ಅಕ್ಬರ್ ಸಾಹೇಬ್ರ ಹೆಸರಲ್ಲಿ ಪೂಜೆ ಮಾಡ್ತೀನಿ, ಪಾರಾಯಣ ಮಾಡ್ತೀನಿ, ಕೊಡೋದು ಬಿಡೋದು ಅವನ ಕೆಲಸ ಅಂತ ಹೇಳಿದರು. ಮುಂದೆ ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂದರೆ, ದಿನ ಬೆಳಗ್ಗೆ ಎದ್ದು 10 ದಿವಸ ಕಾಲ ಊಟ ಮಾಡಿದ್ದೇನೆ, ಬರೀ 1 ಲೋಟ ಹಾಲು ಕುಡಿದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಂಡು ರಾಮಾಯಣ ಪಾರಾಯಣ ಮಾಡಿದ್ದು. ದಿವಸ ಕೇಳ್ಕೊಳ್ಳೋದು, ರಾಮ ಆ ದಂಪತಿಗಳಿಗೊಂದು ಏನಾದರೂ ಕರುಣೆ ಮಾಡಪ್ಪ, ಯಾಕೆ ಅಂದರೆ ನಿನ್ನಲ್ಲಿ ನಂಬಿಕೆ ಬರಲಿ ಅವ್ರಿಗೆ. ಮಗು ಆಗದೆ ಹೋದರೆ ನಿನ್ನಲ್ಲಿ ನಂಬಿಕೆ ಹೋಗ್ಬಿಡುತ್ತಲ್ಲ, ನನ್ನ ನಂಬಿಕೆ ನಿನ್ನ ಮೇಲೆ ಇದ್ದೇ ಇದೆ, ಆದರೆ ಅವ್ರ ನಂಬಿಕೆ ಹೋಗ್ಬಿಡುತ್ತೆ, ಅದಕ್ಕೆ ಏನಾದರೂ ಕಾಪಾಡು, ನೀನು ದಯಾ ಮನುಷ್ಯ ಅಂತ ಏನು ಹತ್ತದ್ದು. ನೋಡಿ ಅವ್ರು ಬರೀತಾರೆ, ದಿನ ಕಣ್ಣಲ್ಲಿ ನೀರು, ಹೇಗಾದರೂ ಮಾಡಿ ಪಾರು ಮಾಡೋರು, ಒಳ್ಳೇದು ಮಾಡು ಅಂತ ಕೇಳಿದ್ರಂತೆ. 10ನೇ ದಿವಸ ಮಾಡಿ ಪ್ರಸಾದ ಇಲ್ಲಿ ಕೊಟ್ಟು ಬಂದ್ರಂತೆ. ಅದು ಇವರ ಪೂಜೆ ಫಲನೋ ಅಥವಾ ಕಾಲ ಬಂದಿತ್ತೋ ಗೊತ್ತಿಲ್ಲ. 1 ವರ್ಷದಲ್ಲಿ ಆ ಬಿ ಜಾನ್ ಅವರ ಹೆಂಡತಿಗೆ ಸುಂದರವಾದ ಗಂಡು ಮಗು ಆಯಿತು. ಗಂಡು ಮಗು ಆತನ ಸುದ್ದಿ ಬಂತು. ಸುಬ್ಬಣ್ಣವ್ರ ಮನೆಗೆ ಹೋದರು, ಕರೆಸಿದ್ರಂತೆ ಅವ್ರನ್ನ. ಆಮೇಲೆ ಊರವ್ರು ಹಿರಿಯರೆಲ್ಲ ಸೇರ್ಕೊಂಡಿದ್ದಾರೆ. ಅಮಲ್ದಾರರಿಗೆ ಪುತ್ರೋತ್ಸವ ಆದರೆ ಕಮ್ಮಿನ, ಎಲ್ಲ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಹೆಸರೇನು ಇಡಬೇಕು ಮಗನಿಗೆ? ಅವರೆಲ್ಲ ಮುಲ್ಲಾಗಳು ಬಂದಿದ್ದಾರೆ, ಹೆಸರೇನು ಇಡಬೇಕು ಅಂತ ಒಂದು ಪಟ್ಟಿ ಮಾಡಿದರು. ಯಾವ್ದು ಹೆಸರು ಇಡ್ತೀರಿ ನೋಡಿ ಅಂತ. ಅಕ್ಬರ್ ಸಾಹೇಬ್ರಂದ್ರಂತೆ, ನನಗೇನು ತೋಚಲ್ಲಪ್ಪ, ಯಾವ್ದು ಒಳ್ಳೇದಂತೀರೋ ಇಟ್ಬಿಡಿ ಅಂದರು. ಇನ್ನೇನು ಹೆಸರು ಇಡಬೇಕು ಅನ್ನೋ ಹೊತ್ತಿಗೆ ಜನಾನಾದಿಂದ, ಜನಾನ ಅಂತಾರೆ ಹೆಣ್ಮಕ್ಳಿರೋ ಜಾಗಕ್ಕೆ ಗಂಡಸರು ಹೋಗೋಕ್ಕಾಗಲ್ಲ, ಅಲ್ಲಿಂದ ಧ್ವನಿ ಬಂತಂತೆ, ನೋಡಿ ಯಾರೂ ತೀರ್ಮಾನ ಮಾಡಿಕೊಡೋದು ಏನು ಹೆಸರು ಇಡಬೇಕು ಅಂತ. ಅವನ ಹೆಸರು ಜನಾಬ್ ಸುಬ್ಬಣ್ಣ ಅಂತ ಇಡಬೇಕು ಅಂತ ಹೇಳಿದ್ಯಾರು? ಬಿ ಅಕ್ಬರ್ ಸಾಹೇಬ್ರ ಹೆಂಡತಿ. ಯಾರೂ ಮಾತಾಡಬೇಡಿ, ಜನಾಬ್ ಸುಬ್ಬಣ್ಣ ಅಂತ ಹೆಸರಿಡಬೇಕು. ಜನಾಬ್ ಅಂದರೆ ದೊಡ್ಡವರು, ನಾಯಕ ಅಂದಂಗೆ, ಜನಾಬ್ ಸುಬ್ಬಣ್ಣ ಅಂತ ಇಡಬೇಕು. ಆದರೆ ಬೇಕಾದರೆ ನೀವು ವ್ಯವಹಾರದಲ್ಲಿ ಕರ್ಕ ಸುಬಾನ್ ಅಂತ ಕರ್ಕೊಳ್ಳಿ, ಹೇಗಿದೆ ವ್ಯವಹಾರದಲ್ಲಿ ಸುಬಾನ್ ಅಂತ ಕರ್ಕೊಳ್ಳಿ, ಆದರೆ ಮನೇಲಿ ಮಾತ್ರ ಆತ ಸುಬ್ಬಣ್ಣ ಆಗೇ ಇರಬೇಕು ಅಂತ ಹೇಳಿದ್ರಂತೆ. ಅದನ್ನು ಕೇಳಿ ಸುಬ್ಬಣ್ಣ ಗಾಬರಿ. ಮುಸ್ಲಿಂ ದಂಪತಿಗಳು ಮಗನಿಗೆ ಸುಬ್ಬಣ್ಣ ಅಂತ ಹೆಸರಿಡ್ತಾರೆ ಅಂತ. ಅದು ತಾವು ಕಂಡಿರಬೇಕು, ಇದು ಅಪರೂಪ ಏನಲ್ಲ ನಮ್ಮ ಕಡೆಗೆ. ಇಲ್ಲಿ ರಾಜಾಜಿನಗರದಲ್ಲೇ ಒಂದು ಫ್ಯಾಮಿಲಿ ಇದೆ, ಅಕ್ಬರ್ ಆಚಾರ್ಯರು ಅಂತಿದ್ದಾರೆ. ಅಕ್ಬರ್ ಆಚಾರ್ಯ ಇದ್ದಾರೆ, ಅವರು ಆಚಾರ್ಯರು,
ಮಹಾದ್ವಪತಿಗೆ ಸಂಬಂಧಪಟ್ಟವರು, ಅವರ ಹೆಸರು ಅಕ್ಬರ್ ಅಂತೆ, ಮನೆಗೆ ಬಂದದ್ದು ಅಕ್ಬರ್ ಆಚಾರ್ಯ ಅಂತ ಕರೀತಾರೆ ಅವ್ರನ್ನ. ಹಾಗೆಲ್ಲ ತುಂಬ ಇತ್ತು. ಈಗೆಲ್ಲ ಒಡೆದು ಚಿಂದಿ ಮಾಡಿ ನಾವು ಸಣ್ಣ ಸಣ್ಣ ಜಾತಿ ಗೀತಿ ಮಾಡ್ಕೊಂಡಿದ್ದೀವಿ. ಮೊದಲು ಇರಲಿಲ್ಲ, ಮನಸ್ಸು ವಿಸ್ತಾರ ಆಯಿತು ನೋಡಿ. ಹೇಳೋದು ಆ ಸುಬ್ಬಣ್ಣವ್ರ ಮನಸ್ಥಿತಿ ಹೇಗಿತ್ತು 10 ದಿವಸ ಪೂಜೆ ಮಾಡಿದಾಗ ಅಂದಾಗ ನನಗೆ ಈ ಕಣ್ಮುಂದೆ ಬರುತ್ತೆ ಇದು. ತಾನು ಒಪ್ಪಿಕೊಂಡ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ, ಏನೋ ಹೇಳಿದ್ದಾರೆ ಒಂದು ಪೂಜೆ ಮಾಡಿ ಹಾಕ್ರಿ ಹೋಗಲಿ, ಎಷ್ಟು ಕೇಳ್ತಾರವರು ಜಾಮಲ್ದಾರ್ ಬೇರೆ ಅಂತ. ಮಗು ಆದಮೇಲೆ ಮತ್ತೆ ಬಂದರು ಸಾಹೇಬರು, ಬಂದು ಅಕ್ಬರ್ ಸಾಹೇಬ್ರ ಮನೆಗೆ ಬಂದು ಒಂದು ತಟ್ಟೆ ತುಂಬ ಬೆಳ್ಳಿ ನಾಣ್ಯ ತುಂಬ್ಕೊಂಬಂದಿದ್ರಂತೆ. ಒಂದು 200-300 ನಾಣ್ಯ ಹಾಕ್ಕೊಂಬಂದಿರಬೇಕು. ಮೇಲೆ ಆದಮೇಲೆ ಒಂದು ಜರಿದೊಂದು ಸಿಲ್ಕಿನ ಬಟ್ಟೆ ಹೊಚ್ಚಿದ್ದಾರೆ, ಹಣ್ಣು ಎಲ್ಲ ಹೂ ತಂದಿದ್ದಾರೆ. ಇನ್ನು ತೊಗೋಬೇಕು ನೀವು, ನಮ್ಮ ಕೃಪೆ ಆಯಿತು, ರಾಮನ ಕೃಪೆ ಆಗಿದೆ, ಒಪ್ಪಿಸ್ಕೋಬೇಕು ಅಂತ ಕೊಟ್ಟರೆ ಇವ್ರು ಹೇಳಿದ್ರಂತೆ, ನಾನು ರಾಮನಿಗೆ ನಾಣ್ಯ ಬೇಕಾಗಿಲ್ಲ, ಆ ಹೂ ಇದೆಯಲ್ಲ ಹೂ ಕೊಟ್ಬಿಡಿ ಸಾಕು, ಅದನ್ನ ಏರಿಸ್ಬಿಡ್ತೀನಿ ನಾನು. ಒಂದು ನಾಣ್ಯ ಕೂಡ ತೊಗೊಳ್ಳಿಲ್ಲಂತೆ ಅವರು. ಇದು ಮುಖ್ಯ. ಅಂದರೆ ಯಾವ ಅಪೇಕ್ಷೆಯೂ ಇಲ್ಲದೆ, ಯಾವ ಸಂಘವೂ ಇಲ್ಲದೆ, ತನ್ನ ವೈಯಕ್ತಿಕ ಯಾವ ಲಾಭದ ಚಿಂತೆ ಕೂಡ ಇಲ್ಲದೇನೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಭಗವಂತ ಒಲಿತಾನೆ. ಖಂಡಿತ ಒಲಿದಿದ್ದಾನು, ಅದಕ್ಕೆ ಒಲಿದದ್ದಕ್ಕೆ ಆಗಿರಬೇಕು ಅನಿಸುತ್ತೆ. ಅಂದರೆ ಈ ಥರದ ಸೇವೆ ಮಾಡೋದು ಕರ್ಮ ಅಂತ ಹೇಳೋದಂಥದ್ದು. ಇದೇ ಮಾತನ್ನು ಕಗ್ಗ ಎಷ್ಟು ಚೆನ್ನಾಗಿ ಹೇಳುತ್ತೆ. ನಾನು ತುಂಬ ಇಷ್ಟವಾದ ಪದ್ಯ ಇದು, 579 579. ಆ ಪದಗಳ ಬಳಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸಾಮಾನ್ಯವಾಗಿ ಬಳಸುವಂಥ ಪದಗಳನ್ನು ಉಪಯೋಗಿಸಿ ಹೇಳ್ತಾರೆ. ಬೆನ್ನಿನಗಲವನ್ನು ಅಳೆದು ಹೊರಗೆ ನೀನದನೊಡ್ಡು. ಬೆನ್ನಿನಗಲವನ್ನು ಅಳೆದು ಹೊರಗೆ ನೀನದನೊಡ್ಡು. ತನ್ನದೆನ್ನುವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಬನ್ನ ನಿನಗೊದಗಲು ಅದನ್ನು ಆತ್ಮಶಿಕ್ಷಣವೆನ್ನು. ಮಾನ್ಯದ ಒಪ್ಪಂದವಿದು ಮಂಕುತಿಮ್ಮ. ಎಷ್ಟು ಚಂದದ ಮಾತು. ನಿನ್ನ ಬೆನ್ನಿನ ಅಗಲ ಎಷ್ಟು ನೋಡ್ಕೊ ಮೊದಲು ಹೊರುವಾಗ. ಬೆನ್ನು 6 ಇಂಚಿದ್ದಾಗ 18 ಇಂಚಿನ ಲಗೇಜ್ ಹೊತ್ತರೆ ಮುರಿದು ಹೋಗುತ್ತೆ ಬೆನ್ನು. ಅಥವಾ ನಿನ್ನ ಬೆಂಚ್ 40 ಇಂಚಿದ್ದಾಗ 4 ಇಂಚಿಂದ ಹೊತ್ತರೆ ಅದು ಸಾಕಾಗೋಲ್ಲ. ನಿನ್ನ ಶಕ್ತಿ ಎಷ್ಟಿದೆಯೋ ಆ ಮಾತು ಎಷ್ಟು ಚೆಂದ ಬರುತ್ತೆ ನೋಡಿ. ಅಲ್ಲಿ ನಿನ್ನ ಶಕ್ತಿಗೆ ಸರಿಯಾದ ಕರ್ಮವನ್ನು ಆರಿಸ್ಕುವಂಥ ಭಗವದ್ಗೀತೆ ಹೇಳಿದರೆ ಅದನ್ನು ಎಷ್ಟು ಚೆನ್ನಾಗಿ ನುಡಿಗಟ್ಟಲ್ಲಿ ಬೆನ್ನಿನ ಅಗಲವನ್ನು ಅಳೆದು, ನೀನು ಬೆನ್ನಿನ ಅಗಲ ಎಷ್ಟಿದೆಯೋ ಅಳ್ಕೊ ಮೊದಲು, ನಿನ್ನ ಶಕ್ತಿ ಎಷ್ಟಿದೆಯೋ ಅರ್ಥ ಮಾಡ್ಕೊ. ಅದರ ಪ್ರಕಾರ ಹೊರಗೆ ನೀನು ಅದನ್ನು ಒಡ್ಡು. ಯಾವುದು ಹೊರೆ ಹೊರಬೇಕಂತೀಯಲ್ಲ ಅದಕ್ಕೆ ಒಡ್ಡೋದನ್ನು, ಅದು ಮೊದಲು ನಿನ್ನ ಬೆನ್ನಿನ ಅಗಲ ನೋಡ್ಕೊ ಎಷ್ಟಿದೆ ಅಂತ. ಇದರೊಳಗೆ ತನ್ನದೆನ್ನುವುದನ್ನು ವಿಧಿ ಬರ್ತದೆ. ನಂದಿದು ನನ್ನ ಪಾಲು ಅಂತ ಕೇಳುತ್ತೆ, ಕೊಟ್ಟು ಹೋಗಲಿ. ತನ್ನದೆನ್ನುವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಅಂದರೆ ವಿಧಿಗೋಸ್ಕರ ಜಗಳಾಡೋಂಗಿಲ್ಲ. ವಿಧಿ ತಗೊಳ್ಳಿ, ನನಗೆ ಫಲ ಬೇಕಾಗಿಲ್ಲ, ಅದರಿಂದ ನಾನು ಮಾಡೋ ಕೆಲಸ ಮಾಡ್ತೀನಿ, ಫಲ ಬೇಕಾದ್ರೆ ವಿಧಿ ತೊಗೊಂಡು ಹೋಗಲಿ. ಮುಂದಿನ ಮಾತು ಭಾಳ ಮುಖ್ಯ ನನಗೆ. ಬನ್ನ ನಿನಗೊದಗಲದು, ಬನ್ನ ಅಂದರೆ ಸೋಲು. ಈ ಕೆಲಸ ಮಾಡುವಾಗ ಸೋಲು ಆಗ್ಬೋದು ನಿಮಗೆ. ಆ ಸೋಲು ಆದರೂ ಕೂಡ ಬನ್ನ ನಿನಗೊದಗಲದು ಆತ್ಮಶಿಕ್ಷಣವೆನ್ನು. ಎಷ್ಟೋ ಸಲ ಅನ್ನಲ್ವ ನಾವು ಸಮಾಜದಲ್ಲಿ ಅನ್ನಲ್ವ, ಯಾವುದಾದ್ರೂ ಕೆಲಸದಲ್ಲಿ ಪೆಟ್ಟು ಬಿದ್ದರೆ ಆಯ್ತು ಬಿಡ್ರಿ ಒಂದು ಒಳ್ಳೆ ಪಾಠ ಸಿಕ್ಕಂಗೆ ಆಯ್ತು ನಮಗೆ ಅನ್ನಲ್ವ, ನಾವು ಪಾಠ ಸಿಕ್ಕಂಗೆ ಆಯಿತು ಅಂತ. ಸೋಲು ಬಂದದ್ದನ್ನು ಸೋಲು ಅನ್ನೋ ಹಾಗಿಲ್ಲ. ಅದು ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ ಹೇಳ್ತಾರೆ. ಅವನು ಬಲ್ಬ್ ಮಾಡಬೇಕಾದ್ರೆ 2000 ಸಲ ಪ್ರಯತ್ನ ಮಾಡೋದ, ಆಗಲಿಲ್ಲ ಅಂತ ಹೇಳ್ತಾರೆ. ಆ ನಂಬರ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ನಿಜವಾದ ನಂಬರ್ ಏನೋ ಗೊತ್ತಿಲ್ಲ. 2000 ಸಲ ಪ್ರಯತ್ನ ಮಾಡಿದಾಗ ಕೊನೆಗೆ ಬಲ್ಬ್ ಬಂತು ಅಂತ ಯಾರೋ ಕೇಳಿದ್ರಂತೆ. 2000 ಸಲ ನೀವು ಫೇಲ್ ಆದ್ರಲ್ಲ ಅಂತ. ಆತ ಹೇಳಿದಂತೆ 2000 ಸಲ ಫೇಲ್ ಆಗಲಿಲ್ಲ, 2000 ರೀತಿಯಲ್ಲಿ ಮಾಡಿದಾಗ ಬಲ್ಬ್ ಹೇಗೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ ಅಂತ. ಯಾವ ರೀತಿಯಲ್ಲಿ ಮಾಡಿದ ಬಲ್ಬ್ ಆಗೋದಿಲ್ಲ 2000 ರೀತಿ ಗೊತ್ತಾಗಿದೆ ನನಗೆ ಅಂತ. ಅದು ಬಿಟ್ಬಿಡ್ತೀನಿ ನಿನ್ನ ಅಂತ. ಈ ನೋಡಿ ಆತ್ಮಶಿಕ್ಷಣವೆನ್ನು. ಬನ್ನ ನಿನಗೆ ಒದಗಲು ಸೋಲು ನಿನಗೆ ಮುಟ್ಟಿದಾಗ ಅದನ್ನು ಆತ್ಮಶಿಕ್ಷಣ ಆಯಿತು ಅಂತ ಅನ್ಕೋ, ಬೇಜಾರು ಮಾಡ್ಕೋಬೇಡ. ಮಾನ್ಯದ ಒಪ್ಪಂದವಿದು ಮಂಕುತಿಮ್ಮ. ಇಡೀ ಸಮಾಜದಲ್ಲಿ ಎಲ್ಲ ಹಿರಿಯರು ದೊಡ್ಡವರು ಒಪ್ಪಿಕೊಂಡಂಥ ಒಪ್ಪಂದ ಏನಪ್ಪ ಅಂದರೆ ವಿಧಿ ಜೊತೆಗೆ ತಕರಾರು ಬೇಡ. ನಿನ್ನ ಕೆಲಸ ನೀ ಮಾಡು, ಅಪೇಕ್ಷೆ ಇಲ್ಲದೆ ಮಾಡು. ವಿಧಿ ನನಗೆ ಬೇಕು ಅಂದರೆ ಕೊಟ್ಬಿಡೋದು ಹೋಗಲಿ. ಸೋತೆ ಅನ್ಕೋಬೇಡ, ಅದನ್ನು ಆತ್ಮಶಿಕ್ಷಣ ಅಂತ ಅನ್ಕೋ. ಹೀಗಾದಾಗ ಜೀವನ ಹಗರಾಗ್ತದೆ, ಮಾಡೋ ಕರ್ಮ ಹೀಗಾಗ್ತದೆ ಅಂತ. ಇದರ ಜೊತೆಗೆ ಕರ್ಮ ಮಾಡೋದ್ರಲ್ಲಿ ಇನ್ನಷ್ಟು ನಿಯಮಗಳಿದ್ದಾವೆ. ಕೆಲವು ನಿಯಮಗಳನ್ನು ಹಾಕ್ತಾನೆ ಈ ಗೀತೆಯಲ್ಲಿ ಬರುವಂಥದ್ದು. ನಿಯಮಗಳಲ್ಲಿ ಕರ್ಮ ಮಾಡುವಾಗ ಫಲಾಪೇಕ್ಷೆಯನ್ನು ಬಿಡಬೇಕು, ಅದರ ಜೊತೆಗೆ ಮಮತೆಯನ್ನು ಬಿಡಬೇಕು, ಮನಸ್ಸಿನ ವಿಕಾರಗಳನ್ನು ಕೂಡ ಬಿಡಬೇಕು ಅಂತ. ಮನಸ್ಸಿನ ವಿಕಾರ ಆಗಿರಬಾರ್ದು, ಮಮತೆಯನ್ನು ಕೂಡ ಬಿಡಬೇಕು ಕೆಲಸ ಮಾಡುವಾಗ ಫಲಾಪೇಕ್ಷೆ ಜೊತೆಗೆ ಅಂತ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮಚೇತಸಾಹ ನಿರಾಶಿ ನಿರ್ಮಯೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಕೊನೆಗೆ ಯುದ್ಧ ಬಿಡು ಅಂತ ಹೇಳೋದೇ ಇಲ್ಲ. ಇಷ್ಟ ಆದರೂ ಅವನು ಯುದ್ಧ ಮಾಡು ಅಂತ ಹೇಳ್ತಾನೆ.
ಮನಸ್ಸನ್ನು ಆತ್ಮದಲ್ಲೇ ನೆಲೆ ಇಡಬೇಕು. ಕೆಲಸ ಮಾಡುವಾಗ ಮನಸ್ಸನ್ನು ಆತ್ಮದಲ್ಲಿ ನೆಲೆ ಇಡಬೇಕು. ಕರ್ಮಗಳನ್ನು ನನಗರ್ಪಿಸಬೇಕು. ಮೈ ಸರ್ವಾಣಿ ಕರ್ಮಾಣಿ, ಕರ್ಮಗಳನ್ನು ನನಗೆ ಕೊಟ್ಬಿಡು, ತಲೆ ಕೆಡಿಸ್ಕೊಬೇಡ, ನನಗೆ ಬಿಡು. ಅದರೊಂದಿಗೆ ಆಸೆ, ಮಮತೆ ಮತ್ತು ಮಾನಸಿಕ ವಿಕಾರಗಳಿಂದ ಬಿಡುಗಡೆ ಹೊಂದಬೇಕು ನೀನು ಕೆಲಸ ಮಾಡುವಾಗ. ತಾವು ಗಮನಿಸಿರ್ಬೇಕು, ಎಷ್ಟೋ ಸಲ ನಮಗೆ ಮನಸ್ಸಿಲ್ಲದೆ ಕೆಲಸ ಮಾಡಿದಾಗ, ಯಾವುದೋ ಕೆಲಸ ಮಾಡು ಅಂದಿರ್ತಾರೆ ಮತ್ತೊಬ್ಬರು, ನಿಮ್ಮ ಮನಸ್ಸಿರಲ್ಲ, ನಮಗೆ ಗೊತ್ತಿಲ್ಲದಲ್ಲೇ ಮನಸ್ಸಿನ ವಿಕಾರ ಆಗಿರುತ್ತೆ ಗೊತ್ತಾ. ಅಷ್ಟು ಪೂರ್ತಿ 100% ಹಾಕೋಲ್ಲ ಕೆಲಸ ಮಾಡ್ಬೇಕಾದ್ರೆ. ನಾವು ಏನೋ ಹೇಳಿದ್ದಾರೆ ರೀ ಮಾಡೋಣ ಅದನ್ನು ಅಂದ್ಕೊಂಡಾಗ ಆ ಮನಸ್ಸಿನ ವಿಕಾರ. ಇನ್ನೊಂದು, ನಾನು ಕಷ್ಟಪಡ್ತೀನಿ ಅವ್ರಿಗೆ ಸಿಗುತ್ತಲ್ಲ, ಇದೆಲ್ಲ ಇದನ್ನು ತುಂಬ ನೋಡಿದ್ದೀನಿ, ಇದನ್ನು ತುಂಬ ಕಡೆ ನೋಡಿದ್ದೀನಿ. ಇದು ಯಾವ ಮಟ್ಟಕ್ಕಂದರೆ ರಿಸರ್ಚ್ ಲೆವೆಲಲ್ಲೂ ಆಗುತ್ತೆ. ಹುಡುಗರು ನಾನು ದುಡಿಯೋದು, ಪ್ರೊಫೆಸರ್ ಫಸ್ಟ್ ನೇಮ್ ಹಾಕ್ಕೊಳ್ಳೋದು ಅಂದ್ಕೊಂಡು ಪ್ರೊಫೆಸರ್ ಬಗ್ಗೆ ಗೌರವ ಕೂಡ ಕಮ್ಮಿ ಆಗುತ್ತೆ. ಪ್ರೊಫೆಸರೇ ಅವಕಾಶ ಕೊಟ್ಟದ್ದು ಅಂತ ತಲೆಗೆ ಬರೋದಿಲ್ಲ ಆವಾಗ, ನಾನು ಮಾಡ್ತಾ ಇದ್ದೀನಿ ಅಂತ. ನಾನು ಮಾಡಿದಾಗ ಅದು ಪ್ರತಿಫಲ ಸಿಗಲಿಲ್ಲಲ್ಲ ಅಂತ ಮನಸ್ಸಿನ ವಿಕಾರ ಇದೆಯಲ್ಲ, ಹೇಳ್ತಾರೆ ಮನಸ್ಸಿನ ವಿಕಾರಗಳಿಂದ ಮುಕ್ತನಾಗಿ ಆನಂತರ ಯುದ್ಧ ಮಾಡುವು. ಈ ಮಾತನ್ನು ಇನ್ನಷ್ಟು ಚೆಂದಾಗಿ ಕಗ್ಗ ಹೇಳುತ್ತೆ. ನನಗೆ ಅದೇನು ಹೇಳಿದೆಯೋ ಅದನ್ನ ಇನ್ನಿಷ್ಟು ಸೇರಿಸಿ ಹೇಳುವಂಥದ್ದು ನನಗೆ ಭಾಳ ಇಷ್ಟವಾದಂಥ ಪದ್ಯ ಇದು. 714 714. ಪರಿಮಿತಿಯ ನರಿತಾಸೆ ಪರವಶತೆ ಅಳಿದ ಸುಖ. ಪರಿಮಿತಿಯ ನರಿತಾಸೆ ಪರವಶತೆ ಅಳಿದ ಸುಖ, ವಿರತಿ ಒಡೆವರೆದ ಲೋಕೋದ್ಯೋಗ ಯುಕ್ತಿ. ಪರಿಕಿಸುತ್ತ ಜೀವನವ ಸತ್ಯವನೇ ಪಿಡಿವ ಮತಿ, ವರಗಳಿ 4 ವರ ಮಂಕುತಿಮ್ಮ. ಈ 4 ವರ ಆದರೆ ಇನ್ನು ಯಾವುದೂ ಬೇಕಾಗಿಲ್ಲ. ಎಷ್ಟು ಅದ್ಭುತ 4 ಮಾತುಗಳಿದ್ದಾವೆ ಅಲ್ಲಿ. ಮೊದಲನೇದು ಪರಿಮಿತಿಯ ನರಿತಾಸೆ. ನನ್ನ ಮಿತಿಗಳನ್ನು ಅರಿತುಕೊಂಡು ಆಸೆ ಮಾಡಬೇಕು. ಕೆಲವೊಂದು ಸಲ ನಾವು ಆಸೆ ಮಾಡಿದಾಗ ಅಪೇಕ್ಷೆ ಮಾಡ್ತೀವಿ, ನಮ್ಮ ಮಿತಿಯನ್ನು ದಾಟಿ ಕೇಳುವಂಥದ್ದು. ಇದು ಭಗವದ್ಗೀತೆಯಲ್ಲೂ ಬರುವಂಥದ್ದು. ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ, ನಿನ್ನ ವಿಶ್ವರೂಪ ತೋರಿಸ್ಬಿಡು ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ಈ ಕಣ್ಣಿನ ನೋಡೋಕ್ಕಾಗಲ್ಲಪ್ಪ ನಿಮಗೆ ಅಂತ. ಅದಕ್ಕೆ ಅವನು ಎಷ್ಟು ವಿನಯದಿಂದ ಕೇಳ್ತಾನೆ. ಅರ್ಜುನ ಕೇಳಬೇಕಾದ್ರೆ, ಮನ್ಯಸೆ ಯದಿ ಯಚ್ಛಕ್ಯಂ ಮಯಾ ದೃಷ್ಟಿಮಿತಿ ಪ್ರಭು ಯೋಗೇಶ್ವರ ತಥೋವೇತ್ವಂ ದರ್ಶಯಾತ್ಮಾನಮವ್ಯಯಂ. ಆ ಅವ್ಯಯವಾದ ರೂಪ ಹೇಗೆ ತೋರಿಸ್ಬೇಕಂದ್ರೆ, ಮನ್ಯಸೆ ಯದಿ ಯಚ್ಛಕ್ಯಂ, ನಿನಗನ್ನಿಸ್ಬೇಕು ನಾನು ನೋಡಬಹುದು ಅಂತ. ನಾನು ನೋಡಬೇಕು ಅಂತ ಅಪೇಕ್ಷೆ ಮಾಡಿಬಿಟ್ಟಿದ್ದೀನಿ, ಆದರೆ ನೋಡೋಕ್ಕೆ ಶಕ್ತಿ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಅದನ್ನು ನೀನೇ ಸರ್ಟಿಫೈ ಮಾಡಬೇಕು, ನೋಡೋಕೆ ಎಲಿಜಿಬಲ್ ಇದ್ದೀಪ್ಪ ನೋಡು ಅಂತ ಹೇಳಬೇಕು ಅದನ್ನು. ಮನ್ಯಸೆ ಯದಿ ಯಚ್ಛಕ್ಯಂ ಮಯಾ ದೃಷ್ಟಿಮಿತಿ ಪ್ರಭು ಯೋಗೇಶ್ವರ ತಥೋವೇತ್ವಂ ದರ್ಶಯಾತ್ಮಾನಮವ್ಯಯಂ. ಅದು ನೋಡೋಕೆ ಸಾಧ್ಯ ಇದೆ ಅಂತ ನಿನಗನ್ನಿಸಿದ್ರೆ ತೋರಿಸು. ಹಾಗೆ ನಾವು ಅಪೇಕ್ಷೆಗಳನ್ನು ಮಾಡಿಬಿಡ್ತೀವಿ, ನೀಗಲಾರದ ಅಪೇಕ್ಷೆಗಳನ್ನು ಮಾಡ್ತೀವಿ. ಯಾವನೊಬ್ಬ ಬಡ ಬ್ರಾಹ್ಮಣ ಹೋಗಿ ರಾಜನೇ ಕೇಳಿದಂತೆ, ಭಾಳ ಕಷ್ಟ ಆಗಿಬಿಟ್ಟಿದೆ ಬದುಕೋದಕ್ಕೆ, ನನಗೆ ಒಂದು ಏನಾದರೂ ದೊಡ್ಡದು ಕೊಟ್ಬಿಡಿ ದಾನ, ಇನ್ನು ಯಾರಿಗೂ ಕೈ ಚಾಚಿರಬಾರ್ದಂಥ ದಾನ ಕೊಡಿ ಎಂದಂತೆ. ಅವನು ಕೇಳಿಬಿಟ್ಟು, ಹೌದಾ ದೊಡ್ಡದು ಬೇಕಾ, ತೊಗೊಳ್ಳಿ ಒಂದು ಆನೆ ಕೊಟ್ಬಿಡಪ್ಪ ಅವರಿಗೆ ಎಂದಂತೆ. ತೊಗೊಂಡು ಇವನು ಹೊಟ್ಟೆಗೆ ಹಾಕೋಕ್ಕಾಗ್ತಾ ಇಲ್ಲ, ನಾನೇ ಹೊಟ್ಟೆಗೆ ಏನು ಹಾಕ್ತಾನೆ ಇವನು. ಯಾವಾಗಲೂ ಪರಿಮಿತಿಯ ಅರಿತಾಶೆ, ನನ್ನ ಆಸೆಗಳಿಗೆ ನನ್ನ ಮಿತಿಗಳನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಅಪೇಕ್ಷೆ ಪಡಬೇಕು. ಪರವಶತೆ ಅಳಿದ ಸುಖ, ಸುಖ ಪಡಬೇಕು ಆದರೆ ಪರವಶತೆ ಆಗಬಾರ್ದು, ಅದರಲ್ಲಿ ಮಗ್ನಾಗಿ ಕಳೆದು ಹೋಗಬಾರ್ದು, ನಮ್ಮನ್ನು ಕಳ್ಕೊಂಡ್ಬಿಡಬಾರ್ದು. ಎಷ್ಟೋ ಸಲ ಸುಖದ ಜಾರಿನೊಳಗೆ ಜಾರಿದಾಗ ನಮ್ಮ ಮೈ ಮರೆತು ಹೋಗ್ಬಿಡ್ತದೆ. ಮೈ ಮರೆತಂಥ ಸುಖ ಅಲ್ಲ. ಎಷ್ಟೋ ಸಲ ತಾವು ನೋಡಿರಬೇಕು, ಪುಟ್ಟ ಮಕ್ಕಳು ಮನೆಯಲ್ಲಿದ್ದಾಗ ತನ್ನಷ್ಟಕ್ಕೆ ತಾವೇ ನಗ್ತಾವೆ. ತಾಯಿ ಎತ್ಕೊಂಡಿರ್ತಾಳೆ, ದೊಡ್ಡವ್ರು ಯಾರು ಎತ್ಕೋತಾರೆ. ಮಗು ನಕ್ಕಾಗ ತನ್ನೇ ನೋಡಿ ನಗ್ತದೆ ಅಂತ. ಅದು ಎದಕ್ಕೆ ನಗ್ತದೋ ಗೊತ್ತಿಲ್ಲ. ಆ ಮಗು ನಕ್ಕರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ ತಂದೆ ತಾಯಂದಿರಿಗೆ. ಇದು ಸುಖ ಇದೆ. ಆ ಮಕ್ಕಳಿಗೆ ಒಳ್ಳೇದಾದರೆ ಸಾಕು ಅಂತ, ಮಕ್ಕಳಿಗೆ ಒಳ್ಳೇದಾಗಲಿ, ನಮ್ಮ ಸಂಬಂಧಿಕರಿಗಾಗಲಿ ಅಂತ ಏನು ಪರಿಶ್ರಮ ಪಟ್ಟಾಗ ಅವ್ರಿಗೆ ಒಳ್ಳೇದಾಗ ನಮ್ಗೆ ಸುಖ ಆಗುತ್ತೆ. ಅದು ನನಗೋಸ್ಕರ ಮಾಡ್ಕೊಂಡು ಸುಖ ಅಲ್ಲ, ಅವ್ರಿಗೋಸ್ಕರ ಮಾಡಿದಂಥ ಸುಖ. ಇಲ್ಲಿ ಹೇಳ್ತಾರೆ ಪರವಶತೆ, ನಿಮ್ಮನ್ನು ಪರವಶ ಮಾಡದಂಥ ಸುಖ. ಮೂರನೇದು ಭಾಳ ಮುಖ್ಯ, ವಿರತಿ ಒಡೆವರೆದ ಲೋಕೋದ್ಯೋಗ ಯುಕ್ತಿ. ಯುಕ್ತಿ ಬಿಡೋಂಗಿಲ್ಲ, ಲೋಕೋದ್ಯೋಗ ಬಿಡೋಂಗಿಲ್ಲ, ಸತತವಾಗಿ ಕೆಲಸ ಮಾಡ್ತಾನೇ ಇರಬೇಕು, ಆದರೆ ವಿರತಿ ಒಡೆದಿರಬೇಕು. ಅದರ ಬಗ್ಗೆ ನನಗೆ ವೈರಾಗ್ಯ ಬಂದಿರಬೇಕು. ಕೆಲಸದ ಬಗ್ಗೆ ವೈರಾಗ್ಯದೊಡನೆ ಕೆಲಸ ಮಾಡೋದಾದರೆ, ವೈರಾಗ್ಯದ ಮೇಲೆ ಕೆಲಸ ಯಾಕೆ ಮಾಡಬೇಕು? ಕೆಲಸ ಮಾಡಬೇಕಾದ್ದೇ ಲೋಕೋದ್ಯೋಗ ಯುಕ್ತಿ. ಕೊನೆ ಕ್ಷಣದವರೆಗೂ, ಕೊನೆ ಉಸಿರಿನವರೆಗೂ ಕೆಲಸ ಮಾಡೋದೇ. ಮಾಡಿದರೂ ಕೂಡ ಅದರಲ್ಲಿ ವಿರತಿ ಇರಲಿ, ಅದರೊಳಗೆ ವೈರಾಗ್ಯ ಇರಲಿ. ಹಾಗಿಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಮುಂದಿನ ಭಾಳ ಮುಖ್ಯ, ಪರಿಕಿಸುತ್ತ ಜೀವಿತವ ಸತ್ಯವನ್ನೇ ಪಿಡಿವ ಮತಿ. ಜೀವನವನ್ನು ನೋಡ್ತಾ, ಹೇಗೆ ನಡೆದಿದೆ ಜೀವನದ ಓಘ ಪ್ರಯಾಣ ಅಂತ ನೋಡ್ತಾ ಆ ದಾರಿಯಲ್ಲಿ ಕೂಡ ಸತ್ಯವನ್ನೇ ಹಿಡಿಯುವಂಥ ಮತಿ.
ನಿಷ್ಠೆಯನ್ನು ಸತ್ಯೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಜೀವನದಲ್ಲಿ ಬದುಕುವಾಗ ಕೆಲವಂತಾರೆ ಜೀವನದಲ್ಲಿ ಬದುಕಿದ್ನಲ್ಲಿ ನಡಿಬೇಕ್ರೆ ಅವೆಲ್ಲ ಆಗ್ತಾವೆಲ್ಲ ಅವೆಲ್ಲ ಆಗೋದು ಸರಿಯಾದ ಜೀವನ ಅಲ್ಲ. ಸತ್ಯವನ್ನೇ ಹಿಡಿತೀನಿ, ನಿಷ್ಠೆಯನ್ನೇ ಮಾಡ್ತೀನಿ ಎನ್ನುವಂಥ ಮತ ಇದೆಯಲ್ಲ, ಅದೇ ಸತ್ಯವನ್ನೇ ಪಿಡಿವ ಮತಿ ವರಗಳಿ ನಾಲ್ಕೆ ವರ ಮಂಕುತಿಮ್ಮ. ಭಗವಂತನ ಕೇಳಿದರೆ ನಾಲ್ಕು ಕೇಳಬೇಕು ಅಂತ. ನಮ್ಮಲ್ಲೊಂದು ಶ್ಲೋಕ ಇದೆ, ಭಗವಂತನ ಕೇಳೋದು ಎರಡನೇ ಕೇಳಬೇಕು ಅಂತ ಹೇಳ್ತಾರೆ. ಇದು ನಾಲ್ಕು ಬಂದಿದೆ, ಚೆನ್ನಾಗಿದೆ. ಇದರೊಳಗೆ ವಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ ಅಂತ ಕೇಳಬೇಕು ಅಂತ ಭಗವಂತನ ಕೇಳಿದಾಗ ಯಾರಿಗೂ ಕೈ ಚಾಚಬೇಡ ಅಂತ ಮಾಡೋ ಪರಿಸ್ಥಿತಿ ನಂದು. ಇನ್ನೊಂದು ಅನಾಯಾಸವಾಗಿ ನಿದ್ದೆವಲು ಸಾವು ಪಡೆ ಮಂಕುತಿಮ್ಮ ಅಂತ ಹೇಳಿದ ಹಾಗೆ ಸಾವು ಕೊಡು ಅಂತ ಕೇಳ್ಕೋಬೇಕು. ಇಲ್ಲಿ 4 ವರಗಳನ್ನು ಕೇಳ್ತಾರೆ. ಒಂದು ಆಸೆಯನ್ನು ಮಾಡಿ ಪಟ್ಟದ್ದು ಸುಖದ ಬಗ್ಗೆ, ಇನ್ನೊಂದು ನೀವು ಮಾಡುವಂಥ ಕೆಲಸದ ಕರ್ಮದ ಬಗ್ಗೆ, 4ನೇದು ಬದುಕುವಾಗ ಸತ್ಯವನ್ನು ಹಿಡಿಯುವಂಥ ಬುದ್ಧಿ. ಇವು 4ನ್ನೂ ಸರಿಯಾಗಿದ್ದರೆ ನನ್ನ ವರಗಳು ಸಿಕ್ಕಾಗಾಯಿತು. ಇದು ಪೂರ್ತಿ ಆ 3ನೇ ಅಧ್ಯಾಯದ ಸಮರಿ ಬಂದ ಹಾಗೆ ನೋಡಿ. 4 ಸಾಲಲ್ಲಿ ಇಡೀ ಒಂದು ಅಧ್ಯಾಯದ ಸಮರಿ ಇಟ್ಬಿಡ್ತಾರೆ ಡಿ.ವಿ.ಜಿ. ಇದಕ್ಕಿಂತವ್ರು ಇರ್ತಾರಾ ಅಂತ ನನಗೆ ಸಂಶಯ. ಹೀಗೆ 4 ಇರುವಂಥವ್ರು, ಮಿತಿಯಾದಂಥ ಆಸೆ, ಪರವಶತೆ ಆಗದಂಥ ಸುಖ, ಕಷ್ಟಪಟ್ಟರೂ ವಿರತಿ ಇಟ್ಕೊಂಡಂಥ ಜೀವನ, ಕೊನೆಗೆ ಸತ್ಯವನ್ನು ಬಿಡದಂಥ ಮತಿ, 4 ಇದ್ದವರು ಇದ್ದಾರಾ ಅಂತ ವಿಚಾರ ಮಾಡ್ತಿದ್ದೆ. ಆವಾಗೊಂದು ಸಿಕ್ತು, ನನಗೊಂದು ಘಟನೆ ಸಿಕ್ತು. ತಾವೆಲ್ಲರೂ ಒಪ್ಕೋತೀರಿ ಅಂದ್ಕೊಂಡಿದ್ದೇನೆ ಅಂತ. ಅವರು ಇರ್ಬೋದು, ಭಾಳ ಜನ ಇದ್ದಾರೆ. ಒಂದು ಘಟನೆ ನನಗೆ ಬಂದಂಥದ್ದು. ಯಾಮುನಾಚಾರ್ಯರು ಮೈಸೂರು ಯೂನಿವರ್ಸಿಟಿಯಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದವರು, ದೊಡ್ಡ ವಿದ್ವಾಂಸರು, ಅಷ್ಟೇ ಸಾತ್ವಿಕರು. ಅವರೊಂದು ಸಲ ಚಿತ್ರದುರ್ಗ ಹೊಳಲ್ಕೆರೆ ಹತ್ತಿರುವಂಥ ಇದು ನಮ್ಮದು ಮಲ್ಲಾಡಿ ಹಳ್ಳಿಗೆ ಲೆಕ್ಚರ್ಗೆ ಹೋಗಿದ್ದು, ಅನಾಥಾಶ್ರಮಕ್ಕೆ ಲೆಕ್ಚರ್ಗೆ ಕರೆದಿದ್ದರಂತೆ. ಅವನು ಮೈಸೂರಿಂದ ಟ್ರೈನಲ್ಲಿ ಹೋಗಬೇಕು. ಮೊದಲೆಲ್ಲ ಪತ್ರ ವ್ಯವಹಾರ ಆಗಿದೆ, ಈಗ ನನಗೆ ಟೆಲಿಫೋನು SMS ಏನಿರಲಿಲ್ಲಲ್ಲ, ಪತ್ರ ಬರೆದಿದ್ದರಂತೆ. ಇವರು ಹೋಗಿ ಹೊಳಲ್ಕೆರೆಯಲ್ಲಿ ಬೆಳಗ್ಗೆ ಇಳಿದ್ರು. 5 ಗಂಟೆಗೆ ಸ್ಟೇಷನ್ ಮುಟ್ಟಿದೆ. ಯಾರೂ ಜಾಸ್ತಿ ಜನ ಇಲ್ಲ ಒಳಗಡೆ, ಪ್ಲ್ಯಾಟ್ಫಾರ್ಮಲ್ಲಿ ಇಲ್ಲ. ಯಾರಾದರೂ ಬಂದಿದ್ದಾರಾ, ಲಗೇಜ್ ಬೇರೆ ಇತ್ತಲ್ಲ ಇವ್ರದ್ದು, ನೋಡ್ತಾ ಇದ್ದಾರೆ ಯಾರು ಸಿಗ್ತಾರ ಅಂತ. ಅಷ್ಟೊತ್ತಿಗೆ ಒಬ್ಬ ಮನುಷ್ಯ ಬಂದ, ತಲೆಗೊಂದು ಟಾವೆಲ್ ಸುತ್ತಕೊಂಡಿದ್ದಾನೆ, ಅರ್ಧ ಚಡ್ಡಿ ಅರ್ಧ ಶರ್ಟು. ಬಂದುಬಿಟ್ಟು ಇವನು, ಏನಪ್ಪ ನೋಡೋ, ನನಗೆ ಸ್ವಲ್ಪ ಲಗೇಜ್ ಇದೆಯಲ್ಲಪ್ಪ, ಯಾರೂ ಕಾಣಿಸ್ತಾ ಇಲ್ಲ, ಹೊರಗಡೆ ಯಾರು ಬಂದಿದ್ದಾರಲ್ಲ ಗೊತ್ತಿಲ್ಲ, ತಂದು ಕೊಡ್ತೀಯಾ, ₹1 ಕೊಡ್ತೀನಿ ನಿನಗೆ ಅಂದ್ರಂತೆ. ನೀವೇ ಮೈಸೂರಿಂದ ಬಂದವರಲ್ವಾ, ಆಶ್ರಮಕ್ಕೆ ಹೋಗೋರಲ್ವಾ? ಹೌದು. ಬನ್ನಿ, ಹೊರಗೆ ಕಾರ್ ನಿಂತಿದೆ, ನಾನೇ ತೊಗೊಂಬರ್ತೀನಿ ಅಂತ ಅವು 2 ಲಗೇಜ್ ಹಿಡ್ಕೊಂಡು ಆಚಾರ್ಯನ ಕರ್ಕೊಂಡು ಕಾರಲ್ಲಿ ಹೋಗಿ ಡಿಕ್ಕಿಯಲ್ಲಿ ಹಾಕಿ ಇವ್ರನ್ನ ಹಿಂದೆ ಕೂಡಿಸಿ ತಾನು ಮುಂದೆ ಡ್ರೈವರ್ ಪಕ್ಕದಲ್ಲಿ ಕೂತು ಕಾರ್ ಹೊಡ್ತಂತೆ. ಏನಪ್ಪ ಸ್ವಾಮಿಗಳಿದ್ದಾರಾ ಊರಲ್ಲಿ ಅಂತ ಯಾಮನಾಚಾರ್ಯ ಕೇಳಿದೆ. ಇದ್ದಾರೆ ಸ್ವಾಮಿ, ಊರಲ್ಲಿ ಇದ್ದಾರೆ. ನೋಡಬೇಕಲ್ಲಪ್ಪ ಅವ್ರನ್ನ ಭೇಟಿಯಾಗಿ. ತುಂಬ ತಿರುಗಾಡ್ತಾರಂತಲ್ಲ ಅವರು? ಹೌದು ಸ್ವಾಮಿ, ತುಂಬ ತಿರುಗಾಡ್ತಾರೆ, ಊರಲ್ಲಿ ಇರೋದೇ ಕಷ್ಟ ಅಂತ ಹೇಳಿದ್ರು. ಮತ್ತು ನಾವು ಭೇಟಿ ಆಗಬೇಕಲ್ಲಪ್ಪ, ಭೇಟಿ ಆಗ್ತದಾ ಅಂತ ಕೇಳಿದ್ರಂತೆ. ಖಂಡಿತ ಭೇಟಿ ಆಗ್ತಾರೆ ಸ್ವಾಮಿ, ಮನೆಗೆ ಹೋಗಿ ಸ್ನಾನ ಮಾಡಿ ತಿಂಡಿ ತೊಗೊಳ್ಳಿ ಬರ್ತಾರೆ ಅವರು ಅಂತ ಹೇಳಿದ್ರಂತೆ. ಆಮೇಲೆ ಕರ್ಕೊಂಡು ಹೋಗಿ ಇವ್ರನ್ನ ಅಲ್ಲಿ ರೂಮಲ್ಲಿ ಇಳಿಸಿ ಒಳಗಡೆ ಸ್ನಾನದ ಮನೆಗೆ ಹೋಗಿ ಬಿಸಿನೀರು ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು, ಬಿಸಿನೀರಿದೆ ಸ್ನಾನ ಮಾಡಿ ಅಷ್ಟು ತಿಂಡಿ ಬರುತ್ತೆ ಅಂತ ಹೇಳಿದ್ರಂತೆ. ಅಲ್ಲಪ್ಪ, ಗುರುಗಳನ್ನ ಭೇಟಿ ಆಗಬೇಕಲ್ಲ ಸ್ವಾಮಿಗಳನ್ನ ಅಂತ. ಬರ್ತಾರೆ ಸ್ವಾಮಿ, ಬರ್ತಾರೆ, ಅವರೇ ಬರ್ತಾರೆ, ಇಲ್ಲೇ ಬರ್ತಾರೆ ಅವರು. ತಿಂಡಿನೂ ಇಲ್ಲೇ ಬಂತು. ಅಲ್ಲ, ಅವ್ರ ಜೊತೆಗೆ ಮಾಡ್ಬೋದು. ಇಲ್ಲ, ಅವ್ರಿಗೆ ಏನೋ 108 ಕೆಲಸ ಇರುತ್ತೆ, ನೀವು ಮಾಡಿ ಸ್ವಾಮಿ ಅಂತ ಹೇಳಿದ್ರು. ಆತನೇ ಬಂದು ಕೋರ್ಸಿ ತಿಂಡಿ ಮಾಡ್ಕೊಂಡ್ಮೇಲೆ ಹೊರಗೆ ಕರ್ಕೊಂಡೋಗಿ ಎಲ್ಲ ಆಶ್ರಮ ತೋರಿಸ್ಕೊಂಬಂದ್ರಂತೆ. ಎಲ್ಲ ಕಡೆ ತೋರಿಸ್ಕೊಂಡು ಆಫೀಸಿಗೆ ಕರ್ಕೊಂಬಂದ್ರು. ಆಫೀಸ್ ಒಳಗೆ ಹೋಗೋ ಹೊತ್ತಿಗೆ ಯಾರೋ ಒಬ್ಬರು ತಾಯಿ ಒಂದು ಮಗುವನ್ನು ಕರ್ಕೊಂಬಂದು ಇವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ, ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಯಿತು, ನನ್ನ ಮಗು ಉಳಿತು ಅಂತೇನು ಹೇಳಿದ್ರಂತೆ. ಯಾಮನಾಚಾರ್ಯಗೆ ಆಶ್ಚರ್ಯ, ಈತ ಬೆಳಗ್ಗೆ ನನ್ನ ಜೊತೆಗಿದ್ದಾನೆ, ಲಗೇಜ್ ಹೊತ್ಕೊಂಡು ಓಡಾಡ್ತಾ ಇದ್ದಾನೆ, ಇವನಿಗೆ ಯಾಕೆ ನಮಸ್ಕಾರ ಮಾಡ್ತಾಳೆ ಆಕೆ ತಾಯಿ ಅಂತ. ಅಲ್ಲಿದ್ದವ್ರನ್ನ ಕೇಳಿದ್ರಂತೆ, ಯಾವಾಗ ಬರ್ತಾರಪ್ಪ ಸ್ವಾಮಿಗಳು, ಯಾವಾಗ ಬರ್ತಾರೆ ಅಂತ ಕೇಳಿದ್ರಂತೆ. ಮತ್ತು ಅವ್ರು ಯಾರು ಅಂತ ಕೇಳಿದ್ರಂತೆ. ಅವರೇ ಸ್ವಾಮಿಗಳು, ಬೆಳಗ್ಗೆ ಸ್ಟೇಷನ್ ಬಂದು ಲಗೇಜ್ ಹೊತ್ಕೊಂಬಂದ್ರಲ್ಲ ಅವರೇ ಸ್ವಾಮಿಗಳು. ಇವ್ರಿಗೆ ಗಾಬರಿ ಆಗೋಯ್ತಂತೆ. ಅವರು ಹೋಗಿ, ಏನು ಹಿಂಗೆ ಮಾಡ್ತೀರಿ, ನಮ್ಗೆ ಗೊತ್ತಾಗಲಿಲ್ಲ, ಮೊದಲೇ ಸಲ ನೋಡೋದು ನಿಮ್ಮನ್ನು, ನೀವು ಹೇಳಬಾರ್ದೆ ಅಂತ. ಏನು ಹೇಳೋದು ಅಂದರು ಅವರು. ನನ್ನ ಹೆಸರೇ ತಿರುಕ, ಕರ್ಕೊಂಡದೇ ತಿರುಕ ಅಂತ ಕರ್ಕೊಂಡಿದ್ದೀನಿ ನಾನು, ನನಗೇನು ಸಂಭ್ರಮ, ನೀವು ಒಬ್ಬರೇ ಇದ್ರಿ, ಬ್ಯಾಗ್ ಹೊರಬೇಕು, ನಾನು ತೊಗೊಂಡು ಬಂದೇನು ತೊಂದರೆ ಇದೆ, ಅದಕ್ಕೆ ಸ್ನಾನಕ್ಕೆ ನೀರು ನಿಮಗೆಲ್ಲಿದೆ ಅಂತ ಗೊತ್ತಾ, ನನಗೆ ಗೊತ್ತು ಬಿಸಿನೀರೆಲ್ಲಿದೆ ಅಂತ ನಾನು ಮಾಡಿಕೊಟ್ಟೆ. ಹೀಗೆ ಹೇಳ್ಕೊಂಡು ಎಷ್ಟು ಸುಲಭವಾಗಿದ್ದರು ಅಂದರೆ, ಯಾಮನಾಚಾರ್ಯ ಹೇಳಿದ್ರಂತೆ, ಇಂಥ ಮನುಷ್ಯ ನಾನು ನೋಡಲೇ ಇಲ್ಲ ಇದುವರೆಗೂ ಅಂತ ಹೇಳಿದ್ರಂತೆ. ಅವ್ರು ಮಾಡಿದ ಕೆಲಸ ನಮಗೆಲ್ಲ ಗೊತ್ತಿದೆ. ರಾಘವೇಂದ್ರ ಸ್ವಾಮಿಗಳು ಮಾಡಿದಂಥ ಕೆಲಸ ಮಲ್ಲಾಡಿ ಹಳ್ಳಿಯಲ್ಲಿ ಒಂದು ಪವಾಡ ಸದೃಶವಾದಂಥ ಕೆಲಸ. ಆದರೆ ಕೆಲಸ ಅವರು ಸನ್ಯಾಸಿಯಾಗಿ ಮಾಡಿದ್ದು. ಇದು ನೋಡಿ ಹೇಗಿದೆ, ಒಂದೊಂದು ನೋಡ್ಕೊಂಡು ಹೋಗಿ ಅವ್ರಿಗೆ ಹೇಳಿ ಬರೆಸಿದ ಹಾಗಿದೆ ಇದು. ತನ್ನ ಆಸೆಯನ್ನು ಮೀರಿ, ಯಾರೋ ಹೇಳಿದ್ರು ಯೂನಿವರ್ಸಿಟಿ ಮಾಡಿಬಿಡಿ ಅಂತ, ಅವ್ರು ಹೇಳಿದ್ರು ಮೊದಲು ಶಾಲೆ ಮಾಡ್ತೀನಿ, ಆಮೇಲೆ ಯೂನಿವರ್ಸಿಟಿ ನೋಡ್ಕೊಳ್ಳೋಣ. ಪರಿಮಿತಿಯನ್ನು ಅರಿತಾಸೆ.
ಪರವಶತೆ ಅಳಿದ ಸುಖ, ಆ ಅನಾಥ ಮಕ್ಕಳಲ್ಲಿ ಕಂಡುಕೊಡುವಂಥ ಸುಖ ತನ್ನ ಸುಖ ಅಂತೆ ಭಾವಿಸ್ಕೊಂಡದ್ದು. ವಿರತಿ ಒಡೆವರದ ಲೋಕೋದ್ಯೋಗ ಯುಕ್ತಿ, ಕೊನೆವರೆಗೂ ಉದ್ಯೋಗ ಮಾಡಿ 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 ಪರಿಶ್ರಮ ಪಡೋದು ತಪ್ಪಲಿಲ್ಲ, ಅದು ಸ್ವಂತಕ್ಕೋಸ್ಕರ ಏನೂ ಇಲ್ಲ. ವಿರತಿ ಒಡೆವರದ ಲೋಕೋದ್ಯೋಗ ಯುಕ್ತಿ, ಪರಿಕಿಸುತ್ತ ಜೀವಿತವ ಸತ್ಯವನ್ನೇ ಪಿಡಿಯುವ ಮತಿ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅನ್ಕಾಂಪ್ರಮೈಸಿಂಗ್ ಐಡಿಯಲಿಸ್ಟ್, ಹಾಗೆ ಬದುಕಿರುವಂಥವ್ರು. ವರಗಳಿ ನಾಲ್ಕೇ ವರ ಮಂಕುತಿಮ್ಮ, ಅಂಥವ್ರು ನೋಡುವಂಥ ಭಾಗ್ಯ ನಮ್ಮಲ್ಲಿ ಕೆಲವರಿಗಿತ್ತು ಅನ್ನೋದೇ ಒಂದು ಭಗವಂತನ ಕೃಪೆ ಅಂದ್ಕೋಬೇಕು. ಅಂಥವ್ರಿದ್ದಾಗ ಅನಿಸುತ್ತೆ ಈ 3ನೇ ಅಧ್ಯಾಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ. ಇದಾದ ನಂತರ 4ನೇ ಅಧ್ಯಾಯಕ್ಕೆ ಹೋಗೋಣ. ನಾನು ಹೇಳಿದ ಹಾಗೆ ಎಲ್ಲ ಪದ್ಯಗಳನ್ನು ಎಲ್ಲ ಶ್ಲೋಕಗಳನ್ನು ಆರಿಸ್ಕೊಳ್ಳೋಕ್ಕಾಗಿಲ್ಲ, ಒಂದು ಯಾರಾದ್ರು ವಿಸ್ತಾರ ಮಾಡ್ಬೋದು ಅದನ್ನು. ನಾನು ಕೆಲವು ಪದ್ಯಗಳನ್ನು ರಿಪ್ರೆಸೆಂಟೇಟಿವ್ ಆಗಿ ತೊಗೊಂಡದ್ದು. 4ನೇದು ಜ್ಞಾನಯೋಗ, ಅದನ್ನು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತೂ ಕರೀತಾರೆ. DVG ಅದನ್ನು ನಿರ್ಲೇಪ ಕರ್ಮಯೋಗ ಅಂತ ಅವ್ರು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶುರು ಆಗೋದು ಹೇಗೆಂದರೆ, ಕರ್ಮಯೋಗದ ಮೂಲಕ ಮನುಷ್ಯ ತನ್ನ ಮನಸ್ಸನ್ನು ಮತ್ತು ಬುದ್ಧಿಯನ್ನು ಶುದ್ಧಗೊಳಿಸ್ಕೋತಾನೆ. ಕರ್ಮದ ಮೂಲಕನೇ ಶುದ್ಧಗೊಳಿಸ್ಬೇಕು. ಆನಂತರ ಆತ್ಮಜ್ಞಾನವನ್ನು ಗಳಿಸೋದಕ್ಕೆ ಸಿದ್ಧ ಆಗ್ತಾನೆ. ಜ್ಞಾನ ಮಾರ್ಗವನ್ನು ಸೂಚಿಸುವಂಥದ್ದು ಇಡೀ ಜ್ಞಾನಯೋಗ. ಕೃಷ್ಣವಂತ ಮಾಷಿ ಹೇಳ್ತಾನೆ, ಸ್ಟಾರ್ಟಿಂಗಲ್ಲೇ ಹೇಳ್ತಾನೆ ಯೋಗದೊಳಗೆ, ಈ ಜ್ಞಾನಯೋಗ ಇದೆಯಲ್ಲಪ್ಪ, ಇದು ಬಹಳ ಪುರಾತನವಾದಂಥ ಶಾಸ್ತ್ರ. ಕೃಷ್ಣ ಹೇಳೋದು ಆವಾಗ, ಬಹಳ ಪುರಾತನವಾದಂಥ ಶಾಸ್ತ್ರ, ಅನೇಕ ಜ್ಞಾನಿಗಳಿಂದ ಅರ್ಥೈಸಿಕೊಂಡು ಅನೇಕ ಬ್ರಹ್ಮರ್ಷಿಗಳಿಂದ ಪೋಷಿಸಿಕೊಂಡು ಬಂದಿತ್ತಿದ್ದು, ಆದರೆ ಕಾಲಕ್ರಮೇಣ ಅದು ನಶಿಸಿ ಹೋಗಿದೆ ಈಗ ಅಂತ ಹೇಳ್ತಾನೆ. ಆ ಕಾಲಕ್ಕೆ ನಶಿಸಿ ಹೋಗಿದೆ ಅಂತ ಕೃಷ್ಣ ಹೇಳಿದ್ದು, ಜ್ಞಾನಯೋಗ ಆ ಕಾಲಕ್ಕೆ ಹೇಳಿಬಿಟ್ಟು, ಅಂಥ ಪುರಾತನವಾದಂಥ ಯೋಗವನ್ನು ನಾನು ನಿನಗೆ ಬೋಧನೆ ಮಾಡ್ತೀನಿ ಅಂತ ಹೇಳ್ತಾನೆ. ಪುಣ್ಯವಂತ ಅರ್ಜುನ ಸ್ವತಃ ಕೃಷ್ಣನ ಕಡೆಯಿಂದಾನೇ ಜ್ಞಾನಯೋಗ ಕೇಳಿಸ್ಕೊಂಡಂಥವನು. ಅದು ಹೇಳ್ತಾರೆ. ಈ ಅಧ್ಯಾಯ ಭಾಳ ಇಷ್ಟವಾದದ್ದು ಯಾಕಂದರೆ, ಸುಮಾರು ಶ್ಲೋಕಗಳು ಸಾಕಷ್ಟು ಜನಕ್ಕೆ ಬಾಯಿಗೆ ಬರುವಂಥದ್ದು, ಅದ್ರಲ್ಲಿ ಬಹಳಷ್ಟು ಕೊಟೇಶನ್ ಆದಂಥವು, ಭಾಳ ಫೇಮಸ್ ಆಗಿರುವಂಥ ಮಾತು ಬಂದಂಥದ್ದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಬರೋದು ಇದರೊಳಗೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಬರೋದು. ಚಾತುರ್ವರ್ಣ್ಯಮಯ ಸೃಷ್ಟಿಯ ಗುಣಧರ್ಮ ವಿಭಾಗಶಃ ಬರೋದು ಇದರೊಳಗೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣ ಹುತಂ ಬರೋದು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಬರೋದು ಇದರೊಳಗೇ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅದು ಬರುವಂಥದ್ದು. ಸಂಶಯಾತ್ಮ ವಿನಶ್ಯತಿ, ಇವೆಲ್ಲ ದೊಡ್ಡ ದೊಡ್ಡ ಕೊಟೇಶನ್ ಆದಂಥ ಸಾಲುಗಳು. ಇವೆಲ್ಲ ಒಂದೇ ಅಧ್ಯಾಯದಲ್ಲಿ ಬರುವಂಥವು, ಈ ಪದ್ಯ ಬರುವಂಥದ್ದು. ಇದರಲ್ಲಿ ನಾನು ಮೊದಲನೇದು ಒಂದು ತೊಗೋತೀನಿ, ಒಂದು ಪದ್ಯ ತೊಗೊಂಡು ಶುರು ಮಾಡೋಣ, ಶ್ಲೋಕ ತೊಗೊಂಡು. ಮೊಟ್ಟ ಮೊದಲು ಭಗವಂತ ಹೇಳ್ತಾನೆ ಇದರೊಳಗೆ, ನಾನೇ ಒಡೆಯ ಆದರೂ ಕೂಡ ಪ್ರಕೃತಿಯನ್ನು ಕೈಯಲ್ಲಿಟ್ಕೊಂಡು ನನ್ನದೇ ಮಾಯೆಯಿಂದ ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ ಅಂತ ಹೇಳ್ತಾನೆ. ಭಾಳ ವಿಚಿತ್ರವಾಗಿದೆ ಪರಿಸ್ಥಿತಿ ಇದು. ಜಗತ್ತಿಗೆ ಒಡೆಯನಾದಂಥ ಭಗವಂತ ತನ್ನದೇ ಸೃಷ್ಟಿಯಾದಂಥ ಮಾಯೆಯನ್ನು ಬಳಸಿಕೊಂಡು ನಾನು ಪುನಃ ಪುನಃ ಜನ್ಮ ತಾಳ್ತೇನೆ ಅಂತ ಹೇಳ್ತಾನೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಂ ಆತ್ಮಮಾಯೆಯ. ನನ್ನ ಮಾಯೆಯಿಂದ ನಾನು ಸೃಷ್ಟಿ ಮಾಡ್ಕೋತೀನಿ. ನಾನು ಜನ್ಮರಹಿತನಾಗಿದ್ದೇನೆ, ನಾಶರಹಿತನಾಗಿದ್ದೇನೆ, ಎಲ್ಲ ಜೀವಿಗಳ ಒಡೆಯಾಗಿದ್ದೇನೆ. ಆದರೂ ಪ್ರಕೃತಿಯನ್ನು ನಾನು ವಶದಲ್ಲಿ ಇಟ್ಕೊಂಡಿದ್ದೀನಿ, ಪ್ರಕೃತಿ ನಾನು ದಾಟಿಲ್ಲ. ಆದರೆ ನನ್ನ ಮಾಯೆಯಿಂದ ಮತ್ತೆ ನಾನು ಜನ್ಮ ತಾಳ್ತೇನೆ ಅಂತ ಹೇಳ್ತಾನೆ. ಇದ್ರ ಸಮಾಂತರವಾದಂಥ ಅರ್ಥ ಇರುವಂಥ ಒಂದು ಕಗ್ಗದ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಪೂರ್ತಿ ಶ್ಲೋಕ ಅದಕ್ಕಿಂತ ಹೆಚ್ಚು ಬರುವಂಥದ್ದು. ಪದ್ಯ 133 133. ಬಹಿರಂತರಗಳು ಒಂದು, ಭೂತ ಭವ್ಯಗಳೊಂದು, ಇಹ ಪರಂಗಳು ಒಂದು, ಚೈತನ್ಯ ಒಂದು, ಬಹುಪಾತ್ರ ನಾಟಕದಿ ಮಾಯೆ ಶತವೇಷಗಳ ವಹಿಸಲೀವಳು ಪತಿಗೆ ಮಂಕುತಿಮ್ಮ. ಎಷ್ಟು ಬರೆಯೋ ಸ್ಟೈಲ್ ಎಷ್ಟು ಚೆನ್ನಾಗಿದೆ ನೋಡಿ. ಬಹಿರಂತರಗಳು ಒಂದು, ಹೊರಗೆ ಒಳಗೆ ಅಲ್ಲ ಒಂದೇ. ಅಂತರ್ಬಹಿಷ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಹೊರಗೆ ಒಳಗೆ ಒಂದೇ ಇರುವಂಥದ್ದು ಬ್ರಹ್ಮಸ್ವರೂಪ, ಹೊರಗೆ ಹೊರಗೆ ಇದೆ ಅಂತ. ಬಹಿರ್ ಅಂತರಗಳು ಒಂದು, ಭೂತ ಭವ್ಯಗಳೊಂದು. ಭೂತ ಆಗಲಿ ಭವಿಷ್ಯ ಆಗಲಿ ಇರೋದು ಒಂದೇ, ಕಾಲ ಒಂದೇ. ಇಹ ಪರಂಗಳು ಒಂದು, ಇಹ ಮತ್ತು ಪರ ಎರಡು ಒಂದೇ. ಚೈತನ್ಯ ಒಂದು, ಇವನ್ನೆಲ್ಲ ನಡೆಸುವಂಥ ಚೈತನ್ಯ ಒಂದು. ಎಲ್ಲವೂ ಒಂದೇ ವಸ್ತು. ಅದು ಭೂತ ಭವಿಷ್ಯ ಆಗಬಹುದು, ಬಹಿರ್ ಅಂತರ ಆಗಬಹುದು, ಅಥವಾ ಇಹ ಪರ ಆಗಬಹುದು. ಚೈತನ್ಯ ಒಂದೇ ಇರೋದು, ಎಲ್ಲಾದರೂ ಚೈತನ್ಯ ಒಂದೇ ಇರೋದು. ಆದರೂ ಕೂಡ ಬಹುಪಾತ್ರ ನಾಟಕದಿ, ದೊಡ್ಡ ನಾಟಕ ಇದು. ಎಷ್ಟು ಪಾತ್ರ, ಎಷ್ಟು ಜನ ಇದ್ದೀವೋ ಅಷ್ಟು ಪಾತ್ರ ಇದೆ. ನಾವು ಮನುಷ್ಯರಷ್ಟೇ ಅಲ್ಲ, ಎಷ್ಟು ಪಶು ಪ್ರಾಣಿಗಳಿದ್ದಾವೋ ಅವೆಲ್ಲ ನಾಟಕದ ಪಾತ್ರಧಾರಿಗಳೇ.
ಬಹುಪಾತ್ರ ನಾಟಕದಿ ಮಾಯೆ ಶತವೇಷಗಳ ವಹಿಸಲೀವಳು ಪತಿಗೆ ಮಂಕುತಿಮ್ಮ. ಮಾತೆಷ್ಟು ಚಂದ ನೋಡಿ ಅದು. ಮೊದಲ ಶ್ಲೋಕದಲ್ಲಿ ಹೇಳಿದ್ದೇನು, ಭಗವಂತ ಹೇಳೋದು ನಾನು ಪ್ರಕೃತಿಯನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಮಾಯೆಯಿಂದ ಬೇರೆ ಬೇರೆ ರೂಪಗಳನ್ನು ತಗೊಂಡಿದ್ದೇನೆ ಅಂತ. ಅದನ್ನು ಎಷ್ಟು ಸುಂದರವಾಗಿ ಡಿ ವಿ ಜಿ ಹೇಳ್ತಾರೆ ಅಂದರೆ, ಮಾಯೆ ಈವಳು ಪತಿಗೆ, ಪತಿ ಅಂದರೆ ಗಂಡ, ಯಜಮಾನ ಅಂದರೆ ಎಷ್ಟು ಸೂಕ್ಷ್ಮವಾಗಿ ಹೇಳೋದು. ಮಾಯೆ ಕೂಡ ಭಗವಂತನ ಅಧೀನದಲ್ಲಿರುವಂಥದ್ದು, ಆದರೆ ತನಗೆ ಯಜಮಾನನಾದಂಥ ಭಗವಂತನಿಗೆ ಮಾಯೆಯ ರೂಪಗಳನ್ನು ಕೊಡ್ತಾಳೆ, ತಗೋ ಬೇರೆ ಬೇರೆ ರೂಪ ತಗೋ ಅಂತ. ವಹಿಸಲೀವಳು ಪತಿಗೆ ಮಂಕುತಿಮ್ಮ. ಎಲ್ಲವೂ ಒಂದೇ ಅಂತಾದರೂ ಕೂಡ ಬಹುಪಾತ್ರಧಾರಿಗಳಾಗಬೇಕಾದ್ರೆ ಅದೇ ಒಂದು ಚೈತನ್ಯ 10,000 ಕೋಟಿ ಶತಕೋಟಿ ರೂಪಗಳಾಗಿ ಬೇರೆ ಬೇರೆ ಆದಾಗ ಅದನ್ನು ಮಾಯೆ ಗಂಡನೇ ಕೊಡ್ತಾಳೆ, ಈ ಪಾತ್ರ ವಹಿಸು, ಈ ಪಾತ್ರ ವಹಿಸು, ಈ ಪಾತ್ರ ವಹಿಸು ಅಂತ ಕೊಡ್ತಾಳೆ ಅಂತ. ಆಗ ಹೇಳ್ತಾನೆ, ಹೀಗೆ ಆಗಬೇಕಾದ್ರೆ ಅವತಾರ ಯಾಕೆ ಆಗ್ತದೆ, ಇಷ್ಟು ಪಾತ್ರಗಳನ್ನು ಯಾಕೆ ವಹಿಸಬೇಕಾಯ್ತು ನಾನು, ಅದರಲ್ಲಿ ಕೆಲವು ವಿಶೇಷ ಪಾತ್ರಗಳನ್ನು ವಹಿಸಬೇಕಾಯಿತು ಅಂತ ಹೇಳ್ತಾನೆ. ಎಲ್ಲ ಪಾತ್ರಗಳನ್ನು ಪಡ್ಕೊಂಡಿದ್ದೇನೆ, ಕೆಲವು ವಿಶೇಷ ಪಾತ್ರಗಳನ್ನು ಪಡ್ಕೊಳ್ಬೇಕಾಯ್ತು ನಾನು. ಯಾಕೆಂದರೆ ಎಲ್ಲಿ ಎಲ್ಲಿ ಧರ್ಮ ಕುಸಿತ ಆಗ್ತದೋ, ಎಲ್ಲೆಲ್ಲಿ ಅಧರ್ಮ ತಲೆ ಎತ್ತದೋ ಆಗ ನಾನು ವಿಶೇಷ ಪಾತ್ರಧಾರಿಯಾಗಿ ಬಂದು ಅದನ್ನು ಸರಿ ಮಾಡಬೇಕು ಅಂತ. ಅದು ಅತ್ಯಂತ ಭರವಸೆಯ ಮಾತು ಭಗವಂತ ಕೊಟ್ಟದ್ದು. ಯಾವಾಗ ಎಲ್ಲಿ ಧರ್ಮದ ಅಡಿಪಾಯ ಕುಸಿತದೆ ಅಂತ ಅನಿಸುತ್ತೋ ಆಗ ಪರಮಾತ್ಮನ ಆವಿರ್ಭಾವ ಆಗ್ತದೆ ಎಂದು ಭರವಸೆ ಮಾತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂತ ಎಷ್ಟೋ ಸಲ ನಾನು ತಲೆ ಕೆಡಿಸ್ಕೊಂಡದ್ದುಂಟು. ತಮಾಷೆಯಾಗಿ ಒಂದು ಮಾತು ಹೇಳಬೇಕು, ತಮಾಷೆ, ಬಿಲ್ಕುಲ್ ತಮಾಷೆ, ಅದು ಭಾಳ ಸೀರಿಯಸ್ ತೊಗೊಳಂಗಿಲ್ಲ ಅದನ್ನು. ಯಾರೋ ಚರ್ಚೆ ಮಾಡ್ತಾ ಇದ್ದರಂತೆ, ಎಲ್ಲಿ ಧರ್ಮ ಕುಸಿತದೋ ಅಧರ್ಮ ತಲೆ ಎತ್ತದೋ ಆಗ ಭಗವಂತ ಅವತಾರ ಮಾಡ್ತಾನೆ ಅಂತ. ನಮ್ಮವ್ರು ಯಾರೊಬ್ಬರು ಜೋರಾಗಿ ಹೇಳಿದಂತೆ, ನಮ್ಮಲ್ಲಿ 10 ಅವತಾರ ನಮ್ಮಲ್ಲೇ ಆದದ್ದು. ಹಾಗಾದ್ರೆ ಇಷ್ಟು ಸಲ ಕುಸಿತ ನಿಮ್ಮಲ್ಲಿ ಅಂತ ಕೇಳಿದರು ಅಂತ ಮಾಷೆ. ಆದರೆ ಹೇಳೋದು ಹೇಗೆ ಅಂದರೆ, ನಿಜವಾಗೂ ಅರ್ಥ 10 ಅವತಾರ ಅಂತ ಹೇಳ್ತೀವಲ್ಲ, 10 ಅವತಾರ ಅಲ್ಲ, ಕೋಟಿ ಕೋಟಿ ಅವತಾರಗಳು ಆಗಿ ಹೋಗಿದ್ದಾವೆ ಅಂತ ನಂಬಬೇಕು. ಇದು ನನಗೆ ಭಾಳ ಮನಸ್ಸಿಗೆ ಮುಟ್ಟಿದಂಥ ಮಾತು. ಈಗ ನಾವು ಅವತಾರಕ್ಕೆ ರಿಪ್ರೆಸೆಂಟೇಟಿವ್ ಆಗಿ ಒಂದು 4 ಹೇಳ್ಕೊಂಬರ್ತೀವಿ, ಮತ್ಸ್ಯಾವತಾರ, ಕೂರ್ಮಾವತಾರ ಹೇಳ್ಕೊಂಡು ಬರ್ತೀವಿ, 10 ಅವತಾರ. ಇದ್ರ ಜೊತೆಗೆ ಇನ್ನೂ 1000 ಕೋಟಿ ಅವತಾರಗಳಾಗಿಲ್ವಾ ಅಂತ. ಅದು ಅವತಾರ ಅಂದರೆ ಭಗವಂತ ಮ್ಯಾಲಿಂದ ಇಳಿದು ಬರಬೇಕಂತಲ್ಲ. ಅದು ಬೇಂದ್ರೆ ಅದಕ್ಕೆ ಹೇಳ್ತಾರೆ, ಗಂಗಾವತರಣದಲ್ಲಿ ಹೇಳ್ತಾರೆ, ಅವತಾರವೆಂದು ಎಂದಾರ ತಾಯಿ ಈ ಅಧಃಪಾತವನ್ನೇ, ನೀ ಕೆಳಗೆ ಬರಬೇಕು ನಮಗೋಸ್ಕರ, ನಿನಗೆ ಅವತರಣ, ನಿನಗೆ ಅಧಪಾತ. ಅದು ಭಗವಂತ ಕೆಳಗೆ ಇಳಿದು ಬರೋದು ಅಂದರೆ ಏನು, ಕಾಂಟ್ರಾಕ್ಟರ್ ಕೆಲಸನ ಕೆಟ್ಟಾಕೊಂಬರೋದು, ರಿಪೇರ್ ಮಾಡೋದು, ಮೇಲೆ ಹೋಗೋದು. ಭಗವಂತ ಆ ಥರದ್ದಲ್ಲ, ಸುಲಭ ಅದು. ಭಗವಂತನ ಅವತರಣ ಪ್ರತಿ ಕ್ಷಣ ಪ್ರತಿಯೊಬ್ಬರ ಜೀವನದಲ್ಲಿ ಆಗ್ತಾ ಇದೆ. ಅದು ಯಾವಾಗ ಆಗತ್ತೆ, ಒಂದು ಸಲ ಮನಸ್ಸು ಏನೋ ಆದಾಗ, ಪಶ್ಚಾತ್ತಾಪ ದಗ್ಧವಾದಾಗ, ವಿವೇಕ ಎತ್ತು ಬಂದಾಗ, ಮನಸ್ಸು ಸ್ವಲ್ಪ ಸ್ಪಷ್ಟವಾದಾಗ ಆ ಘಳಿಗೆಯಲ್ಲಿ ತಗೊಳ್ಳುವಂಥ ತೀರ್ಮಾನ ಭಗವಂತನ ಆವಿರ್ಭಾವದ ಲಕ್ಷಣ. ಅದು ಪ್ರತಿ ಕ್ಷಣ ಆಗಬೇಕಾದಂಥದ್ದು. ಎಷ್ಟು ಮುಖ್ಯ ಗೊತ್ತಾ ಅದು. ಯಾವಾಗ ನಮ್ಮ ವಿವೇಕವನ್ನು ಪ್ರಚೋದನೆ ಮಾಡಿ ಒಂದು ಸದ್ವಿವೇಕದ ಮಾತು ಬಂದರೆ ಅದು ಆ ಭಗವಂತನ ಅವತಾರ. ನಮ್ಮ ಜೀವನದಲ್ಲಿ ಎಷ್ಟೋ ಕಂಡಿಲ್ವ ಸ್ವಾಮಿ, ನಾವು ಎಷ್ಟೋ ಸಲ ಅಂತಾರೆ, ಏನು ಸರ್ ದೇವ್ರು ಬಂದಂಗೆ ಬಂದುಬಿಟ್ರಿ, ಆ ಹೊತ್ತಿಗೆ ನೀವು ಬಂದದ್ದು ಮನುಷ್ಯನೇ, ಮುಂದೆ 3 ತಿಂಗಳ ಮೇಲೆ ಅವನ ಜೊತೆ ಜಗಳಾಡ್ಬೋದು, ಆದರೆ ಆ ಗಳಿಗೆಗೆ ಆತ ಭಗವಂತನ ಅವತಾರವಾಗಿ ಬಂದಿದ್ದ ಅಂತ ನಂಬುತ್ತೇವೆ. ಎಷ್ಟೋ ಸಲ ನಮ್ಮ ಘಟನೆ ಆಗಿದೆ, ನಮ್ಮ ಜೀವನದಲ್ಲಿ ಆಗಿದೆ. ಆ ಕ್ಷಣಕ್ಕೆ ನೋಡ್ರಿ ದೇವ್ರು ಬಂದಂಗೆ ಬಂದರು ಅವರು ಅಂತ. ಏನು ಹಾಗಂದರೆ, ಒಂದು ಯಾವುದೋ ಶಕ್ತಿ ಅವ್ರ ಕಡೆಯಿಂದ ಬಹಳ ದೊಡ್ಡ ಒಳ್ಳೆಯ ಕೆಲಸ ಮಾಡಿಸ್ತು. ಇದನ್ನು ಗಮನಿಸಬೇಕು. ಬರೀ ದೊಡ್ಡ ಒಳ್ಳೆಯವರಷ್ಟೇ ಅಲ್ಲ. ನಮ್ಮ ಮಹಾಭಾರತದಲ್ಲಿ ದ್ರೌಪದಿ 5 ಮಕ್ಕಳನ್ನು ಕೊಂದು ಹಾಕಿದರು. ಅಶ್ವತ್ಥಾಮ ಹೋಗಿ 5 ಜನ ಮಕ್ಕಳನ್ನು ಕೊಂದು ಹಾಕಿದ. ಆಕೆ ಕರಳು ಏನಾಗಿರ್ಬೇಕ್ರಿ, 5 ಜನ ದೊಡ್ಡ ಮಕ್ಕಳನ್ನು ಕಳ್ಕೊಂಡಾಗ ದ್ರೌಪದಿ ಕರಳು ಬೆಂದು ಹೋಗಿರ್ಬೇಕಲ್ಲ. ಆಗ ಹೋಗಿ ಹಿಡ್ಕೊಂಬರ್ತಾರೆ ಅಶ್ವತ್ಥಾಮನ ಕೊಂದು ಹಾಕಿಬಿಡ್ತೇನೆ ಅಂತ. ಆಗ ದ್ರೌಪದಿ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ, ಬೇಡ ಬಿಟ್ಬಿಡಿ ಗುರುಪುತ್ರನ ಕೊಲ್ಲಬೇಡಿ ಅವನಿಗೆ, ಯಾಕೆಂದರೆ ನನಗಾದ ಹೊಟ್ಟೆ ಬೆಂಕಿ ಅವನ ತಾಯಿ ಕೃಪೆಗೆ ಆಗದಿರಲಿ ಅಂತ. ಎಷ್ಟು ಒಳ್ಳೆಯ ಮಾತಿದು. ತನ್ನ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟುಕೊಂಡು ಇನ್ನೊಬ್ಬ ತಾಯಿಗೆ ಆ ನೋವು ಆಗೋದು ಬೇಡ ಅಂತಿದೆಯಲ್ಲ, ಇದು ಭಗವಂತನ ಅವತರಣದ ಲಕ್ಷಣ. ಒಳ್ಳೆಯ ಮಾತು ಹೇಳುವಂಥದ್ದು. ಅದಕ್ಕೆ ಎಲ್ರಿಗೂ ಆಗಲಿಲ್ವ. ಭೀಮ ಮತ್ತು ದುರ್ಯೋಧನ ನಡುವೆ ಯುದ್ಧ ಆಗಬೇಕಾದ್ರೆ, ಸರೋವರ ದಂಡೆ ಮೇಲೆ ಯುದ್ಧ ಆಗ್ತಾ ಇದೆ, ಭೀಮ ಎಚ್ಚರ ತಪ್ಪಿ ಬಿದ್ದ. ಆಗ ಹೊಡಿಲಿಲ್ಲ ದುರ್ಯೋಧನ, ತನ್ನ ಗದೆಯಿಂದ ಗಾಳಿ ಹಾಕ್ತಾನೆ ಅವನಿಗೆ, ಬಿದ್ದವನಿಗೇನು ಹೊಡೆಯೋದು, ಎದ್ದು ಬರಲಿ ಅವನು ಅಂತ.
ಅವಕಾಶಕ್ಕಾಗಿ ಹೊಡೆದು ಬಿಡಬೇಕು ಅಂತಿದ್ರೆ ದುರ್ಯೋಧನ ಆಗ್ತಿರಲಿಲ್ಲ. ಆ ಗಾಳಿ ಹಾಕ್ತಾನೆ, ಆ ಕ್ಷಣಕ್ಕೆ ಅವನ ಮನಸ್ಸಲ್ಲಿ ಕೆಳಗೆ ಬಿದ್ದಂಥ ನಿರಸ್ತನಾದಂಥ ಮನುಷ್ಯನ ಕೊಲ್ಲಬಾರದು ಅಂತ ಒಂದು ಕ್ಷಣ ಬಂತಲ್ಲ, ಆ ಒಂದು ಕ್ಷಣ ಭಗವಂತನ ಗುಣದ ಅವತರಣ. ಇದು ಎಷ್ಟು ಅದ್ಭುತ! ನಮ್ಮೆಲ್ಲರ ಜೀವನದಲ್ಲೂ ಆಗಿದೆ. ನೀವು ಯಾರ ಕಡೆಯಿಂದ ಅಪೇಕ್ಷೆ ಮಾಡಿರಲಿಲ್ಲ ಸಹಾಯ ಅಂತ ಅಂದ್ಕೊಂಡಿರ್ತೀರಿ, ಅವರೇನು ಮಾಡ್ತಾರೆ ಅಂದಿರ್ತೀರಿ, ಆಗ ಅನಾಯಾಸ ಬಂದು ಅವ್ರು ತಕ್ಷಣ ಕೆಲಸ ಮಾಡಿಕೊಡ್ತಾರೆ. ನಿಮ್ಗೆ ಅನಿಸುತ್ತೆ ಕಲ್ಪನೆ ಮಾಡಿರಲಿಲ್ಲಪ್ಪ ಬರ್ತಾರೆ ಅಂತ. ಇನ್ನು ಯಾರೊಬ್ಬರು ಬಹಳ ಅಷ್ಟು ಒಳ್ಳೆ ಮನುಷ್ಯರಲ್ಲ ಅಂತ ಅಂದ್ಕೊಂಡಿರ್ತೀರಿ, ಆದರೆ ಒಂದು ಗಳಿಗೆಗೆ ಅವ್ರು ಎಷ್ಟು ಒಳ್ಳೆ ಮಾತು ಹೇಳಿಬಿಡ್ತಾರೆ ನಿಮ್ಮ ಬಗ್ಗೆ ಅಂದಾಗ, ಅಯ್ಯೋ ಅವ್ರು ಹಂಗೆ ಹೇಳ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನೋಡ್ರಿ ನಾವು ಅವತ್ತು. ಅದು ಆ ಗಳಿಗೆಗೆ, ಆ ನಿಮಿಷಕ್ಕೆ, ಅದು ಯಾವಾಗಲೂ ಹಾಗೆ ಇರ್ತಾರಂತಲ್ಲ, ಆ ಗಳಿಗೆಗೆ ಭಗವಂತನ ಗುಣದ ಅವತರಣ. ಇದನ್ನು ಒಂದು ಪದ್ಯ DVG ಕಗ್ಗ ಹೇಳ್ತದೆ, ಪದ್ಯ 59, ನನಗೆ ಭಾಳ ಇಷ್ಟವಾದಂಥ ಪದ್ಯ ಅದು. ಇದು ಎಷ್ಟು ಭಗವಂತನ ಅವತರಣ ಪ್ರತಿ ಕ್ಷಣ ಆಗ್ತದೆ ಅನ್ನೋದನ್ನು ಹೇಳುವಂಥದ್ದು. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ, ಮನಗಾಣಿಸಲು ನಿನಗೆ ದೈವದದ್ಭುತವ, ಮನುಜರೊಳ ಆಗಾಗ ತೋರ್ಪ ಮಹನೀಯ ಗುಣ, ಅನುವಾದ ಬೊಮ್ಮನದು ಮಂಕುತಿಮ್ಮ. ಎಷ್ಟು ಚಂದದ ಮಾತದು. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ, ಭಗವಂತ ಇದ್ದಾನೆ ಅಂತ ತೋರಿಸೋದಕ್ಕೆ ಮಣಿ ಮಂತ್ರ ತಂತ್ರ ಅವೆಲ್ಲ ಬೇಕಾ ನಿನಗೆ? ಯಾಕೆ ಬೇಕವು? ಏನೂ ಬೇಕಾಗಿಲ್ಲ. ಮನಗಾಣಿಸಲು ನಿನಗೆ ದೈವದದ್ಭುತವ, ದೈವದ ಅದ್ಭುತ ಶಕ್ತಿ ಇದೆ ಅಂತ ತೋರಿಸೋದಕ್ಕೆ ಅವೆಲ್ಲ ತಂತ್ರಗಿಂತ್ರ ಏನೂ ಬೇಕಾಗಿಲ್ಲ ನಿನಗೆ. ಒಂದೇ ಒಂದು ಬೇಕಾದ್ದೇನು ಅಂದರೆ ಮನುಜರೊಳು ಆಗಾಗ ತೋರ್ಪ ಮಹನೀಯ ಗುಣ, ಅದ್ಭುತವಾದ ಗುಣ ಬರ್ತದಲ್ಲ, ಸಾಮಾನ್ಯವಾಗಿ ಮನುಷ್ಯ ಮಾಡುವಂಥ ಶಕ್ತಿಯನ್ನು ದಾಟಿ ಮೇಲೆ ಹೋಗಿ ಕೆಲಸ ಮಾಡ್ತಾರಲ್ಲ ಮನುಷ್ಯರು, ತಾವು ಗಮನಿಸಿರಬೇಕು. ಎಷ್ಟೋ ಕಡೆ ಆದಾಗ ಮೊನ್ನೆ ಇದಕ್ಕೆ ಹೋಗಿದ್ದೆ ನಾನು, ಸುಂಡೆ ಅಂತಂತಾರೆ ಅದಕ್ಕೆ ಏರಿಯಾ, ಜಪಾನ್ದಲ್ಲಿ, ಉತ್ತರ ಭಾಗದಲ್ಲಿ ಜಪಾನಿಗೆ ಸುನಾಮಿ ಬಂತು. ಸುನಾಮಿ ಬಂದು ಸಾವಿರಾರು ಜನ ಸತ್ತೋದ್ರು. ಇಡೀ ಊರೇ ಕೊಚ್ಕೊಂಡು ಹೋಯ್ತು. ಆ ಊರಿರೋ ಲಕ್ಷಣ ಕೂಡ ಇಲ್ಲ. ಆ ಗೂಗಲ್ ಮ್ಯಾಪಿಗೆ ನೋಡಿದರೆ ದಟ್ಟವಾದಂಥ ಊರು, ದೊಡ್ಡ ದಟ್ಟವಾದಂಥ ಜನಸಂಖ್ಯೆ ಇರುವಂಥ ಊರು ಇವತ್ತು ಏನಿಲ್ಲ, ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಆಗಾದಾಗ ಒಬ್ಬ ಪಾದ್ರಿ ಅಲ್ಲಿದ್ದಂಥವನು ತಾನು ಸಾಯ್ತೀನಿ ಅಂತ ಚಿಂತೆ ಇಲ್ಲ, 10 ಜನ ಎಳ್ಕೊಂಬಂದು ಇಟ್ಟಿದ್ದಾನೆ, ಇನ್ನೊಬ್ಬರು ಪರ್ಕೊಂಬೋದಾಗ ಕೊಚ್ಕೊಂಡು ಹೋಗಿದ್ದಾನೆ. ಅವನು ತಾನು ಉಳ್ಕೋಬೇಕು ಅಂತ ಓಡಿ ಹೋಗಿದ್ರೆ ಉಳ್ಕೊಂಡ್ಬಿಡ್ತಿದ್ದ ಅವನು. ಅಷ್ಟು ಟೈಮ್ ಬಿಡಲಿಲ್ಲ ಅವನು. ಹೋಗಿ ಜನರು ಎಳ್ಕೊಂಬಂದು ಒಂದು ಬೇರೆ ಜಾಗದಲ್ಲಿ ಇಟ್ಟು, ಇಲ್ಲಿ ಕೂತ್ಕೊಳ್ಳಿ ಕರ್ಕೊಂಬರ್ತೀನಿ ನಾನು, ಆದಷ್ಟು ವಯಸ್ಸಾದ್ರೆ ಕರ್ಕೊಂಡಾಗ ಕೂಡಿಸಿದ್ದಾನೆ. ಅವನು ಕೊಚ್ಕೊಂಡು ಹೋದ. ಎಳ್ಕೊಂಡು ಬಂದಾಗ ಅವ್ರು ತಮ್ಮ ಚರ್ಚಿಗೆ ಬರೋರು ಹೌದೋ ಅಲ್ಲೋ ಅಂತ ಲೆಕ್ಕ ಹಾಕಲಿಲ್ಲ, ಪಟ್ಟಿ ಇಟ್ಕೊಂಡು. ಯಾರು ಸಿಕ್ಕರೋ ಯಾರನ್ನು ಉಪರಿಸ್ಬೇಕು ಅಂತ ಉಳಿಸ್ಬಿಟ್ಟ ಅವನು. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಏನಿದ್ದ ಭಾವನೆ ಇದ್ದಿರಬೇಕು ಕಲ್ಪನೆ ಮಾಡ್ಕೊಳ್ಳಿ. ಆ ಕ್ಷಣದಲ್ಲಿ ಏನು ಮನಸ್ಸಲ್ಲಿ ಇದ್ದಿರಬೇಕು ಅವನಿಗೆ ಅಂದರೆ, ಯಾವುದೋ ಒಂದು ಜೀವ ಉಳಿಸ್ಬೇಕು. ಅದು ಭಗವಂತನ ಅವತರಣ, ಆ ಕ್ಷಣದಲ್ಲಿ ಬಂದಂಥದ್ದು. ಹಾಗೆ ಮನುಜರೊಳು ಆಗಾಗ ತೋರ್ಪ ಮಹನೀಯ ಗುಣ, ಅನುವಾದ ಬೊಮ್ಮನದು ಮಂಕುತಿಮ್ಮ. ಅದು ಬ್ರಹ್ಮನ ಅನುವಾದ ಇದ್ದ ಹಾಗೆ, ಅವನ ವಾದ, ಅವನ ಮಾತು, ಅವನ ಚರ್ಯೆ ಅದು. ಅದರಿಂದ ಯಾವಾಗ ಭಗವಂತ ಇಳಿದು ಬರಬೇಕು, ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದರೆ ಶಂಖಚಕ್ರ ಗದಾ ಪದ್ಮಧಾರಿಗೆ ಬರಬೇಕಂತಲ್ಲ. ಎಲ್ಲಿ ಅಧರ್ಮತೆ ಬಂದಾಗ ಮನಸ್ಸಿನಲ್ಲಿ ಸದ್ವಿವೇಕ ಪ್ರಚೋದನೆ ಆದಾಗ, ಒಂದು ಒಳ್ಳೆಯ ಚಿಂತನೆ ಬಂದಾಗ ಭಗವಂತನ ಅವತರಣ ಆಯಿತು ಅನ್ನುವಂಥದ್ದನ್ನು, ಅದನ್ನು ಕಗ್ಗದ ಮಾತು ಎಷ್ಟು ಚಂದ ಹೇಳುತ್ತೆ ನೋಡಿ, ಧ್ವನಿಪೂರ್ಣವಾಗಿ ಹೇಳುವಂಥದ್ದು. ಪದ್ಯ 555 ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು, ನಿರ್ಮತಿಸು ನಿನ್ನಾತ್ಮವನೆ ಮಮತೆ ಬಿಟ್ಟು, ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ ನೆಮ್ಮಲಿ ನಿನ್ನೇನಿಹುದು ಮಂಕುತಿಮ್ಮ. ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು, ಯದಾ ಹಿ ಧರ್ಮಸ್ಯ, ಯಾವಾಗ ಧರ್ಮ ಕುಸಿತೋ ಅನಿಸುತ್ತೋ, ಅದು ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಾಗಬಹುದು, ನಿಮ್ಮ ಪರಿವಾರದಲ್ಲಾಗಬಹುದು, ಸಮಾಜದಲ್ಲಾಗಬಹುದು, ಜಗತ್ತಿನಲ್ಲಾಗಬಹುದು. ಎಲ್ಲೆಲ್ಲಿ ಧರ್ಮ ಕುಸಿತು ವೈಯಕ್ತಿಕವಾಗಿಯೂ ಆಗಿದೆ ಅದು. ಎಷ್ಟೋ ಸಲ ಮನಸ್ಸು ತುಡಿತದೆ, ಈ ಮಾರ್ಗಕ್ಕೆ ಹೋಗಲ್ಲ, ಇದು ಶಾರ್ಟ್ಕಟ್ ಇದೆ, ಬೇಗ ಆಗಿಬಿಡುತ್ತೆ, ಅದು ಒಂದಿಬ್ಬರಿಗೆ ಮೋಸ ಆಗುತ್ತೆ, ಏನು ಮಾಡಲಿ ನಾನು ಹೊರಗಡೆ ಏನೇ ದೊಡ್ಡ ಮಾತಾಡಿದರೂ ಕೂಡ ಒಳಗೆ ಒಂದು ಅಂತಃಸಾಕ್ಷಿ ಹೇಳ್ತಾ ಇರುತ್ತೆ, ಬೇಡ ಇದು ಇಬ್ಬರಿಗೆ ಮೋಸ ಆಗತ್ತೆ ಅಂತ ಹೇಳುತ್ತೆ, ಎಂಥವನಿಗಾದರೂ ಹೇಳುತ್ತೆ. ಆಗ ನಾನು ಯಾವ ತೀರ್ಮಾನ ತಗೋತೀನಿ? ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು, ನಿರ್ಮತಿಸು ನಿನ್ನ ಆತ್ಮವನೇ ಮಮತೆ ಬಿಟ್ಟು. ಈ ದೊಡ್ಡ ಡೆಫಿನೇಷನ್ ಇದು. ನಿರ್ಮತಿಸು, ಮಥನ ಮಾಡಬೇಕು. ಅದು ಹೇಗೆ? ನಿನ್ನ ಆತ್ಮವನ್ನೇ ಮಮತೆ ಬಿಟ್ಟು, ಡಿಸ್ಪ್ಯಾಷನೇಟ್ಲಿ ಸ್ಟ್ಯಾಂಡ್ ಔಟ್ಸೈಡ್ ಆ್ಯಂಡ್ ಕ್ರಿಟಿಸೈಸ್ ಯುವರ್ ಮೈಂಡ್. ನಾನು ಭಾಗವಾಗಿ ಚಿಂತೆ ಮಾಡಿದಾಗ ಒಳ್ಳೆ ಶಾರ್ಟ್ಕಟ್ ಹಿಡ್ಕೊಂಡು ಹೋಗ್ಬಿಡ್ತೇನೆ, ಆದರೆ ಹೊರಗಡೆ ನಿಂತ್ಕೊಂಡು ಮಮತೆಯನ್ನು ಬಿಟ್ಟು ನಿನ್ನ ಆತ್ಮವನ್ನೇ ಚೆನ್ನಾಗಿ ಮಥನೆ ಮಾಡು. ಕರೆಕ್ಟ್, ಹೌದಾ, ಮಾಡೋ ಸರಿನಾ ತಪ್ಪ ಇದು ಅಂತ ಮಾಡಿಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ಆಗ ನಿನ್ನ ಮನಸ್ಸಿಗೆ ಹೊಳಿತದೆ. ಯಾವುದು ನಿರ್ಮಮದ
ಯಾವುದೋ ಮಮಕಾರ ಇಲ್ಲದಂಥ ಸದ್ವಿವೇಕದ ಒಂದು ದೀಪ ಬರ್ತದಲ್ಲ ನಿನ್ನ ಮನಸ್ಸಲ್ಲಿ, ಯಾವುದು ಸರಿ ಅಂತ ನಿನ್ನ ಆತ್ಮ ಹೇಳ್ತದೋ, ನೀನೆಮ್ಮಲ್ಲಿ ನಿನ್ನೇನಿಹುದು ಮಂಕುತಿಮ್ಮ, ಇದಕ್ಕಿಂತ ಹೆಚ್ಚಿಗೆ ನಂಬಿಕೆ ಮಾಡ್ಕೊಳ್ಳೋಕೆ ಯಾವುದು ಬೇಕಪ್ಪ ನೀನು, ಅದೇ ಸಾಕಲ್ಲ. ಅದೇ ನಿನಗೆ ಭಗವಂತನ ಅವತರಣ ಆದ ಹಾಗೆ ಆ ಕ್ಷಣಕ್ಕೆ. ಆದರೆ ಮಾಡಬೇಕಾದ್ರೆ ಕಂಡೀಷನ್ ಇರೋದು ಅಷ್ಟೇ, ನಿರ್ಮಥಿಸು ನಿನ್ನಾತ್ಮವನ್ನೇ ಮಮತೆ ಬಿಟ್ಟು, ಮಮತೆಯನ್ನು ಬಿಟ್ಟು ಆತ್ಮವನ್ನು ಮಥಿಸೋದಾದರೆ ನನಗೆ ಬರುವ ಸದ್ವಿವೇಕದ ದೀಪ ಬರುತ್ತಲ್ಲ, ಅದು ಭಗವಂತನ ಅವತರಣದ ಲಕ್ಷಣ ಅಂತ. ಇದು ಎಷ್ಟೋ ಸಲ ಮನಸ್ಸಿನಲ್ಲಿ ದ್ವಂದ್ವ ಬಂದಾಗ ಹೇಗೆ ಬದುಕಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಭಾಳ ಫೇಮಸ್ ಆಗಿ ಬಂದಿರೋದು. ಬಹುಶಃ ಅದನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಬರೆದಿದ್ದು ಅನಿಸುತ್ತೆ. ದೇವಡು ನರಸಿಂಹಶಾಸ್ತ್ರಿಗಳ ಬಗ್ಗೆ ಬರೀತಾರೆ. ಅವರೊಂದು ಉಪನ್ಯಾಸಕ್ಕೆ ಹೋಗಿದ್ದರು. ಹೋದಾಗ ಅವ್ರ ಜೊತೆಗೆ ಬೆಳಗೆರೆಯವರು ಹೋಗಿದ್ದರು ಅಂತ. ಉಪನ್ಯಾಸಕ್ಕೆ ಹೋಗಿದ್ದಾರೆ, ಹೆಂಡ್ತಿನ ಕರ್ಕೊಂಡು ಹೋಗಿದ್ದಾರೆ. ಉಪನ್ಯಾಸ ಭಗವದ್ಗೀತೆ ಮೇಲೆ ಆಗಬೇಕಾದ್ದು. ಅದು 2ನೇ ಅಧ್ಯಾಯ ಸ್ಥಿತಪ್ರಜ್ಞನ ಲಕ್ಷಣಗಳು ಅದ್ರ ಮೇಲೆ ಮಾತಾಡಬೇಕು. ಅವ್ರು ಹೋಗಿ ಅಲ್ಲಿ ಇನ್ನೇನು ಸ್ಟೇಜ್ ಹತ್ತಬೇಕು ಅನ್ನೋ ಹೊತ್ತಿಗೆ ಯಾರೋ ಒಂದು ಕಾಗದ ಕೊಟ್ಟರು. ಆ ಕಾಗದ ಓದಿದ ತಕ್ಷಣ ಒಂಥರ ಮುಖ ಸಪ್ಪಗಾದಂಗೆ ಆಯಿತು. ಯಾರೋ ಕೇಳಿದ್ರು, ಏನದು, ಏನು ಚಿಂತೆ ಇದೆಯಾ ಅಂತ. ಏನಿಲ್ಲ, ಯಾವುದೋ ಕಾರ್ಯಕ್ರಮದ ಬಗ್ಗೆ ಅಂದರು, ಮಡಚಿಟ್ಕೊಂಡ್ರು. ವೇದಿಕೆ ಮೇಲೆ ಹೋದರು. ಸೊಗಸಾಗಿ ತಮ್ಮ ಎಷ್ಟು ಟೈಮ್ ಮಾತಾಡಬೇಕು ಅಷ್ಟು ಮಾತಾಡಿದರು. ಅದು ಮೊದಲು ಹೇಳಿದರು, ನಾನು ಸ್ವಲ್ಪ ಬೇರೆ ಕೆಲಸ ಇದೆ, ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಉಪನ್ಯಾಸ ಆದ ತಕ್ಷಣ ನಾನು ಬಿಟ್ಟುಬಿಡಬೇಕು, ಸ್ಟೇಷನ್ ತನಕ ಕರೂರು ತನಕ ಬಿಡು ಅಂತೇನೋ ಕೇಳಿದರು. ಅಲ್ಲಿ ಬಿಟ್ಬಿಡ್ಬೇಕು ನಮ್ಮನ್ನು ಅಂದರು. ಆಗ್ತದೆ, ಒಂದು ಕಾರ್ ವ್ಯವಸ್ಥೆ ಮಾಡ್ತೀವಿ ಅಂದರು. ಇವರು ಸ್ಟೇಜ್ ಮೇಲೆ ಹೋಗಿ ತುಂಬ ಚೆನ್ನಾಗಿ ಮಾತಾಡಿದ್ರಂತೆ. ಮಾತಾಡಿ ಮುಂದೆ ಏನು ಅವಸರದಲ್ಲಿ ಹೋಗ್ತೀವಲ್ಲ, ಹೆಂಡ್ತಿಗೆ ಗೊತ್ತಿಲ್ಲ ಬೇಗ ಅವಸರದಲ್ಲಿ ಹೋಗ್ತೀವಿ ಅಂತ, ಅಲ್ಲಿಂದ ಕಾರಲ್ಲಿ ಕಡೂರ್ವರೆಗೂ ಅಂತ ಅನಿಸುತ್ತೆ, ನಾನು ನೆನಪಿಲ್ಲ ಸ್ಪಷ್ಟವಾಗಿ. ಅಲ್ಲಿ ಬರೋವರೆಗೆ ದಾರಿಯಲ್ಲಿ ಅವ್ರ ಹೆಂಡ್ತಿ ಹೇಳಿದ್ರಂತೆ, ಇವತ್ತು ನಿಮ್ಮ ಲೆಕ್ಚರ್ ತುಂಬ ಚೆನ್ನಾಗಿತ್ತು, ಪ್ರತಿ ಸಲಕ್ಕಿಂತ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಎಲ್ಲರೂ ಹೃದಯ ಮುಟ್ಟಂಗಿತ್ತು ಇವತ್ತು ಅಂತ. ಹೌದಾ, ಚೆನ್ನಾಗಿತ್ತು ಅಂದ್ರದ್ದು. ಅಷ್ಟೇ. ಅಲ್ಲಿ ಸ್ಟೇಷನ್ನಲ್ಲಿ ಕೂತ್ಕೊಂಡ್ರು, ಟ್ರೈನಲ್ಲಿ ಕೂತ್ಕೊಂಡ್ರು, ಬಂದು ಇಳಿದು ಬೆಂಗಳೂರು ಇಳಿದ್ರು. ಮನೆಗೆ ಹೋಗಲಿಲ್ಲ, ಒಂದು ಆಟೋ ಮಾಡಿಕೊಂಡು ಶಂಕರ ಮಠಕ್ಕೆ ಬಂದರು. ಶಂಕರ ಮಠದ ಕಟ್ಟೆ ಮೇಲೆ ಕೂತಾಗ ಅವ್ರ ಶ್ರೀಮತಿಯವರು ಹೇಗೂ ಇಲ್ಲೇ ಶಾರದಮ್ಮನ ದರ್ಶನ ಮಾಡ್ಕೊಂಬರ್ತೀನಿ ಅಂತ ಒಳಗಡೆ ದೇವಸ್ಥಾನಕ್ಕೆ ಹೋದರು. ಹೊರಗೆ ಇವರಿಬ್ಬರೇ ಇದ್ದಾರೆ. ಏನು ಇಲ್ಲಿ ಬಂದುಬಿಟ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ನನ್ನ ಹೆಂಡ್ತಿಗೆ ಏನು ಹೇಳಬೇಕು ತೋಚ್ತಾ ಇಲ್ಲ, ನಿನ್ನೆ ಸಾಯಂಕಾಲ ಬಂತಲ್ಲ ಕಾಗದ, ನನ್ನ ಮಗ ರಾಮು ಕಾಲೇಜ್ ಲೆಕ್ಚರರ್ ಆಗಿದ್ದವನು ಸತ್ತೋಗಿದ್ದಾನೆ, ಟೆಲಿಗ್ರಾಮ್ ಬಂದಿದೆ. ಈಗ ಮನೆಗೆ ಹೋದರೆ ಇಲ್ಲ, ಅಂತ್ಯಕ್ರಿಯೆ ಕೂಡ ಆಗೋಗಿದೆ, ಮಗು ಮುಖ ನೋಡ್ಲಿಕ್ಕೆ ಸಿಗಲಿಲ್ಲ ಅವರಿಗೆ. ಇವ್ರು ಕೇಳಿದಂತ, ಅದು ಹೇಗೆ ಉಪನ್ಯಾಸ ಮಾಡಿದ್ರಿ ನೀವು, ಇಷ್ಟು ಸಂಕಟ ಇಟ್ಕೊಂಡು ಒಳಗಡೆ ಹೊಟ್ಟೆ ದೊಡ್ಡ ಬೆಳೆದ ಮಗ, ಲೆಕ್ಚರರ್ ಆಗಿದ್ದಂಥ ಮಗ ಸತ್ತು ಹೋದರೆ ಹೊಟ್ಟೆಯಲ್ಲಿ ಬೆಂಕಿ ಇದೆ, ಹೇಗೆ ಮಾತಾಡಿದ್ರಿ ನೀವು ಅಂತ. ಆಗ ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ, ದೇವಡು ನರಸಿಂಹಶಾಸ್ತ್ರಿ ಹೇಳಿದ್ದು, ನಾನೆಲ್ಲಿ ಮಾತಾಡಿದ್ನೋ ಅಂದರು. ನಾನೆಲ್ಲಿ ಮಾತಾಡಿದ್ದೀನಿ, ನಾನು ಏನು ವಿಷಯ ಮಾತಾಡಬೇಕಾಗಿತ್ತು ಹೇಳು, ಸ್ಥಿತಪ್ರಜ್ಞನ ಲಕ್ಷಣಗಳು. ಭಗವಂತನಲ್ಲಿ ಕೇಳ್ಕೊಂಡೆ, ಭಗವಂತ ನಾನು ಏನು ಮಾತಾಡಬೇಕು ಅಂತಿದ್ದೇನೋ ಆದರೂ ಒಂದು 10 ಅಂಶ ನನ್ನ ಹೃದಯಕ್ಕೆ ಕೊಟ್ಬಿಡಪ್ಪ ಸಾಕು ಅಂತ ಕೇಳ್ಕೊಂಡೆ, ಅಷ್ಟೇ. ಕೇಳ್ಕೊಂಡು ಮಾತಾಡಿದ್ದಷ್ಟೇ. ನೋಡಿ, ಈ ಥರದ್ದು ಆ ಮನಸ್ಸು ಬಂದಾಗ ಮತ್ತೊಬ್ಬರಾಗಿದ್ದರೆ ಸಾಮಾನ್ಯ ಮನುಷ್ಯರು ಏನು ಮಾಡ್ತಿದ್ರು ಗೊತ್ತಾ, ಎಲ್ಲಿ ಭಾಷಣ ಬಿಡ್ರಿ ಹೋಗೋಣ ಅಂತಿದ್ರು, ಅನ್ಬೋದಾಗಿತ್ತು. ಇದು ತಪ್ಪು ಆಗ್ತಿರಲಿಲ್ಲ ಅದು, ಯಾಕಂದರೆ ಪರಿಸ್ಥಿತಿ ಆಗಿತ್ತು. ಆದರೆ ಅವ್ರು ಅಂದ್ಕೊಂಡದ್ದು, ನಾನು ಬಂದುಬಿಟ್ಟಿದ್ದೀನಿ, ಹೋಗಿದ್ದೀನಿ ಅಂತ ತಿರುಗಿಸೋಕ್ಕಾಗಲ್ಲ, ಅದು ಸ್ಥಿತಪ್ರಜ್ಞೆ ಲಕ್ಷಣ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಒಂದು ಕ್ಷಣ ಸ್ಥಿತಪ್ರಜ್ಞತೆ ತರ್ಕೋಬೋದಾ ಮನಸ್ಸಿಗೆ ಅಂತ ಹೇಳಿ ನಿಂತು ಭಾಷಣ ಮಾಡೋದು ಅಷ್ಟೇ ಅಲ್ಲ, ತಮ್ಮ ಹೆಂಡ್ತಿಗೆ ಇಲ್ಲಿ ಬರೋ ತನಕನೂ ಹೇಳಿಲ್ಲ, ಶಂಕರ ಮಠಕ್ಕೆ ಬರೋ ತನಕನೂ ಹೇಳಿಲ್ಲ. ಆ ಮನಸ್ಸನ್ನು ತಡ್ಕೊಳ್ಳೋದಿದೆಯಲ್ಲ, ಸ್ಥಿತಪ್ರಜ್ಞನ ಲಕ್ಷಣದ ಬಗ್ಗೆ ಭಾಷಣ ಮಾಡೋದು ಬೇರೆ, ಲಕ್ಷಣವನ್ನು ನಡೆದು ತೋರಿಸೋದು ಬೇರೆ. ನರಸಿಂಹಶಾಸ್ತ್ರಿಗಳು ಅಂತ ನಡೆದು ತೋರಿಸಿದಂಥವ್ರು, ಅವರೆಲ್ಲ ನಿರ್ಮಮದ ಸದ್ವಿವೇಕದ ದೀಪ ಇದ್ದ ಹಾಗೆ ಇರೋದರಿಂದ ಅವರು ದೊಡ್ಡವರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡುವ ಮಟ್ಟಕ್ಕಿದ್ರು. ಈ ನಿರ್ಮಮದ ಸದ್ವಿವೇಕ ಇದೆಯಲ್ಲ, ಅದು ಭಗವಂತನ ಅವತರಣದ ಲಕ್ಷಣ ಅಂತ ಕರೆಯೋದು. ಹಾಗಾದರೆ ಈ ಕಷ್ಟಮಯವಾದಂಥ ಸಂಸಾರದಲ್ಲಿ ಮುಂದೆ ಅರ್ಜುನ ಕೇಳ್ತಾನೆ, ಬುದ್ಧಿವಂತರಂದರೆ ಯಾರು? ಈ ಜ್ಞಾನಯೋಗದಲ್ಲಿ ಜ್ಞಾನಿಗಳು ಅಂತಾರೆ, ಬುದ್ಧಿವಂತರು ಅಂತಾರೆ. ಯಾರು ಬುದ್ಧಿವಂತರು ಹಾಗಾದರೆ? ಆ ಬುದ್ಧಿವಂತರು ಯಾರು ಅಂತ ಹೇಳ್ತಾನೆ ಕೃಷ್ಣ. ಯಶ ಸರ್ವೇ ಸಮಾರಂಭ ಕಾಮ ಸಂಕಲ್ಪವರ್ಜಿತ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಃ. ಯಾರ ಕರ್ಮಗಳು ಬಯಕೆಗಳಿಂದ ಮತ್ತು ಸಂಕಲ್ಪಗಳಿಂದ ಮುಕ್ತ ಆಗಿದೆಯೋ ಮತ್ತು ಜ್ಞಾನಾಗ್ನಿಯಿಂದ ಚೆನ್ನಾಗಿ ಬೆಂದು ಹೋಗಿದೆಯೋ ಅಂಥವನನ್ನು ಬುದ್ಧಿವಂತರು ಅಂತ ತಿಳಿದವರು ಕರೀತಾರೆ ಅಂತ ಹೇಳ್ತಾರೆ. ಇದು ನಮ್ಮ ಭಾಷೆ, ಸಂಸ್ಕೃತ ಭಾಷೆ. ಕನ್ನಡದಲ್ಲಿ ನಮಗೆ ಅರ್ಥ ಆಗುವ ಹಾಗೆ ಡಿ ವಿ ಜಿ ಎಷ್ಟು ಚೆಂದ ಬರೆದಿದ್ದಾರೆ. ನನಗಿದು ಯಾಕೆ ಇಷ್ಟ ಆಗ್ತದೆ ಅಂದರೆ, ಎತ್ತರದ ವಿಷಯವನ್ನು ನಮ್ಮ ಹೃದಯಕ್ಕೆ ಮುಟ್ಟಿಸುವಂಥ ರೀತಿ.
ನಮಗೆಲ್ರಿಗೂ ಸುಲಭವಾಗಿ ಅರ್ಥ ಆಗುವಂಥ ಒಂದು ಕಲ್ಪನೆ, ಇಮೇಜ್, ಒಂದು ರೂಪಕ ಕಣ್ಮುಂದೆ ಕೊಡ್ತಾರೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ, ಅದು ಕಗ್ಗದ ಪದ್ಯ 679, 679. ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ, ಎಷ್ಟು ಚಂದದ ಮಾತು. ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವ ನೊಂದುವನ ಹಿರಿಯನು ನಲಿಯದಿಹನೆ ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂ ದೊಸೆದು ನೋಳ್ಪನು ಜಾಣ ಮಂಕುತಿಮ್ಮ. ಜಾಣ ಯಾರು, ಬುದ್ಧಿವಂತ ಯಾರು? ಅದನ್ನು ಡಿ ವಿ ಜಿ ಎಷ್ಟು ಚಂದ ಹೇಳ್ತಾರೆ. ಜಾಣ ಯಾರು ಅಂದರೆ ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ. ಮನೆಯಲ್ಲೊಂದು ಕಾರ್ಯಕ್ರಮ ಆಗಿದೆ, ಮಕ್ಕಳಿಗೆ ಶಿಶು ಅವಲಕ್ಕಿ ಬೆಲ್ಲದ ಕಾರ್ಯಕ್ರಮ ಮಾಡಿದರೆ ತಿಂತ ಹುಡುಗರು ಅದು ನೋಡಿ ನನಗೂ ಹಸಿವಾಗಿದೆ ಕೊಡ್ರೋ ಅಂತ ಕಸ್ಕೋತಾನೆ ಯಾರಾದರೂ. ಅದಕ್ಕೆ ಹೇಳ್ತಾರೆ, ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನ ಹಿರಿಯನು. ನನಗೆ ಹಸಿವಾಗಿದೆ, ನನಗೆ ಮೊದಲು ಕೊಡಿ, ಮಕ್ಕಳಿಗಿಂತ ಮೊದಲು ಅಂತಾನ ಅನ್ನೋದಿಲ್ಲ. ನಲಿಯ ದಿಹನೇ, ಸಂತೋಷ ಪಡಲ್ವ ಅವನು? ಅವ್ರ ಅವಲಕ್ಕಿ ಬೆಲ್ಲದ ನೋಡಿಕೊಂಡು ಈತ ಸಂತೋಷ ಪಡ್ತಾನೆ, ತಾನು ತಿಂದಿಲ್ಲ. ವಿಷಯ ಸಂಸ್ತಕ್ತ ಲೋಕವನ್ ಅನಾಸಕ್ತಿಯಂ ದೊಸೆದು ನೋಳ್ಪನು ಜಾಣ ಮಂಕುತಿಮ್ಮ. ಸಂಸಕ್ತ ಲೋಕ ಅಂಟ್ಕೊಂಡಂಥದ್ದು, ವಿಷಯಕ್ಕೆ ಅಂಟ್ಕೊಂಡಂಥ ಲೋಕ ಇದೆಯಲ್ಲ, ಈ ಲೋಕದೊಳಗೆ ಅನಾಸಕ್ತಿಯಿಂದ ಬದುಕುವಂಥವ್ರು ಬಹಳ ಅಪರೂಪ ಹಾಕಿ ಸಿಗೋದು. ಅಂಟ್ಕೊಂಡಂಥ ಸಮಾಜ ಇದೆಯಲ್ಲ, ಬಿಡೋದು ಬಹಳ ಕಷ್ಟ. ಇದು ತುಂಬ ಅಂಟ್ಕೊಂಡ್ಬಿಟ್ಟಿದೆ, ಬಿಡಬೇಕಾದ್ರೆ ಬಹಳ ಕಷ್ಟ. ಎಲ್ಲಿ ಮನೆಯಿಂದ 3 ತಾಸು ಬಿಟ್ಟು ಬರೋದು ಕಷ್ಟ ಆಗುತ್ತೆ. ಯಾರು ಹೇಳ್ತಿದ್ದರಂತೆ, ನಾನು ಸಾಯೋದಕ್ಕೆ ಒಂಚೂರು ಹೆದರಲ್ಲ ಸರ್. ಅದರ ಪ್ರಾಬ್ಲಮ್ ಅಂದರೆ ಮುಂದೇನಾಗ್ತದೆ ಗೊತ್ತಿಲ್ಲ. ಯಾಕಂದರೆ ಹೋದ್ಮೇಲೆ ಈ ನನ್ನ ಪ್ರಾಪರ್ಟಿ ಯಾರು ನೋಡ್ಕೋಬೇಕು? ಅರೆ ನೀವೇ ಹೋಗ್ತೀರ ಅಂತ ತೊಗೊಂಡು ಏನು ಮಾಡ್ತೀರಿ ಪ್ರಾಪರ್ಟಿ? ಆದರೆ ಎಷ್ಟೋ ಜನಕ್ಕೆ ಚಿಂತೆ ಅದು. ಹಿಂದ್ಕೊಂದ್ಸಲ ಹೇಳಿದ್ದೆ ನಾನು, ದೊಡ್ಡ ವ್ಯಾಪಾರಸ್ಥರು 10 ಜನ ಮಕ್ಕಳು, ಎಲ್ಲ ಅಂಗಡಿ ಕಟ್ಟಿದ ವಯಸ್ಸಾಯಿತು, ಇನ್ನೇನು ಮುಗೀತು, ಕರ್ಕೊಂಬನ್ನಿ ಎಲ್ಲರೂ ಅಂದರು. 10 ಜನ ಮಕ್ಕಳು ಬಂದರು, ಅಪ್ಪನ ಕಡೆ ದರ್ಶನ ಆಗಿಬಿಡಬೇಕು ಅಂತ. ಅಪ್ಪಗೆ ಚಿಂತೆ ಮಾಡಬೇಡಪ್ಪ, ನೀ ಏನೂ ಚಿಂತೆ ಮಾಡಬೇಡ ಅಂದರು. ಆತ ನೋಡಿದಂತೆ ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಅಂಗಡಿಯಲ್ಲಿ ಯಾರೋ ಅಂದ ಸತ್ತೋದ. ಅಂದರೆ ಹೋಗೋ ಕ್ಷಣಕ್ಕೆ ಕೂಡ ಬಿಡೋಕ್ಕಾಗಲ್ಲ ಅದು. ಆ ಥರದ ಸಂಸಕ್ತ ಲೋಕವನ್ನು ಅಂಟ್ಕೊಂಡ್ಬಿಟ್ಟಿದೆ ಅಲ್ಲ ಲೋಕ ನಮಗೆ ಅಂಟ್ಕೊಂಡಿದೆಯೋ, ನಾವು ಲೋಕಕ್ಕೆ ಅಂಟ್ಕೊಂಡಿದೆಯೋ ನಮಗೆ ಗೊತ್ತದು. ಅದನ್ನು ಅನಾಸಕ್ತಿಯಿಂದ ನೋಡೋದಿದೆಯಲ್ಲ, ಅನಾಸಕ್ತಿ ಅಂದರೆ ನಿರಾಕರಣ ಅಲ್ಲ, ಭಾಳ ಮುಖ್ಯವಾಗಿ ತಿಳ್ಕೊಬೇಕಾದ್ದು. ಜಗತ್ತನ್ನು ಬಿಟ್ಟು ಓಡಿ ಹೋಗೋದು ನಿರಾಕರಣ ಆಯಿತು. ಅಲ್ಲೇ ಇದ್ದು ಆದರೆ ಅಂಟ್ಕೊಳ್ಳದೇ ಇರುವಂಥದ್ದು, ತಾವರೆ ಮೇಲೆ ನೀರಿದ್ದ ಹಾಗೆ ಅಂತ, ಛದ್ಮಪತ್ರದ ಚಲಬಿಂದುವಿನಂತೆ ಅಂತ ಹೇಳಿದ ಹಾಗೆ ಹಾಗಿರುವಂಥದ್ದು. ಹಾಗೆ ಇರೋರು ಇರ್ತಾರಲ್ಲ, ಅವರು ಜಾಣರು ಅಂತ. ಯಾಕೆ ಜಾಣರು ಗೊತ್ತಾ? ಸಿಕ್ಕಾಕೊಳ್ಳೋ ಪ್ರಸಂಗನೇ ಇಲ್ಲ ಅವ್ರದ್ದು, ಯಾಕಂದ್ರೆ ಅಂಟ್ಕೊಂಡೇ ಇಲ್ಲ ಅವರು. ಇನ್ನೊಂದು ಗಮನಿಸಿ, ಇದೊಂದು ವಿಚಿತ್ರ ನಾನು ಕಂಡುಕೊಂಡದ್ದು ಅನಿಸುತ್ತೆ, ಎಲ್ರಿಗೂ ಹಾಗೆ ದರ್ಶನ ಆಗಿರಬೇಕದು. ಯಾರಿಗೆ ಪ್ರಪಂಚದ ಬಗ್ಗೆ ತುಂಬ ಮೋಹ ಇದೆಯೋ, ಅದು ಬೇಕು ಇದು ಬೇಕು ಇದು ಬೇಕು ಅಂತ ಅಂಟುಕೊಂಡಿದ್ದಾರೆ. ಕೆಲವು ನೋಡಿ ಮನೆಯಲ್ಲಿ ಸಣ್ಣ ಸಣ್ಣ ಸಾಮಾನು ಬಗ್ಗೆ ಚಿಂತೆ, ಅದು ಎಲ್ಲಿ ಹೋಯ್ತು ಇದೆಲ್ಲಿ ಹೋಯ್ತು, ತುಂಬ ಒದ್ದಾಡ್ತಿರ್ತಾರೆ. ಅಂಥವ್ರು ಜೀವ ಪಡೋದು ತುಂಬ ಕಷ್ಟ ಆಗುತ್ತೆ. ಕೆಲವು ನೋಡಿದ್ದೀನಿ ನಾನು, ಸುಮಾರು ಜನ ನೋಡಿದ್ದೀನಿ, ಹತ್ತುಮುತ್ತಲ ಇರೋವಂಥವ್ರನ್ನ. ಯಾರು ಅಂಟುಕೊಳ್ಳಿಲ್ವೋ ಟಕ್ ಅಂತ ಹೋಗ್ಬಿಡ್ತಾರೆ, ಅವರು ತಕರಾರಿಲ್ಲದೆ ಹೋಗ್ಬಿಡ್ತಾರೆ. ಏನಕ್ಕೆ ಅಂಟ್ಕೊಂಡಿರ್ತಾರಲ್ಲ, ಪಾರಾಗೋದು ಭಾಳ ಕಷ್ಟ, ಬಿಡೋದೇ ಇಲ್ಲ, ಹಿಡ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಹೇಳ್ತಾನೆ ಅನಾಸಕ್ತಿಯಿಂದ ನೋಡಬೇಕು ಅಂತ, ನಿರಾಕರಣೆಯಿಂದ ಅಲ್ಲ. ಮನೆ ಬಿಟ್ಟು ಊರು ಕಾಡಿಗೆ ಹೋಗ್ತೀನಿ ಅಂತಲ್ಲ, ಇಲ್ಲೇ ಇದ್ಕೋಬೇಕು. ಆದರೆ ಸರಿ, ಇಲ್ದಿದ್ರೆ ಇಲ್ಲ. ನನಗೆ ಯಾವಾಗಲೂ ಒಂದು ವಿಷಯ ನೆನಪಾಗುತ್ತೆ. ನಮ್ಮ ತಂದೆಗೆ ಕಿವಿ ಕೇಳಿಸ್ತಿರ್ಲಿಲ್ಲ, ಕೊನೆಗೆ ವಯಸ್ಸಾಯ್ತಲ್ಲ, 80 ವರ್ಷ ಮೇಲಾಗಿತ್ತು, 85. ಅವ್ರು ಕಿವಿ ಕೇಳಿಸಲ್ಲ ಅಂತ ಜಾಸ್ತಿ ನಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ. ಮಾತಾಡೋರು, ಆದರೆ ಜಾಸ್ತಿ ಹರಟೆ ಹೊಡಿಬೇಕಾದ್ರೆ ಬಂದು ಕೂಡ್ತಿರ್ಲಿಲ್ಲ. ನನಗೊಂದ್ಸಲ ಬೇಜಾರಾಯಿತು. ಪಾಪ ಅವ್ರು ಬೇಜಾರು, ಅಣ್ಣ ಕಿವಿ ಕೇಳಿಸಲ್ಲ ಅಂತ ಬೇಜಾರಾಗ್ತದಾ? ಮಷಿನ್ ತಂದು ಕೊಟ್ಟಿದ್ದೀನಿ, ಹಾಕ್ಕೊಳ್ಳಲ್ಲ ನಿಂದೆ. ಬೇಡಪ್ಪ, ಮಷಿನ್ ಯಾಕೆ ಬೇಕು? ಒಂದು ತಂದು ಕೊಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳಿಲ್ಲ. ಯಾಕೆ ಅಂತ ಕೇಳಿದೆ. ಯಾತಕ್ಕೆ ಬೇಕೋ? ಅವ್ರ ಪ್ರಶ್ನೆ ಭಾಳ ಚೆನ್ನಾಗಿದೆ. ಕಿವಿ ಕೇಳಿಸಲ್ಲ ಅಂತ ನನಗೇನೂ ದುಃಖ ಇಲ್ಲ. ಯಾಕೆ ಗೊತ್ತಾ? ಈ ಕಿವಿ ಬೇಕಾದಷ್ಟು ಕೇಳಿಬಿಟ್ಟಿದ್ದಾರೆ, ಕೇಳೋದನ್ನು ಕೇಳಬಾರ್ದನ್ನು ಎಲ್ಲ ಕೇಳಿದ್ದಾರೆ. ಅವ್ರು ಎಷ್ಟು ಫಿಲಾಸಫಿ ನನಗೆ ಇಷ್ಟ ಆದದ್ದು ಅಂದರೆ, ಅವ್ರು ಹೇಳೋದು ವಯಸ್ಸಾದ್ಮೇಲೆ ಯಾಕೆ ಕಿವಿ ಕೇಳಿಸಲ್ಲ, ಕಾಲು ನಡೆಯೋಲ್ಲ ಸರಿಯಾಗಿ, ಕಣ್ಣು ಸರಿಯಾಗಿ ಕಾಣಿಸಲ್ಲ ಗೊತ್ತಾ? ಬೇಕಿಲ್ಲ. ಅವ್ರು ಚೆನ್ನಾಗಿ ಬೇಕಿಲ್ಲ, ಬೇಕಾದಷ್ಟು ನೋಡಿಬಿಟ್ಟಿದೆ, ಬೇಕಾದಷ್ಟು ಕೇಳಿಬಿಟ್ಟಿದೆ. ಈಗ ಯಾಕೆ ಬೇಕದು? ನನಗೆ ಹೇಳಲೇಬೇಕು ಅಂದರೆ ನೀನು ಜೋರಾಗಿ ಕೂಕ್ಕೊಂಡಾದರೂ ಹೇಳ್ತೀಯ. ಬೇಡದ್ದು ನಾನು ಯಾಕೆ ಏನು ಅಂತ ಕೇಳಬೇಕು? ಕಾರಣ ಇಲ್ಲ ನನಗೆ, ಅಲ್ವಾ? ಅವ್ರು ಹೇಳ್ತಾರೆ, ಬರ್ತಾ ಬರ್ತಾ ಇಷ್ಟು ಕೆಲಸ ಮಾಡಿದ್ದೀವಿ ನಾವು, ಇದು ನನಗೆ ಬೇಕಿಲ್ಲ, ನಿಧಾನ ಬಿಟ್ಕೊಂಡು ಹೋಗ್ಬೇಕು, ಅದನ್ನು ಹಚ್ಕೋಬಾರ್ದು ಅಂತನೋರು. ಕಣ್ಣು ಕಾಣಿಸೋಲ್ಲ, ಬೇಕು, ಎದಕ್ಕೆ ಬೇಕು? ಹೊರಗೇನು ಕಬಡ್ಡಿ ಆಡೋಕ್ಕೆ ಹೋಗ್ತೀಯ ನೀನು? ಇಲ್ಲ, ಮನೇಲಿ ಅಡ್ಡಾಡ್ಕೊಂಡಿರೋ ವಯಸ್ಸಾದಾಗೆ ಸಾಕು, ಅಷ್ಟಿದ್ರೆ ಸಾಕು ಅಂತ ಹೇಳಿ ಈ ಕಿವಿ ಕಣ್ಣು ಕೇಳಿಸದೇ ಇರೋದನ್ನು ಅವರು ಫಿಲಾಸಾಫಿಕಲಿ ಜಸ್ಟಿಫೈ ಮಾಡ್ಕೋತಾ ಇದ್ರು. ಇದು ಸರಿ ಆದದ್ದು ತಪ್ಪಲ್ಲ, ಇದು ಹೀಗೆ ಇರಬೇಕಾದ್ದು, ಬಿಟ್ಕೊಂಡು ಹೋಗ್ಬೇಕಲ್ಲೋ, ಹಿಡ್ಕೊಂಡಿದ್ರೆ ಹೆಂಗೆ ಹಿಡ್ಕೋತೀಯ ನೀನು ಅನ್ನೋರು. ಅದು ಎಷ್ಟು ಕರೆಕ್ಟ್ ಅನ್ನಿಸ್ತಾ ಇತ್ತು ನನಗೆ.
ಆ ಥರದ್ದು ನೋಡಿದಾಗ ಅನಿಸುತ್ತೆ ಇಂಥ ಬುದ್ಧಿವಂತರಿರ್ತಾರೆ. ನನಗೆ ಮತ್ತು ಬೆಳಗೆರೆ ಕೃಷ್ಣಶಾಸ್ತ್ರಿಗಳೇ ಬರೆದಂಥ ಅವ್ರ ಪುಸ್ತಕದಲ್ಲೇ ನೋಡಿದ್ದು ಅನಿಸುತ್ತೆ. ನಾನು ಇದು ಘಟನೆ ಬರೆದದ್ದು. ಈ ಬೆಳಗಾವಿ ಹತ್ರ ಸೌದತ್ತಿ ಅಂತಿದೆ, ಯಲ್ಲಮ್ಮನ ಗುಡಿ ಭಾಳ ಪ್ರಸಿದ್ಧ. ಆ ಸೌದತ್ತಿಯಲ್ಲಿ ಪಾರವ್ವ ಅಂತ ಒಬ್ಬ ಹೆಂಗಸಿದ್ಲು. ಆಕೆ ಪಾರವ್ವ ಸ್ವಲ್ಪ ಫೇಮಸ್ ಆಗಿದ್ದವಳು. ಫೇಮಸ್ ಆದ ಯಾಕಂದರೆ ಸ್ವಾತಂತ್ರ್ಯ ಚಳವಳಿ ನಡೆದಾಗ ಗೋಕಾಕದಲ್ಲಿ, ಆಕೆ ಗೋಕಾಕದಲ್ಲಿ ಹೋಗಿದ್ಲಂತ. ಅವಾಗ ಗೋಕಾಕದಲ್ಲಿ ತಹಶೀಲ್ದಾರ್ ಆಫೀಸ್ ಕಚೇರಿ ಮೇಲೆ ಭಾರತ ಧ್ವಜವನ್ನು ಹಾರಿಸ್ಬೇಕು ಅಂತ ಇದ್ದದ್ದು. ಎಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ, ಇಂಥ ದಿವಸ ಹಾರಿಸ್ತೀವಿ ಅಂತ. ಮೊದಲು ನೋಟಿಸ್ ಕೊಟ್ಟೆ ಹಾರಿಸೋದು ಅದನ್ನು. ಆಗ ಸಾಕಷ್ಟು ಜನ ಪೊಲೀಸರೆಲ್ಲ ಪ್ರೊಟೆಕ್ಷನ್ ಕೊಟ್ಟು ಗಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬಿಡೋಲ್ಲ ಮೇಲೆ ಅಂಥೇಳಿ. ಈಕೆ ಹೋಗಿ ಹಾರಿಸ್ಬಿಟ್ಲಂತೆ. ಅದ್ರ ಮುಂದೆ ಆಕೆಗೆ ಜೈಲಿಗೆ ಹಾಕಿದ್ರು 3-4 ತಿಂಗಳು. ಆಕೆ ಪಿಂಚಣಿ ಕೂಡ ಕೇಳಿಲ್ಲ, ತುಂಬ ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾಗಿ ಇವ್ರು ಹೋದ್ರಂತೆ ಇಂಟರ್ವ್ಯೂ ಮಾಡೋದಕ್ಕೆ. ಆಕೆಗೆ ಏನೂ ಆಸಕ್ತಿ ಇಲ್ಲ. ಆಕೆಗೆ ಯಾಕೆ ಬಂದು ಅಂತ ಕೇಳಿದ್ರಂತೆ. ಸಂದರ್ಶನ, ನೀವೊಬ್ಬ ಕಮ್ಮಿ ಆಗಿದ್ದೆ ನನಗೆ ಅಂತ ಹೇಳಿದ್ರಂತೆ. ಯಾಕೆ ಬಂದು? ಆಸಕ್ತಿ ಇಲ್ಲ ಆಕೆಗೆ ಇಂಟರ್ವ್ಯೂ ಕೊಡೋದಕ್ಕೆ. ಇವರಾಗೆ ಕೆದಕಿ ಕೇಳಿದಾಗ ಏನು ಮಾಡಿದೆ ಅಂತ. ಏನು ಮಾಡೋದು, ಗೋಕಾಕದಲ್ಲಿ ಸಾಕಷ್ಟು ಜನ ಸೇರಿದ್ರು, ಧ್ವಜ ಹಾರಿಸ್ಬೇಕಂದ್ರು. ಅವರೆಲ್ಲ ಕೂತಿದ್ರಲ್ಲ ಗಾಂಧಿ ಮಂದಿ, ಒಬ್ಬರು ಹಾರಿಸ್ಲಿಲ್ಲ ಅಂತ ಹೇಳ್ತಾರೆ. ಈ ಮೀಸೆ ಹೊತ್ತವ್ರೆಲ್ಲ ಹಾರಾಡಿ ಕೂತ್ಕೊಂಡ್ರು, ಒಬ್ಬರು ಹಾರಿಸ್ಲಿಲ್ಲ. ಅದು ನಾನೇನು ಮಾಡಿದೆ, ನಾನೇ ಕಿತ್ಕೊಂಡು ಹೋದೆ, ಕಚೇರಿ ಮೇಲೆ ಹಾರಿಸಿ ಬಂದುಬಿಟ್ಟೆ. ಕೆಳಗಿಳಿದ ತಕ್ಷಣ ನಡಿ ಅಂದರು. ಎಲ್ಲಿ ಅಂತ ಕೇಳಿದೆ, ಜೈಲಿಗೆ. ನಡಿ ಅಂದೆ, ಜೈಲಿಗೆ ಹೋದೆ. 2 ದಿವಸ ಹಾಕಿದ್ರು, ಏನೋ 3-4 ತಿಂಗಳು ಹಾಕಿದ್ರು ಜೈಲೊಳಗೆ ಅಂದರು. ಅಲ್ಲ 3-4 ತಿಂಗಳು ಹಾಕಿದ್ರು, ಬಂದಮೇಲೆ ಏನಾಯ್ತು? ಬಂದಮೇಲೆ ಏನು, ಮನೆಗೆ ಬಂದೆ ಅಂದರು. ಆ ನಂತರ ಬಂದು ಮುಂದೆ ಕೇಳಿದ್ರಂತೆ. ಈಗ ಎಲ್ಲರೂ ಒಂದೊಂದು ದಿವಸ ಜೈಲಲ್ಲಿದ್ದರೆ ತಾಮ್ರಪತ್ರ ಏನೇನೋ ಪತ್ರ ತೊಗೋತಾರಲ್ಲ, ತೊಗೊಂಡು ಆಮೇಲೆ ನಿಮಗೆ ಪಿಂಚಣಿ ಕೇಳ್ಬೋದಾಗಿತ್ತು, ನೀವು ಕೇಳಲಿಲ್ಲಂತೆ. ಅದಕ್ಕೆ ಆಕೆ ಕೊಟ್ಟಂಥ ಉತ್ತರ ತುಂಬ ಚೆನ್ನಾಗಿರೋದು. ಇದು ನನಗೆ ಮುಖ್ಯ, ಅನಾಸಕ್ತಿಯಿಂದ ನೋಡುವಂಥದ್ದು. ಆಕೆ ಪಿಂಚಣಿ ಯಾಕೆ ತೊಗೊಳ್ಳಿಲ್ಲ, ನೀನು ಹಾಕಿದರೆ ನಿನಗೊಂದು ಏನಂತ ಅದಕ್ಕೆ ಸ್ವಾತಂತ್ರ್ಯ ಯೋಧರು ಅಂತೇನೋ ಕೊಡ್ತಾರಲ್ಲ, ಯಾಕೆ ತೊಗೊಳ್ಳಿಲ್ಲ ಅಂತ. ಆಕೆ ಹೇಳಿದ ಮಾತು ಎಷ್ಟು ಜೋರಾಗಿ ಹೇಳಿದ್ದು ಗೊತ್ತಾ? ಏನು ಕೂಲಿ ಕೆಲಸಕ್ಕೆ ಹೋಗಿದ್ದ ಸಂಬಳ ತೊಗೊಳ್ಳೋದಕ್ಕೆ? ನೋಡಿ ಆಕೆ ಮಾತು ಹೆಂಗಿದೆ. ಧ್ವಜ ಹಾರಿಸೋಕೆ ಹೋದದ್ದು ಕೂಲಿ ಕೆಲಸಕ್ಕೆ ಹೋಗಿದ್ದ ನಾನು, ಸಂಬಳ ತೊಗೊಳ್ಳೋದಕ್ಕೆ ಅವ್ರ ಕಡೆಯಿಂದ. ಗಾಂಧಿ ಕೆಲಸ ಅಂತ ಹೋಗಿ ಮಾಡಿದೆ ಅಷ್ಟೇ. ನೋಡಿ ಆಕೆ ಅಜ್ಜಿ ಹೇಳೋದು, ಸಂಬಳ ತೊಗೊಳ್ಳೋದು ಪಿಂಚಣಿ ಕೇಳಲೂ ಇಲ್ಲ ಆಕೆ. ಆಕೆಗೆ ಧ್ವಜ ಹಾರಿಸೋದು ಹಾರಿಸ್ಬೇಕು ಅಷ್ಟೇ, ಅದರಿಂದ ಪಿಂಚಣಿ ಬರುತ್ತೆ, ಲಾಭ ಬರುತ್ತೆ, ಬದುಕಿರಬೇಕು, ಆ ಲೆಕ್ಕನೇ ಇಲ್ಲ. ಅನಾಸಕ್ತಿ ವಿಷಯ ಸಂಸಕ್ತ ಲೋಕವನ್ನು ನೋಡೋದಿದೆಯಲ್ಲ, ಅಂಥವ್ರು ನಿಜವಾಗಲೂ ಬುದ್ಧಿವಂತರು, ಅಂಥವ್ರು ಜಾಣರು ಅಂತ ಹೇಳ್ತಾರೆ. ಈ ಬುದ್ಧಿವಂತನಾದವನು ಹೇಗೆ ಬದುಕ್ತಾನೆ ಅಥವಾ ಹೇಗೆ ಬದುಕಬೇಕು ಅನ್ನೋದನ್ನು ಮತ್ತೊಂದು ಕಗ್ಗದ ಪದ್ಯ ಒಂದು ಚೆನ್ನಾಗಿ ಹೇಳ್ತದೆ. ಬುದ್ಧಿವಂತರ ಬಗ್ಗೆ 2 ಪದ್ಯ ಆರಿಸ್ಕೊಂಡದ್ದು ನಾನು. ಇದು ಪದ್ಯ 749, 749. ಇದು ಪಕ್ಕಾ ವ್ಯಾಪಾರದ ಮಾತು ಬರೀತಾರೆ ಡಿ ವಿ ಜಿ. ವ್ಯಾಪಾರ ಮಾಡ್ಬೇಕಾದ್ರೆ ಏನಿರಬೇಕು ಅಂತ. ಪರಮ ಲಾಭವ ಗಳಿಸೆ ಜೀವಿತ ವ್ಯಾಪಾರಕ್ಕೆ ಇರಬೇಕು ಮೂಲಧನ. ಮೂಲಧನ ಇಲ್ಲದೆ ವ್ಯಾಪಾರ ಮಾಡೋದು ಹೇಗೆ ಅದಕ್ಕೆ ಹೇಳ್ತಾರೆ, ಜೀವನ ವ್ಯಾಪಾರ ಇದು. ಪರಮ ಲಾಭವ ಗಳಿಸೆ ಜೀವಿತ ವ್ಯಾಪಾರಕ್ಕೆ ಇರಬೇಕು ಮೂಲಧನ, ಅದು ತತ್ವದೃಷ್ಟಿ. ಜೀವಿತ ವ್ಯಾಪಾರಕ್ಕೆ ಮೂಲಧನ ಯಾವುದು ಅಂದರೆ ತತ್ವದೃಷ್ಟಿ ಇರಬೇಕದು. ಚಿರಲಾಭ, ಲಾಭ ಬರಬೇಕಲ್ಲ ವ್ಯಾಪಾರ ಮಾಡಿದ ಮೇಲೆ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ. ಆ ಆತ್ಮ ಲೀಲಾ ವಿಹಾರ ಸುಖ ಅಂತಿದೆಯಲ್ಲ, ಆತ್ಮದಲ್ಲಿ ಮೈಮರೆಯುವಂಥದ್ದು ಇದೆಯಲ್ಲ, ಅದು ಚಿರಲಾಭ, ಪರ್ಮನೆಂಟಾಗಿ ಬರುವಂಥ ಲಾಭ ನನಗದು. ಮೂಲಧನ ತತ್ವದೃಷ್ಟಿ, ಲಾಭ ಈ ಲೀಲಾ ವಿಹಾರ. ಮತ್ತು ಬಡ್ಡಿ ಬೇಡವಾ? ಅದಕ್ಕೆ ಹೇಳ್ತಾರೆ, ಧರೆಯ ಸುಖ ಮೇಲ್ ಬಡ್ಡಿ ಮಂಕುತಿಮ್ಮ. ಧರೆ ಮೇಲೆ ಏನು ಸುಖ ಸಿಗ್ತದೆ ಅದು ಬಡ್ಡಿ ಅಷ್ಟೇ, ಭಾಳ ತಲೆ ಕೆಡಿಸ್ಕೋಬಾರ್ದು. ಅಂದರೆ ನಾವು ಬದುಕೋದೆಲ್ಲ ಬಡ್ಡಿಯಲ್ಲೇ ಬದುಕೋದು. ತತ್ವದೃಷ್ಟಿ ಅನ್ನುವಂಥದ್ದು ಮೂಲಧನ ಆಗಿದ್ದರೆ ಜೀವನ ಬದುಕೋದು, ಬುದ್ಧಿವಂತರು ಬದುಕೋದು ಹೇಗೆ ಅಂದರೆ, ಮೂಲಧನ ನಮ್ಮದು ತತ್ವದೃಷ್ಟಿ ಅಂತ ಆಗಿದ್ದರೆ, ತತ್ವದೃಷ್ಟಿಯಲ್ಲೇ ಬದುಕೊಳ್ಳೋದಾದರೆ ನಮ್ಮ ಜೀವಿತ ವ್ಯಾಪಾರಕ್ಕೆ ಒಳ್ಳೆಯ ಮೂಲಧನ ಬಂದಾಗಾಯಿತು. ಅದಾದಮೇಲೆ ಲಾಭ ಏನು ಬರುತ್ತೆ? ತತ್ವದೃಷ್ಟಿಯಲ್ಲೇ ಬದುಕಿದವನಿಗೆ ನೀನು ಹೇಳಿದ ಸಾತ್ವಿಕ ಬೇರೆ ಕಡೆ ಹೋಗೋದು ಏನಿದೆ, ಅವನು ಸಾತ್ವಿಕದಿಂದ ಬಾಳದವನಿಗೆ ಇನ್ನೇನು ಚಿಂತೆ ಇದೆ, ಅವನು ಎಲ್ಲಿ ಸತ್ರ ಹೊಸದಿ ಹೋದು ನಡೆ ಮಂಕುತಿಮ್ಮ, ಬೇಕಾದಲ್ಲಿ ಹೋಗ್ತಾನೆ ಅವನು ತತ್ವದೃಷ್ಟಿಯಿಂದ ನಡ್ಕೊಂಡಾಗ ಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಆಗ್ತದೆ, ಆತ್ಮಲೀಲದಲ್ಲಿ ಇರ್ತಾನೆ. ಅದರ ಜೊತೆಗೆ ಬಡ್ಡಿ ಕೂಡ ಸಿಗುತ್ತೆ ಅವನಿಗೆ. ಬಡ್ಡಿ ಯಾವುದು? ಧರೆಯ ಸುಖ ಮೇಲ್ ಬಡ್ಡಿ ಮಂಕುತಿಮ್ಮ. ಪಕ್ಕಾ ವ್ಯವಹಾರದ ರೀತಿಯಲ್ಲಿ ಹೇಳುವಂಥದ್ದನ್ನು ಹೇಳಿದ್ದಾರೆ. ಈ ಸತ್ಯವನ್ನು ತಿಳಿದಂಥವನು ತತ್ವದೃಷ್ಟಿಯಿಂದನೇ ಬದುಕಬೇಕು ಅನ್ನೋಂಥವನ್ನ ಕೃಷ್ಣ ಮುಂದೆ ಹೇಳ್ತಾನೆ. ಹೇಗೆ ಬದುಕ್ತಾನೆ ಮನುಷ್ಯ? ಎಲ್ಲ ಕರ್ಮಗಳನ್ನು ಯಜ್ಞ ಅಂದೇ ಮಾಡ್ತಾನೆ, ತಾನು ಸ್ವಂತ ಅಲ್ಲ. ಅದಕ್ಕೆ ನಮ್ಮಲ್ಲಿ ಪೂಜೆ ಮಾಡಿಸುವಾಗ ನಾವು ಸ್ವಲ್ಪ ಹುಷಾರ ಕೇಳ್ಕೋಬೇಕು. ಆ ಪುರೋಹಿತರು ಹೇಳ್ತಾ ಇರ್ತಾರೆ, ನಮ್ಮ ಪರವಾಗಿ ಅವರೇ ಹೇಳಿಬಿಡ್ತಾರೆ ಎಲ್ಲನೂ, ಇದನ್ನು ಮಮ್ಮ ಅಂತ ಹೇಳ್ತಾರೆ. ಇದು ನಂದಲ್ಲ ಅಂತ ಅಂದರೆ ನಂದಲ್ಲ ಅಂತ ಕೊಡಬೇಕು. ಅದು ಹಾಗೆ ಮಾಡಿಸುವಾಗ ಎಲ್ಲ ಕರ್ಮಗಳು ಯಜ್ಞಗಳೇ ಅಂತ ಕೃಷ್ಣ ಹೇಳ್ತಾನೆ. ಅದು ಬಹಳ ಪ್ರಖ್ಯಾತವಾದಂಥ ಶ್ಲೋಕ. ಬ್ರಹ್ಮಾರ್ಪಣಂ
ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದನ್ನು ಸಾಮಾನ್ಯವಾಗಿ ಎಷ್ಟೋ ಕಡೆಗೆ ಊಟಕ್ಕೆ ಕೂಡೋಕ್ಕಿಂತ ಮೊದಲು ಈ ಸ್ತೋತ್ರವನ್ನು ಹೇಳ್ತಾರೆ. ಎಷ್ಟೋ ಚಂದದ ಮಾತು, ಅದು ಅರ್ಥ ಆಗಿ ಹೇಳಬೇಕಷ್ಟೇ ಊಟಕ್ಕೆ ಕೂಡುವಾಗ. ಬರೀ ಗುಣಗಣ ಮಂತ್ರ ಅಂದರೆ ಪ್ರಯೋಜನ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ. ಅದೊಂದು ಯಜ್ಞಕರ್ಮ. ಊಟ ಮಾಡೋದು ಯಜ್ಞಕರ್ಮ. ಯಾರು ಊಟ ಮಾಡ್ತಾರೆ, ಅವನು ಮಾಡುವಂಥ ಅರ್ಪಣೆಯೂ ಬ್ರಹ್ಮ, ಹವಿಸ್ಸೂ ಬ್ರಹ್ಮ. ಬ್ರಹ್ಮ ಅನ್ನೋ ಅಗ್ನಿಯಲ್ಲಿ ಬ್ರಹ್ಮದಿಂದಲೇ ಅದು ಹೋಮ ಮಾಡ್ತದೆ. ಇದೆಲ್ಲ ಮಾಡಿದಾಗ ಬ್ರಹ್ಮನನ್ನೇ ಕಾಣ್ತಾನೆ ಅಂತ ಹೇಳಬೇಕಾಗಿತ್ತು. ಅವು ಮಾಡಿದವನು ಬ್ರಹ್ಮನನ್ನೇ ಹೊಂತಾನೆ. ಈ ಯಜ್ಞ ಅಂತ ಹೇಳಿದ್ನಲ್ಲ, ಯಜ್ಞದಲ್ಲಿ 4 ಮುಖ್ಯವಾದ ಸಂಗತಿಗಳಿದ್ದಾವೆ. ಈ ಶ್ಲೋಕದಲ್ಲಿ 4 ಜನ ಇರಬೇಕು ಮುಖ್ಯವಾಗಿ. ಯಾರು? ಯಜ್ಞೇಶ್ವರ. ಯಾರನ್ನು ಕುರಿತು ಯಜ್ಞ ಮಾಡ್ತಿರೋ ಒಬ್ಬ ಮನುಷ್ಯ ಇರಬೇಕಲ್ಲ, ದೇವತೆ ಇರಬೇಕು, ಒಂದು ಶಕ್ತಿ ಇರಬೇಕು, ಬ್ರಹ್ಮ ಅಂದ್ಕೊಳ್ಳಿ. ಯಜ್ಞೇಶ್ವರ ಅದು ಬ್ರಹ್ಮ. ನೈವೇದ್ಯವನ್ನು ಯಾರ ಮೂಲಕ ಹಾಕ್ತೀವಲ್ಲ, ಒಂದು ಮೆಸೆಂಜರ್ ಬೇಕಲ್ಲ, ವಾಹಕ ಬೇಕಲ್ಲ, ಅದು ಅಗ್ನಿ. ಹವಿಸ್ ಹಾಕೋದು ಅಗ್ನಿ ಒಳಗೆ, ಅದರ ಮೂಲಕ ಭಗವಂತನಿಗೆ ಹೋಗ್ತದೆ ಅಂತ ಹೇಳೋದು. ಯಜ್ಞೇಶ್ವರ ಇದ್ದಾನೆ. ಯಜ್ಞ ಮುಟ್ಟಿಸುವಂಥ ಒಂದು ವಾಹಕ ಅಗ್ನಿ ಇದೆ. 3ನೇದ್ದು ಅದ್ರ ಹಾಕುವಂಥ ಆಹಾರ ಹವಿಸ್ಸು, ಅದು ನಾವು ನೀಡುವಂಥ ವಸ್ತು. ಕೊನೆಗೆ ಒಬ್ಬ ಮಾಡೋನಿದ್ದಾನಲ್ಲ, ಯಜ್ಞ ಮಾಡುವಂಥವನು, ಅಪೇಕ್ಷೆ ಮಾಡುವಂಥ ಒಂದು ಚೈತನ್ಯ, ಕೇಳ್ಕೊಳ್ಳುವಂಥವನೊಬ್ಬನು, ಹಾಕುವಂಥ ವಸ್ತು ಒಂದು, ಆ ಹಾಕಿದ್ದನ್ನು ಮುಟ್ಟಿಸುವಂಥ ಒಂದು ವಾಹಕ ಒಂದು, ಕೊನೆಗೆ ಯಾರು ಮುಟ್ಟಬೇಕು ಅನ್ನುವಂಥ ಯಜ್ಞೇಶ್ವರ. ಈ 4 ಜನ ಇದ್ದಾರೆ. ನಾವು ಬದುಕೋದಕ್ಕೆ ಆಹಾರ ಬೇಕು. ಹಸಿವು ತುಂಬ ಆದಾಗ ಆಹಾರ ತುಂಬ ಇಷ್ಟ ಆಗ್ತದೆ, ತುಂಬ ಆನಂದ ಪಡ್ತೇವೆ. ನಾವು ಊಟ ಮಾಡಿದಾಗ ಆನಂದ ಪಡ್ತೇವೆ. ಅದು ಹೇಳ್ತಾರೆ ಹೇಗಿದೆ ಅಂದರೆ, ಈ ಆನಂದದ ಘಳಿಗೆಯಲ್ಲಿ ನೆನಪಿಡಬೇಕು ಅಂತ ಕೃಷ್ಣ ನೆನಪು ಮಾಡ್ತಾನೆ. ಹೇಗೆ ನೆನಪಿಡಬೇಕು ಅಂದರೆ, ಬ್ರಹ್ಮನು ಬ್ರಹ್ಮವನ್ನೇ ಆನಂದಿಸ್ತಿದ್ದಾನೆ ಅಂತ. ತಿನ್ನೋನು ಬ್ರಹ್ಮ, ಒಳಗಿರುವಂಥ ಶಕ್ತಿ ಕೂಡ ಬ್ರಹ್ಮ, ಅದು ಹೋಗುವಂಥ ಆಹಾರ ಕೂಡ ಬ್ರಹ್ಮ. ಅದೇ ಹೇಳ್ತಾರೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ. ಎಲ್ಲವೂ ಬ್ರಹ್ಮವೇ. ಆಗ ಎಲ್ಲ ಬ್ರಹ್ಮವೇ ಅಂತ ತಿಳ್ಕೊಂಡಾಗ ನಾವು ಮಾಡಿದಂಥ ಆಹಾರ ರೂಪವಾದ ಬ್ರಹ್ಮವನ್ನು ಒಳಗಿದ್ದಂಥ ಬ್ರಹ್ಮ ಸ್ವೀಕರಿಸ್ತಾನೆ. ಆ ನಮ್ಮ ದೇಹವಾದಂಥ ಬ್ರಹ್ಮದ ಮೂಲಕ ಅವನಿಗೆ ಕೊಡ್ತಾ ಇದ್ದೇನೆ ಅಂತ ತಿಳ್ಕೋಬೇಕು ಅಂತ ಪ್ರಾರ್ಥನೆ ಅಂತ. ಈ ನಿತ್ಯ ಕರ್ಮಗಳನ್ನು ಮಾಡುವಾಗ ಕೂಡ ಯಜ್ಞ ಮಾಡುವುದಾಯಿತು. ನಿತ್ಯ ಕರ್ಮದಲ್ಲಿ ಕೂಡ ಪ್ರತಿಯೊಂದು ಕೆಲಸದಲ್ಲಿ ನಾನು ಬ್ರಹ್ಮನನ್ನೇ ಸೇವೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಾಗ ಇದಾಗ್ತದೆ. ಇದಕ್ಕೊಂದು ಅದ್ಭುತವಾದ ಪದ್ಯ ಕಗ್ಗದಲ್ಲಿ ಬರ್ತದೆ, ಪೂರ ಸಂವಾದಿಯಾದಂಥ ಪದ್ಯ. ಪದ್ಯ 753, 753. ಇದು ಬಹಳ ಫೇಮಸ್ ಪದ್ಯ. ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ, ಬ್ರಹ್ಮದರುಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲೋ ಮಂಕುತಿಮ್ಮ. ಎಷ್ಟು ಚಂದದ ಪದ್ಯ. ಬ್ರಹ್ಮಾನುಸಂಧಾನ, ಬ್ರಹ್ಮನ ಅನುಸಂಧಾನ ಮಾಡಬೇಕಾದ್ರೆ ಲೋಕಸಂಧಾನದಲ್ಲಿ. ಬೇರೆ ಕಡೆ ಹುಡ್ಕೊಂಡು ಹೋಗಬೇಡಿ, ಈ ಲೋಕಸಂಧಾನದಲ್ಲೇ ಬ್ರಹ್ಮ ಸಂಧಾನ ಆಗಬೇಕು ನಮ್ಮದು. ಬ್ರಹ್ಮ ಅನುಸಂಧಾನ, ಬ್ರಹ್ಮನೊಡನೆ ಮಾಡುವಂಥ ಅನುಸಂಧಾನ ಏನಿದೆಯೋ ಅದು ಈ ಲೋಕಸಂಧಾನದಲ್ಲೇ ಆಗಬೇಕು. ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ. ಬ್ರಹ್ಮನ ದರ್ಶನ ಆಗೋದೆಲ್ಲಿ? ಎಲ್ಲೋ ಒಂದು ಕಡೆ ಲಿಮಿಟೆಡ್ ಸ್ಪೇಸಲ್ಲ, ಜೀವರೂಪದಲ್ಲಿ. ನಾನು ಸುತ್ತಮುತ್ತಲಿರುವಂಥ ಪ್ರತಿಯೊಂದು ಜೀವದಲ್ಲಿ ಕೂಡ ಬ್ರಹ್ಮ ಇದ್ದಾನೆ ಅಂತ ತಿಳ್ಕೊಳ್ಳುವಂಥದ್ದು. ಶಂಕರಾಚಾರ್ಯ ಜೀವನದಲ್ಲಿ ಘಟನೆ ನಿಮಗೆ ಗೊತ್ತದು. ಕಾಶಿಗೆ ಹೋದಾಗ ಒಬ್ಬ ಚಾಂಡಾಲ ಸರಿ ಅಂತಂದಾಗ ಆತ ಹೇಳ್ತಾನೆ, ಯಾರಿಗೆ ಹೇಳಿದ್ರಿ ಅಂತ. ನನಗೆ ಹೇಳಿದ್ರಾ ಅಥವಾ ಒಳಗಿರುವಂಥ ಚೈತನ್ಯಕ್ಕೆ ಹೇಳಿದ್ರಾ ಅಂದಾಗ ಅಂಥ ಮಹಾಜ್ಞಾನಿಗಳು ನಮಸ್ಕಾರ ಮಾಡ್ತಾರೆ, ನನಗೆ ತಪ್ಪಾಯ್ತು ಹೇಳಿದ್ದು ಅಂತ. ಎಲ್ಲರಲ್ಲೂ ಬ್ರಹ್ಮ ಇದೆ ಅಂತ, ಪ್ರತಿಯೊಂದರಲ್ಲೂ ಬ್ರಹ್ಮ ಇದೆ ಅಂತ. ಒಂದು ನಮ್ಮ ರಾಮಾಯಣ ಉತ್ತರಕಾಂಡದಲ್ಲಿ ಒಂದು ಕತೆ ಬರ್ತದೆ, ವಿಚಿತ್ರ ಕತೆ, ಭಾಳ ಚೆನ್ನಾಗಿರೋ ಕತೆ. ಅದು 2 ಅಧ್ಯಾಯಗಳನ್ನು ಇಟ್ಟಿದ್ದಾರೆ ವಾಲ್ಮೀಕಿಗಳು. ಒಂದು ನಾಯಿ ಬರ್ತದೆ ರಾಮನ ಆಸ್ಥಾನಕ್ಕೆ. ಆಗಿನ ಕಾಲದಲ್ಲಿ ಟ್ರೂ ಡೆಮೋಕ್ರಸಿ ಅದು. ಆಟೋಕ್ರಸಿ ಇದ್ದರೂ ಕೂಡ, ರಾಮ ರಾಜ ಅಂತಿದ್ದರೂ ಕೂಡ ತುಂಬ ಡೆಮೋಕ್ರಸಿ ಇತ್ತು ಅನಿಸುತ್ತೆ. ಒಂದು ನಾಯಿ ದರ್ಬಾರಿಗೆ ಬರ್ತದೆ. ದರ್ಬಾರಿಗೆ ಬಂದು ನನಗೆ ಅನ್ಯಾಯ ಆಗಿದೆ, ನಾನು ನ್ಯಾಯ ಕೊಡಿಸ್ಕೊಡು ಅಂತ ಕೇಳುತ್ತೆ. ಏನು ಅನ್ಯಾಯ ಆಯಿತು ನಿನಗೆ ಅಂದರೆ, ನಾನು ಸುಮ್ಮನೆ ನೆರಳಲ್ಲಿ ಮಲ್ಕೊಂಡಿದ್ದೆ, ಈತ ಬಂದು ನಾನು ಕಲ್ಲು ಹೊಡೆದ, ನೋವು ಮಾಡಿದ ನನಗೆ, ನಾನು ಏನೂ ಮಾಡಿರಲಿಲ್ಲ ಅವನಿಗೆ ಅಂತ. ಅವನು ಒಪ್ಕೋತಾನೆ, ತಪ್ಪು ಮಾಡಿದ್ದು ಹೌದು ಅಂತ ಒಪ್ಕೋತಾನೆ. ಒಪ್ಕೊಂಡಾಗ ಏನು ಶಿಕ್ಷೆ ಕೊಡಬೇಕು ಹಾಗಾದರೆ? ಅವನು ಹೇಳ್ತಾನೆ, ತಪ್ಪು ಮಾಡಿದ್ದುಂಟು, ಏನಾದರೂ ಶಿಕ್ಷೆ ಕೊಡಿ. ಬರೀ ನಾಯಿಗೆ ಒಂದು ಹಿಂಸೆ ಕೊಟ್ಟದ್ದಷ್ಟೇ ಅವನು ರಾಮ ನಕ್ಕು ಬಿಟ್ಟು ಕೇಳ್ತಾನೆ ನಾಯಿಗೆ, ನೀನೇ ಸಜೆಸ್ಟ್ ಮಾಡು, ಏನು ಕೊಡ್ಬೋದು ಅವನಿಗೆ ಶಿಕ್ಷೆ ಅಂತ. ಅದು ನಾಯಿ ಭಾಳ ಚೆಂದ ಹೇಳ್ತದೆ, ಇಲ್ಲಿ ದೂರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಆ ದೊಡ್ಡ ದೇವಸ್ಥಾನಕ್ಕೆ ಪುರೋಹಿತನನ್ನಾಗಿ ಮಾಡಿಬಿಡಿ ಅವನ್ನ ಅಂತ. ಮುಂದಿನ ಜನ್ಮದಲ್ಲಿ ಜನ ಅಂತಾರೆ, ಆಶ್ಚರ್ಯ ಅಲ್ಲ, ಅವನಿಗೆ ಶಿಕ್ಷೆ ಕೊಡೋದ್ಬಿಟ್ಟು ಅವನಿಗೆ ಅಪ್ಲಿಫ್ಟ್ಮೆಂಟ್ ಆಯ್ತಲ್ಲ ಇದು. ಅವ್ನು ಒಳ್ಳೆ ಅವಕಾಶ ಕೊಟ್ಟಂಗೆ. ದೊಡ್ಡ ದೇವಸ್ಥಾನದ ಪ್ರಧಾನ ಪುರೋಹಿತ ಆಗಬೇಕು ಅಂದರೆ ಒಳ್ಳೇದಲ್ವಾ, ಯಾಕೆ ಹಿಂಗೆ ಹೇಳಿದೆ ಅಂತ ಎಲ್ಲರೂ ಕೇಳ್ತಾರೆ. ರಾಮ ನಗ್ತಾ ಇರ್ತಾನೆ, ಗೊತ್ತು ಅವನಿಗೆ ಏಕೆ ಅಂತ. ಆ ನಾಯಿ ಹೇಳುತ್ತೆ, ಹೋದ ಜನ್ಮದಲ್ಲಿ ನಾನು ಅದಾಗಿದ್ದೆ.
ಅಲ್ಲಿ ಹೋದಾಗ ಭಗವಂತ ನನ್ನ ಕೈಯಲ್ಲಿದ್ದಾನೆ ಅಂದ್ಕೊಂಡು ಬಂದವರೆಲ್ಲ ತಿರಸ್ಕಾರದಿಂದ ನೋಡ್ತಾ ಇದ್ದೆ ನಾನು. ಆ ನೋಡಿದ್ದಕ್ಕೆ ನನ್ನ ನಾಯಿ ಜನ್ಮ ಬಂದಿದೆ. ಅದಕ್ಕೆ ಇವನು ಅಲ್ಲಿ ಹಾಕಿ ಹೋಗಿ ಮುಂದಿನ ಜನ್ಮದಲ್ಲಿ ಅಂತ. ಅಂದರೆ ಭಗವಂತನ ಸನ್ನಿಧಾನದಲ್ಲಿ ಇದ್ದಾಗ ಕೂಡ ಭಗವಂತ ನನ್ನ ಕೈಯಲ್ಲಿದ್ದಾನೆ ಅಂತ. ನೀವು ದೇವಸ್ಥಾನಕ್ಕೆ ಹೋದರೆ ಗೊತ್ತಾಗುತ್ತೆ. ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ವಿಗ್ರಹದ ಪಕ್ಕದಲ್ಲಿ ನಿಂತ್ಕೊಂಡು ಮಾಡುವಂಥ ವ್ಯವಹಾರಗಳನ್ನು ನೋಡಿದಾಗ ಅನಿಸುತ್ತೆ ಭಗವಂತ ತನ್ನ ಕೈಯಲ್ಲಿದ್ದಾನೆ ಅನ್ನೋ ಹಂಗೆ ಮಾಡ್ತಾರೆ ಇವರು ಅಂತ. ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ ಅಂತ ರಾಮಾಯಣ ಹೇಳಿದೆ, ಅದೇನು ತೊಂದರೆ ಇಲ್ಲ ನಮಗೆ. ಅದರಿಂದ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರುಶನವೆಲ್ಲ ಜೀವರೂಪದಲ್ಲಿ. ಇದನ್ನು ಅವತ್ತಿನ ಕಾವ್ಯಗಳದಲ್ಸಲ್ಲದೆ ಡಿ ವಿ ಜಿ ಕಗ್ಗ ಅಲ್ಲದೇ ಪ್ರತಿಯೊಬ್ಬ ಕವಿಗಳು ಕೂಡ ಹೇಳಿದ್ದಾನೆ. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದಾನೆ, ವೆರ್ ಈಸ್ ದ ಡೆಲಿವರೆನ್ಸ್ ಟು ಬಿ ಫೌಂಡ್. ನೀನು ಮುಕ್ತಿ ಎಲ್ಲಿ ಸಿಗ್ತದೆ ಅಂದ್ಕೊಂಡಿದ್ಯಾ? ಅಲ್ಲೆಲ್ಲೋ ಇದೆಯಾ ಅದು. ಆ ರೈತ ಎಲ್ಲಿ ಉಳಿತಿದ್ದಾನೆ ಆ ರೈತನೊಳಗೆ ಡೆಲಿವರೆನ್ಸ್ ಇದೆ, ಮೋಕ್ಷ ಅಲ್ಲಿದೆ, ನೀನು ಹೋಗು, ಅಲ್ಲಿದ್ದಾನೆ ದೇವರು. ವಿವೇಕಾನಂದ ಹೇಳಿದೆ ದರಿದ್ರ ನಾರಾಯಣ ಸೇವೆ ಮಾಡಬೇಕು ಅಂತ ಹೇಳಿದ್ದು. ಅಂದರೆ ಜೀವರೂಪದಲ್ಲಿ ಬ್ರಹ್ಮನನ್ನು ಕಂಡ್ಕೋಬೇಕು ಅನ್ನುವಂಥದ್ದು. ಬ್ರಹ್ಮಾನುಭವದೇಹ ಕರ್ಣಾನುಭವಗಳಲ್ಲಿ ಬ್ರಹ್ಮಾನುಭವ ಆಗಬೇಕಾದ್ರೆ ನನಗೆ ಈ ಕರ್ಣಗಳ ಮೂಲಕನೇ ಆಗಬೇಕಲ್ವಾ, ಬೇರೆ ಕಡೆಯಿಂದ ಇಲ್ಲ. ನನ್ನ ಸಂತೋಷ ಆಯಿತು ಅಂತ ಹೇಳೋದು ಕರ್ಣಗಳೇ, ಈ ನಮ್ಮ ಇಂದ್ರಿಯಗಳಿಂದಲೇ ನನಗೆ ಗೊತ್ತಾಗೋದು. ಅದಕ್ಕೆ ಹೇಳ್ತಾರೆ ಬ್ರಹ್ಮಾನುಭವದೇಹ ಕರ್ಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲು ಮಂಕುತಿಮ್ಮ. ಒಟ್ಟು ಜೀವನದಲ್ಲಿ ಎಲ್ಲವೂ ಬ್ರಹ್ಮ ಅಂತ ತಿಳ್ಕೊಳ್ಳೋದಾದರೆ ನಮಗೊಂದು ಶಾಂತಿ ಸಂತೃಪ್ತಿ ಉಂಟೋದಾಗ್ತದೆ ಅಂತ. ಹಾಗಾದರೆ ಈ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೊಂದು ಒಳ್ಳೆ ಮಾತನ್ನು ಹೇಳ್ತಾನೆ. ನಾನು ಮೇಷ್ಟ್ರಾದ್ದರಿಂದ ನನಗೆ ಭಾಳ ಇಷ್ಟವಾದಂಥ ಶ್ಲೋಕ ಅದು. ಎಲ್ಲ ಮೇಷ್ಟ್ರಿಗೆ, ಸಾಮಾನ್ಯ ಕೆಲವು ಮೇಷ್ಟ್ರು ಬೇಡ ಅಂತಾರೆ, ಬಟ್ ನನಗೆ ತುಂಬ ಇಷ್ಟ ಇದು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಿಸತ್ ತತ್ವದರ್ಶನ ಅಂತ. ನಿಜವಾಗಿ ಏನು ಮಾಡಬೇಕು ಗೊತ್ತಾ? ಅವ್ರು ಹೇಳ್ತಾರೆ, ದೊಡ್ಡವ್ರು ಸಿಕ್ಕಾಗ ಸುಮ್ಮನೆ ಗೋಣ್ ಹಾಕಿ ಬರಬಾರ್ದು. ಪರಿಪ್ರಶ್ನೇನ ಸೇವಯ, ಆದಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ನಾನು ಯಾವಾಗಲೂ ಹೇಳ್ತೀನಿ, ದೊಡ್ಡವ್ರು ಕೇಳೋಕೆ ಸಿಕ್ಕಾಗ ಬಿಡಬೇಡಿ, ಚೆನ್ನಾಗಿ ಕೇಳಬೇಕು. ಯಾಕೆ ಗೊತ್ತಾ? ಗಂಧದ ವಾಸನೆ ಬರೋದು ಯಾವಾಗ ಹೇಳಿ? ಅದನ್ನು ತಿಕ್ಕಿದಾಗ. ಊದುಬತ್ತಿ ವಾಸನೆ ಬರೋದು ಅದು ಸುಟ್ಟಾಗ. ಸುಮ್ಮನೆ ಕಪಾಟಲ್ಲಿ ಹಾಕಿಟ್ಟು ಊದುಬತ್ತಿ ಚೆನ್ನಾಗಿದೆ ಅಂದರೆ ಏನೂ ಪ್ರಯೋಜನ ಇಲ್ಲ. ಅದನ್ನು ತೆಗಿಬೇಕು, ಬೆಂಕಿ ಹಚ್ಚಬೇಕು, ಹೊಗೆ ಬರಬೇಕು, ಅಂದಾಗ ಊದುಬತ್ತಿ ಚೆನ್ನಾಗಿದೆಯಾ ಅಂತ ಗೊತ್ತಾಗೋದು. ಅದಕ್ಕೆ ಹೇಳ್ತಾರೆ ತದ್ವಿದ್ಯೆ ಪ್ರಣಿಪಾತೇನೆ ಪರಿಪ್ರಶ್ನೇನ ಸೇವೆಯ. ನೀನು ಸೇವೆ ಮಾಡಬೇಕಾದ್ರೆ ಹೇಗೆ? ಪರಿಪ್ರಶ್ನೆ ಕೇಳಬೇಕು. ಪ್ರಶ್ನೆ ಬರೋದು ಯಾವಾಗ? ಮನಸ್ಸಲ್ಲಿ ಸಾಮಾನ್ಯವಾಗಿ ಕುತೂಹಲ ಬಂದಾಗ ಮಾತ್ರ ಪ್ರಶ್ನೆ ಬರುವಂಥದ್ದು. ಕೆಲವರು ಸುಮ್ಮನೆ ಪ್ರಶ್ನೆ ಕೇಳ್ತಿರ್ತಾರೆ, ಅದು ಬೇರೆ. ಆದರೆ ಅದು ಹೇಳ್ತಾರೆ, ಜ್ಞಾನಿಗಳು ತತ್ವದರ್ಶಿಗಳು ಮಹಾತ್ಮರನ್ನು ವಿನಮ್ರ ಭಾವದಿಂದ ಸೇವಿಸೋದ್ರ ಜೊತೆಗೆ ಪುನಃ ಪುನಃ ಪ್ರಶ್ನೆ ಮಾಡಬೇಕು. ಅವರ ಪ್ರಶ್ನೆಗೆ ಕೊಟ್ಟಂಥ ಉತ್ತರದಿಂದ ನಿನಗೆ ಜ್ಞಾನ ಮಾರ್ಗ ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಎಷ್ಟು ಭಕ್ತಿ! ನಮ್ಮ ಕಗ್ಗದಲ್ಲಂತೂ ನನಗೆ ಇಷ್ಟ ಅಂದರೆ ಕಗ್ಗ ಶುರುವಾಗೋದೇ ಪ್ರಶ್ನೆಯಿಂದ. ನಮ್ಮ ಉಪನಿಷತ್ ಪರಂಪರೆ ಅದು. ಪ್ರಶ್ನೆಗಳನ್ನು ಕೇಳ್ತಾ ಹೋಗಬೇಕು, ಆಮೇಲೆ ಗುರುಗಳು ಉತ್ತರ ಕೊಡ್ತಾ ಹೋಗ್ತಾರೆ. ಎಂತೆಂಥ ಅದ್ಭುತ ಪ್ರಶ್ನೆಗಳನ್ನು. ಪರಿಪ್ರಶ್ನೇನ ಸೇವೆಯ ಅಂದಾಗ ಆ ಪ್ರಶ್ನೆಗಳು ನಾನು ಬಹಳ ತೊಗೊಳ್ಳಲ್ಲ, ಒಂದು 2-3 ಪದ್ಯಗಳನ್ನು ಹೇಳೋಣ. ಎಷ್ಟು ಅದ್ಭುತ ಪ್ರಶ್ನೆ ಒಂದಕ್ಕೊಂದು. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಉಂಟೆ ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಏನು ಜೀವನದ ಅರ್ಥ? ನಾವು ಬಂದಿದ್ದೀವಲ್ಲ, ಜೀವನಕ್ಕೆ ಏನಾದ್ರು ಅರ್ಥ ಇದೆಯಾ? ಎಷ್ಟೋ ಸಲ ಅನಿಸಲ್ವೋ ಅಂತ ನಾವೇ ಅಂದ್ಬಿಡ್ತೀವಿ, ಏನು ಅರ್ಥ ಇಲ್ಲ ಜೀವನಕ್ಕೆ ಇದಕ್ಕೆ ಅಂತಂತೀವಿ. ಆದರೆ ಸೊಲ್ಯೂಷನ್ ಹುಡುಕಲ್ಲ. ಅವ್ರು ಹೇಳ್ತಾರೆ ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಈ ಪ್ರಪಂಚದ ಅರ್ಥ ಏನು, ಏನು ಜೀವ ಪ್ರಪಂಚಗಳ ಸಂಬಂಧ. ಒಂದು ಜೀವ ಇದೆ, ಒಂದು ಪ್ರಪಂಚ, ಇದರ ಸಂಬಂಧ ಏನು? ಕಾಣದಿಲ್ಲಿರ್ಪುದೇನಾನು ಉಂಟೆ, ಇಲ್ಲಿ ಕಾಣಿಸ್ದೇ ಇರೋದು ಏನಾದರೂ ಉಂಟಾ? ಇದ್ರೆ ಅದೇನು? ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. 2 ಅರ್ಥ ಇದೆ ಅಲ್ಲಿ. ಜ್ಞಾನ ಪ್ರಮಾಣವೇ, ಜ್ಞಾನವೇ ಪ್ರಮಾಣ ಅಂತ ಒಂದು ಅರ್ಥ ಆದರೆ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಈ ಜ್ಞಾನ ಪ್ರಮಾಣ ನಿಜವಾಗ್ಲೂ ಆಗತ್ತಾ? ಈಗ ನಾನು ಯಾವಾಗಲೂ ನೋಡೋದು ಹಾಗೇನೆ, ಇವತ್ತಿಗೆ ಸತ್ಯ ಅನಿಸಿದ್ದು ನಾಳೆ ಆಗಲಿಕ್ಕಿಲ್ಲ. ಈಗ ಅಟಾಮಿಕ್ ಥಿಯರಿ ಅಂತ ನಾನು ಹಿಂದ್ಕೊಂದು ಸಲ ಹೇಳಿದ್ದೆ ಅದನ್ನು. ಆಟಮ್ ಈಸ್ ನ್ಯೂಟ್ರಲ್ ಅಂತ ಹೇಳ್ದ ಥಾಮ್ಸನ್ ಅದು ಬಂದಿದ್ದ. ಅವನೇನು ಹೇಳ್ದ, ಒಂದು ಡೇಜೆ ಡಾಲ್ಟನ್ ಅನ್ನೋನು ಬಂದ, ಆಟಮ್ ಹೇಗಿದೆ, ಪರಮಾಣು ಹೇಗಿದೆ ಅಂದರೆ ಒಂದು ಗೋಲಿ ಇದ್ದಂಗಿದೆ, ಒಡೆಯೋಕ್ಕಾಗಲ್ಲ ಅದರೊಳಗೆ ಅಂತ ಹೇಳ್ದ. ಹ್ಞೂ ಅಂದ್ವಿ. ಯಾವನೋ ಬಂದು ಥಾಮ್ಸನ್ ಬಂದ, ಇಲ್ಲ ಹಾಗೇನಿಲ್ಲ, ಒಳಗೆ ಇಲೆಕ್ಟ್ರಾನ್ಸ್ ಇದ್ದಾವೆ ಅಂದ. ಸರಿಯಪ್ಪ ಅಂದ್ವಿ. ಇನ್ನು ಬಂದು ಎಲೆಕ್ಟ್ರಾನ್ಸ್ ಅಷ್ಟೇ ಅಲ್ಲ, ಪ್ರೋಟಾನ್ಸ್ ಇದ್ದಾವೆ ಅಂತ, ಅದಕ್ಕೂ ಹೌದು ಅಂದ್ವಿ. ಇನ್ನೂ ಬಂದು ಹಾಗಲ್ಲ, ನೋಡೋಗೊಂದು ನ್ಯೂಟ್ರಾನ್ ಅಂತಿದೆ, ನ್ಯೂಕ್ಲಿಯಸ್ ಅಂತಿದೆ, ಇಲೆಕ್ಟ್ರಾನ್ ಸುತ್ತಾ ಇದ್ದಾವೆ ಅಂತ ಹೇಳ್ದ ರದರ್ಫೋರ್ಡ್. ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಕೊಟ್ವಿ. ಇನ್ನು ಬಂದು ಹಂಗೆ ಸುತ್ತೋದಲ್ಲ, ಅದು ಹಾಗಿಲ್ಲ, ಅದು ಕಾಣಿಸೋದೇ ಇಲ್ಲ, ಬೇರೆ ಬೇರೆ ಲೆವೆಲ್ಸಲ್ಲಿದ್ದಾವೆ ಅಂತ ನೀಲ್ಸ್ ಬೋರ್ ಅಂತ, ಅವಾಗೊಂದು ನೊಬೆಲ್ ಪ್ರಶಸ್ತಿ. ಇನ್ನು ಬಂದು ಹಾಗಿಲ್ಲ, ಸಾಮರ್ಫೀಲ್ಡ್ ಥಿಯರಿ ಅಂತ ತೆಗೆದ, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ. ಕಡೆಗೊಬ್ಬ ಹೈಸನ್ಬರ್ಗ್ ಅನ್ನೋ ಬಂದ, ನಮಗೆ ಗೊತ್ತೇ ಇಲ್ಲ ಇಲೆಕ್ಟ್ರಾನ್ಸ್ ಎಲ್ಲಿದ್ದಾವೆ ಅಂತ ಅವನು, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಅಂದರೆ ಏನು ಅರ್ಥ? ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಕರೆಕ್ಟೇ ಅದು.
ಆದರೆ ನೊಬೆಲ್ ಪ್ರಶಸ್ತಿ ಅಂದರೆ ಸತ್ಯದ ಉನ್ನತಿಯನ್ನು ಸಾರಿದಂಥ ಒಂದು ರಿಸರ್ಚ್, ಸಂಶೋಧನೆ ಅದು. ಅಂದರೆ ಆ ಕಾಲಕ್ಕೆ ಅದು ಸತ್ಯ ಆಗಿತ್ತು. ತಮಾಷೆ ನೋಡಿ, ನಾವು ಹುಡುಗರಾಗಿದ್ದಾಗ ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಮೂರೇ ಅಂತ ಹೇಳ್ತಾ ಇದ್ವಿ. ನಾವು ನಂಬ್ಕೊಂಡು ಹಾಗೆ ಬರೆದ್ವಿ, ಪಾಸು ಆಗಿಬಿಟ್ವಿ ಪರೀಕ್ಷೆ. ನಂತರ ಥಿಯರಿ ಬಂತು, ನ್ಯೂಟ್ರಾನ್ ಡಿಕೆ ಥಿಯರಿ ಬಂತು. ಅಂದ್ರೇನು, ನ್ಯೂಟ್ರಾನ್ ಅಂತಿದೆಯಲ್ಲ ಅದು ಒಡೆದು ಚಿಂದಿಯಾಗಿ ಇಲೆಕ್ಟ್ರಾನ್, ಪ್ರೋಟಾನ್ ಆಗ್ತದೆ. ಹಾಗಾದರೆ ಫಂಡಮೆಂಟಲ್ ಪಾರ್ಟಿಕಲ್ ಯಾವುದು? ಎರಡೇ, ಇಲೆಕ್ಟ್ರಾನ್, ಪ್ರೋಟಾನ್ ಅಂದ್ಕೊಂಡ್ವಿ 80ನೇ ಇಸ್ವಿಗೆ. 90ನೇ ಇಸ್ವಿ ಬಂದಾಗ ಪ್ರೋಟಾನ್ ಡಿಕೆ ಥಿಯರಿ ಶುರುವಾಯಿತು. ಈ ಪ್ರೋಟಾನ್ ಕೂಡ ಒಡೆದು ಇಲೆಕ್ಟ್ರಾನ್ ಮತ್ತು ಕ್ವಾರ್ಕ್ ಆಗ್ತದೆ ಅಂತ. ಹಾಗಾದರೆ ಫಂಡಮೆಂಟಲ್ ಪಾರ್ಟಿಕಲ್ ಯಾವುದಪ್ಪ? ಮೂಲಭೂತ ಪಾರ್ಟಿಕಲ್ಲು ಇಲೆಕ್ಟ್ರಾನ್ ಒಂದೇ ಅಂತ ಅದು. 2002ನೇ ಇಸ್ವಿಗೊಂದು ಥಿಯರಿ ಬರ್ತದೆ, ಇಲೆಕ್ಟ್ರಾನ್ ಡಿಕೆ ಥಿಯರಿ ಅಂತ. ಇಲೆಕ್ಟ್ರಾನನ್ನು ಜೋರಾಗಿ ಓಡಿಸ್ಬಿಟ್ರೆ ಪಾರ್ಟಿಕಲ್ ಎಕ್ಸೆಲರೇಟ್ರಲ್ಲಿ 1 in trillion ವಿಲ್ ಡಿಸೋಸಿಯೇಟ್, ಕ್ವಾರ್ಕ್ ಆಗಿಬಿಡ್ತದೆ ಅಂತ. ಕ್ವಾರ್ಕ್ ಅಂದರೆ ಏನು? ಅದು ಕಡೆಗೆ ಅದೊಂದೇ ಉಳಿತಲ್ಲ. ಇಲೆಕ್ಟ್ರಾನು ಮುಖ್ಯ ಅಲ್ಲ, ಪ್ರೋಟಾನು ಅಲ್ಲ, ನ್ಯೂಟ್ರಾನು ಅಲ್ಲ, ಕ್ವಾರ್ಕ್ ಒಂದೇ ಉಳಿತು. ಹಾಗಂದ್ರೆ ಏನು? ಈ ಮೈಕ್ ಏನಿದೆಯಲ್ಲ, ಲಕ್ಷಾಂತರ ಕ್ವಾರ್ಕ್ಗಳ ಒಂದು ರೂಪ, ನಾನು ಲಕ್ಷಾಂತರ ಕ್ವಾರ್ಕ್ಗಳ ಇನ್ನೊಂದು ರೂಪ. ಕ್ವಾರ್ಕೆ ತಾನೇ ಎಲ್ಲರೂ ನಾವು ಮುಖ್ಯ. ಇದೇ ಅಲ್ವಾ ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚಂ ಜಗತ್ಯಾಂ ಜಗತ್, ಇದೇ ಅಲ್ವಾ ನಮ್ಮದು. 5,000 ವರ್ಷದಿಂದ ಹೇಳಿದ್ದಾರೆ ವಿದೌಟ್ ಸಿಂಗಲ್ ಎಕ್ಸ್ಪರಿಮೆಂಟ್. ಅಂದರೆ ನಾವು ಕಾಣ್ತಿರೋದು ಬದಲಾಗ್ತಾ ಹೋಗ್ತದೆ ಅಂತ. ಜ್ಞಾನ ಪ್ರಮಾಣವೇ ಮಂಕುತಿಮ್ಮ, ಅವತ್ತಿಗೆದ ಪ್ರಮಾಣ ಆಗಿತ್ತು, ಮರು ವರ್ಷ ಮತ್ತೊಂದು ಆಗ್ಬೋದು. ಇದು ಸಾಧ್ಯತೆಗಳು ಭಾಳ ದೊಡ್ಡದು, ಕಗ್ಗದ್ದು. 2 ಅರ್ಥ, 3 ಅರ್ಥ ಕೊಡುವಂಥದ್ದು. ಮುಂದೆ ದೇವರ ಬಗ್ಗೆ ಕೇಳ್ತಾರೆ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ. ಎಷ್ಟು ಚೆಂದ ಅದು. ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ, ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಅನಿಸಲ್ವಾ? ಯಾರು ಸತ್ರ ಏನು ಜೀವನ, ಎದಕ್ಕೆ ಬಂದ್ವಿ ನಾವು? ಕೋಹಂ ಕುತಃ ಯಾತಃ ಶಂಕರಾಚಾರ್ಯರು ಕೇಳಿದ್ರು, ಎದಕ್ಕೆ ಬಂದ್ವಿ ನಾವಿಲ್ಲಿ? ಬಂದ್ವಿ, ಹೋದ್ವಿ, ಬಂದ ಪುಟ್ಟ ಹೋದ ಪುಟ್ಟ, ಏನು ಮಾಡಿ ಹೋದ್ವಿ ನಾವು ಬಂದಿಲ್ಲಿ ಅಂತ ಹೇಳುವ ಹಾಗೆ. ಸಾವು ಹುಟ್ಟುಗಳೇನು ಮಂಕುತಿಮ್ಮ, ಇವೆಲ್ಲ ಪ್ರಶ್ನೆಗಳು ಜೀವನದ ಬಗ್ಗೆ. ಒಗಟೆ ಏನೀ ಸೃಷ್ಟಿ, ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು. ಇದು ಜೀವನದ ಅರ್ಥ ಏನು? ಯಾರು ಒಡ ತಿಳಿಸ್ತಾರೆ ನಮಗೆ? ಜಗವ ನಿರವಿಸಿದ ಕೈ ಒಂದಾದೊಡೆಯೇಕಿಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಒಂದೇ ಕೈ ಮಾಡೋದಾಗಿದ್ದರೆ, ಭಗವಂತ ಒಬ್ಬನೇ ತಾನೇ, ಅವನೇ ಎಲ್ಲ ಮಾಡೋದಾಗಿದ್ದರೆ ಇಷ್ಟೊಂದು ಜೀವ ಯಾಕೆ ಬೇಕಾಗಿತ್ತು? ಒಂದೇ ಥರ ಎಲ್ಲ ಮಾರುತಿ ಕಾರಂಗೆ ಸೀದಾ ಮಾಡಿದರೆ ಚೆನ್ನಾಗಿರಲಿಲ್ವ? ನಂಬರ್ ಪ್ಲೇಟ್ ಒಂದೇ ಬೇರೆ, ಒಂದೇ ಕಾರ್, ಪಡೆಚಲ್ಲಿ ಹಾಕಿಟ್ಬಿಡು. ಬಗೆ ಬಗೆಯ ಜೀವಗತಿ ಯಾಕೆ ಬೇರೆ ಬೇರೆ ಆಡಿದ್ದು ಅಂತ ಅಂಶ. ಇನ್ನೊಂದು ಕೇಳ್ತಾರೆ, ಬದುಕಿಗೆ ಯಾರು ನಾಯಕರು? ನಮ್ಮ ಬದುಕಿಗೆ ಯಾರು ನಾಯಕರು? ಏಕನೋ ಅನೇಕರೋ? ಒಬ್ಬನೇ ಇದ್ದಾನೋ ಭಾಳ ಜನ ಇದ್ದಾರೋ? ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ? ಇವತ್ತು ನೋಡಿ ಅಂಧಬಲ ಅಂತ ಅನಿಸುತ್ತೆ. ಕುದುರುವುದದೆಂತೂ ಈ ಅವ್ಯವಸ್ಥೆಯ ಪಾಡು. ಇಷ್ಟೊಂದು ಕೆಟ್ಟು ಹೋಗಿದೆಯಲ್ಲ ಜಗತ್ತು, ಹೆಂಗೆ ಸರಿ ಆಗ್ತದೆ ಇದು? ಅದಿಗುದಿಯೇ ಗತಿ ಏನು ಮಂಕುತಿಮ್ಮ? ಹೀಗೆ ಎದೆ ಒತ್ಕೊಂಡು ಹಾ ಹಾ ಹೂ ಅನ್ನೋದೇ ನಮ್ಮ ಜೀವನದ ಗತಿ ಆಗಿಬಿಡ್ತಾ, ಹೀಗೆ ಉಳಿತದ ಅಂತ ಪ್ರಶ್ನೆ ಕೇಳುವಂಥದ್ದು. ಅವೆಲ್ಲ ನಮ್ಮ ಪ್ರಶ್ನೆಗಳೆದ್ದದ್ದನ್ನು DVG ಮುಖವಾಣಿಯಾಗಿ ಕೊಟ್ಟಿದ್ದಾರೆ. ಕ್ರಮವೊಂದು ಲಕ್ಷ್ಯ ಉಂಟೇನು ಸೃಷ್ಟಿಯಲ್ಲಿ? ಒಂದು ಕ್ರಮ, ಒಂದು ಸೃಷ್ಟಿಯೊಳಗೆ ಒಂದು ಏನಾದರೂ ಲಕ್ಷ್ಯ ಉಂಟೇನು ಸೃಷ್ಟಿ ಮಾಡುವಾಗ? ಭ್ರಮಿಪುದೇನು ಆಗಾಗ ಕರ್ತೃವಿನ ಮನಸ್ಸು. ಆ ಕರ್ತೃ ಇದ್ದಾನಲ್ಲ ಮಾಡುವವನ ಮೇಲೆ, ಅವನ ಮನಸ್ಸು ಆಗಾಗ ಸ್ವಲ್ಪ ಸೆನಿಲಿಟಿ ಬರ್ತದೆ ಅನಿಸುತ್ತೆ, ಸರಿ ಬರೋದಿಲ್ಲ ಅವನು. ಯಾಕಂದರೆ ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು, ಮಮತೆ ಉಳ್ಳವನಾತನಾದೊಡೆ ಈ ಜೀವಗಳು ಶ್ರಮ ಪಡುವಬೇಕೆಂತು ಮಂಕುತಿಮ್ಮ. 4ರಿಂದ 9ನೇ ಪದ್ಯ, ಮೊದಲೇ 4, 5, 6, 7, 8, 9. ಅವನು ತೀರ ಪ್ರೀತಿ, ಅವನು ತಾಯಿ ಹೃದಯ ಇದ್ದವನು ಭಗವಂತ ಅಂತ ಹೇಳ್ತೀವಿ. ಅಷ್ಟಿದ್ರೆ ಯಾಕೆ ಕಷ್ಟಪಡ್ಬೇಕು ನಾವು? ಯಾಕೆ ಕಷ್ಟಪಡ್ತೀವಿ? ಒಂದು ಏನು ಪ್ರಪಂಚವಿದು, ಏನು ಧಾಳಿ. ಈಗ ನೋಡಿದ್ರೆ ನಮಗೆ ಅನಿಸುತ್ತೆ, ದಿನ ಬೆಳಗ್ಗೆ ಪೇಪರ್ ತೆಗೆದ ತಕ್ಷಣ ಅನಿಸುತ್ತೆ, ಏನು ಪ್ರಪಂಚವಿದು, ಏನು ಧಾಳಿ, ಏನು ಗದ್ದಲ, ಏನು ಅದ್ಭುತ, ಅಪಾರ ಶಕ್ತಿ ನಿರ್ಘಾತ, ಅಪಾರವಾದಂಥ ಶಕ್ತಿ ಹಾಳಾಗಿ ಹೋಗ್ತಾ ಇದೆಯಲ್ಲ, ಏನಿದು? ಮಾನವನ ಗುರಿ ಏನು, ಬೆಲೆ ಏನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಅಂತೆಲ್ಲ ಕೇಳ್ತೀವಿ. ಕೊನೆಗೊಂದು ಹೇಳಿಬಿಡ್ತೇನೆ, ಮುತ್ತಿರುವುದೆಂದು ಭೂಮಿಯನೊಂದು ದುರ್ದೈವ. ಭೂಮಿಯನ್ನು ಒಂದು ದುರ್ದೈವ ಮುತ್ಕೊಂಡಿದೆ. ಮೃತ್ಯು ಕುಣಿತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನು ಅನುದಿನದ ಲೋಕದ ವಾರ್ತೆ. ದಿನ ಬೆಳಗ್ಗೆ ಪೇಪರ್ ನೋಡಿದಾಗ ಅನುದಿನದ ವಾರ್ತೆ ತಲೆ ಸುತ್ಕೊಂಡ್ಬಿಡುತ್ತೆ. ಎತ್ತಲಿ ಇದಕ್ಕೆಲ್ಲ ಕಡೆ ಮಂಕುತಿಮ್ಮ ಅಂತ ಎಲ್ಲ ಪ್ರಶ್ನೆಗಳನ್ನು ಕೇಳಿದಾಗ, ಇದು ಕಗ್ಗದ ಸ್ಪೆಷಾಲಿಟಿ ಅದು. ಉಪನಿಷತ್ತು ಮಾದರಿಯಲ್ಲಿ ಮೊದಲು ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಇದು ಏನು ಪ್ರಪಂಚವಿದು, ಏನು ಧಾಳಿ ಅಂತ ಕೇಳ್ತಾರೆ. ಮುಂದೆ ಹೇಳ್ತಾರೆ, ಹಾಗನ್ಬೇಡ, ಪ್ರಪಂಚ ಹಾಗಲ್ಲ, ಅದು ಪ್ರಪಂಚ ನೀನು ಪೂರ್ತಿ ಅರ್ಥ ಆದಾಗ ಗೊತ್ತಾಗತ್ತೆ ನಿನಗೆ, ಅದು ಗೊತ್ತಾಗೋದಿಲ್ಲ ಅಂತ ಪ್ರತಿಯೊಂದು ಉತ್ತರ ಕೊಟ್ಕೊಂಡು ಹೋಗ್ತಾರೆ. ಹಾಗೆ ಹೇಳ್ತಾರೆ, ಪರಿಪ್ರಶ್ನೆಯೇನ ಸೇವಯಾಹ ಅಂತ. ಈ ಅಧ್ಯಯನದ ಕೊನೆಗೆ ಬರುವಂಥ ಒಂದು ಪ್ರಶ್ನೆ ಶ್ಲೋಕ ಬರುತ್ತೆ. ತಸ್ಮಾದ್ ಅಜ್ಞಾನ ಸಂಭೂತಂ ಹೃತ್ಸಂ ಜಾನಾಪಿ ನಾತ್ಮನಃ ಚಿತ್ವೈನಂ ಸಂಶಯಂ ಯೋಗ ಮಾತಿಷ್ಠೋ ಉತ್ತಿಷ್ಟ ಭಾರತ ಅಂತ.
ಆದ್ದರಿಂದ ಭರತವಂಶಕ್ಕೆ ಸೇರಿದಂಥ ಅರ್ಜುನನೇ ಅಜ್ಞಾನದಿಂದ ಹುಟ್ಟಿದಂಥ ಹೃದಯದಲ್ಲಿ ಅಡಗಿರುವಂಥ ಆತ್ಮವಿಷಯಕವಾದ ಸಂಶಯವನ್ನು ಜ್ಞಾನ ಅನ್ನುವಂಥ ಕತ್ತಿಯಿಂದ ಕತ್ತರಿಸಾಕು, ಕತ್ತರಿಸಿ ಹಾಕಿ ಆ ಜ್ಞಾನದಲ್ಲಿ ಆಶ್ರಯ ಪಡೆ ಅಂತ ಹೇಳಿ ಮತ್ತೆ ಏಳು ಯುದ್ಧಕ್ಕೆ ಅಂತಾನೆ, ಯುದ್ಧ ಮಾಡು ಅಂತ ಹೇಳ್ತಾನೆ. ಅಜ್ಞಾನದಿಂದ ಮಾಯೆಯಿಂದ ಪಾರಾಗಿ ಜ್ಞಾನದ ಕಡೆಗೆ ಹೋಗುವಂಥ ರೀತಿ, ಅದನ್ನು ಕಗ್ಗ ವಿವರಿಸುವಂಥ ರೀತಿ ಇದೆಯಲ್ಲ, ಅನನ್ಯವಾದಂಥದ್ದು ಒಂದು ಪದ್ಯ. ನನ್ನ ಬಹುಶಃ ಈ ಇಡೀ ಅಧ್ಯಾಯವನ್ನು ಸಮರಿಯಾಗಿ ಹೇಳುವಂಥ ಒಂದು ಅಧ್ಯಾಯ, ಒಂದು ಪದ್ಯ ಇದು. ಪದ್ಯ 899, 899. ಅದು ಎಷ್ಟು ಬೇಕಾದರೂ ಇಂಟರ್ಪ್ರಿಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಜಗದೀ ಜಗತ್ವವನು ಮಾಯಾ ವಿಚಿತ್ರವನು, ಒಗೆದಾಚೆ ಬಿಸುಟೆಲ್ಲ ಕರಣವೇದ್ಯವನು, ಮಿಗುವುದೇಂ ರೂಪಾಖ್ಯೆ ಒಂದು ಇಲ್ಲದ ವಸ್ತು, ಹೊಗಿಸಾ ಕೆಡೆಗೆ ಮತಿಯ ಮಂಕುತಿಮ್ಮ. ಜಗದೀ ಜಗತ್ವವನು, ನೀ ಜ್ಞಾನ ಮಾರ್ಗಕ್ಕೆ ಹೋಗಬೇಕು ಅಂದರೆ ಇದು ಮಾಡಬೇಕು ಅಂತ ಭಗವಂತ ಹೇಳುವಂಥ, ಕಗ್ಗ ಹೇಳುವಂಥ ಮಾತು. ಆ ಮೇಲಿನ ಅರ್ಥವನ್ನು ಪೂರ್ತಿ ಇನ್ನೂ ಸ್ವಲ್ಪ ಬೆಳೆಸಿ ಹೇಳುವಂಥದ್ದು. ಜಗದೀ ಜಗತ್ವವನು, ಈ ಜಗತ್ತಿನ ಜಗತ್ವ ಅಂತಿದೆಯಲ್ಲ, ಜಗತ್ವ ಅಂದರೆ ಏನು? ಕಣ್ಣಿಗೆ ಕಾಣಿಸುವಂಥದ್ದು, ನಮ್ಮನ್ನು ಸೆಳೆಯುವಂಥದ್ದು, ಎಳೆಯುವಂಥದ್ದು, ಇದೆಲ್ಲ ವಿಷಯರೂಪಕವಾದಂಥ ಜಗತ್ತಿದೆಯಲ್ಲ. ಜಗದೀ ಜಗತ್ವವನು, ಈ ಜಗತ್ವವನ್ನು ಮಾಯಾ ವಿಚಿತ್ರವನು. ಎಷ್ಟು ವಿಚಿತ್ರವಾದ ಮಾಯೆ ನಮ್ಮನ್ನು ಸೇರ್ಕೊಂಡ್ಬಿಟ್ಟಿದೆ ಅಂದರೆ ಅದೇ ಸತ್ಯ ಅಂತ ನಂಬ್ಕೊಂಡ್ಬಿಟ್ಟಿದ್ದೀವಿ ನಾವು. ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ, ಆ ಭಾಷೆ ಅಷ್ಟು ಚೆನ್ನಾಗಿ ಬಿಟ್ಟುಬಿಡೋ ಅನ್ನಲಿಲ್ಲ ಅವರು. ಒಗೆದಾಚೆ ಬಿಸುಟೆಲ್ಲ, ಬಿಸಾಕಿ ಒಗೆದ್ಬಿಡು ಹೊರಗಡೆ ಅದನ್ನು. ಯಾವುದು? ಈ ಜಗತ್ವವನ್ನು, ಮಾಯಾ ವಿಚಿತ್ರವನ್ನು ಒಗೆದಾಚೆ ಬಿಸುಟೆಲ್ಲ ಕರಣವೇದ್ಯವನು. ನಿನಗೆ ಕರ್ಣದ ಮೂಲಕ ಬರುವಂಥವು ತಾನೇ ಎಲ್ಲ ಇದು. ಕಣ್ಣಿಗೆ ಕಾಣಿಸುತ್ತೆ, ಕಿವಿಗೆ ಕೇಳಿಸುತ್ತೆ, ಮೂಗಿ ವಾಸನೆ ಬರುತ್ತೆ, ಚರ್ಮ ಸ್ಪರ್ಶ ಹೇಳುತ್ತೆ. ಇದರ ಮೂಲಕ ಬರುವಂಥದ್ದು ಏನೇನಿದಾವಲ್ಲ, ಕರ್ಣಗಳಿಂದ ಬರುವಂಥ ವೇದ್ಯವಾದ ವಸ್ತುಗಳನ್ನೆಲ್ಲ ಒಗೆದಾಚೆ ಬಿಸುಟೆಲ್ಲ ಹಾಕ್ಬಿಡು. ಮಿಗುವುದೇಂ ಕೇಳ್ತಾರೆ ಪ್ರಶ್ನೆ, ಇದೆಲ್ಲ ಬಿಟ್ಟರೆ ಉಳಿತದೆ ನಿನಗೆ ಏನು ಉಳಿತದೆ ಅಂದರೆ ರೂಪಾಖ್ಯೆ ಒಂದು ಇಲ್ಲದ ವಸ್ತು. ರೂಪ ಆಕಾರ ಒಂದು ಇಲ್ಲದಂಥ ಒಂದು ವಸ್ತು ಕಣ್ಣಿಗೆ ಬರ್ತದೆ. ಯಾವಾಗ? ಜಗದ ಜಗತ್ವವನ್ನು, ಮಾಯಾ ವಿಚಿತ್ರವನ್ನು ಎತ್ತಿ ಹಾಕಿ ಹೊರಗೆ ಹಾಕಿದಾಗ ಮನಸ್ಸಿನಲ್ಲಿ ಒಂದು ಉಳ್ಕೊಳ್ಳುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಧ್ಯಾನಸ್ಥರಾದಾಗ ಈ ಪ್ರಪಂಚವನ್ನು ನಾನು ಮನಸ್ಸಾ ಬಿಡಬೇಕು, ಚಿಂತೆ ಮಾಡೋದು ಬೇಡ, ಒಂದು 5 ನಿಮಿಷ ಆದರೂ ಬಿಡೋಣ. ಕರ್ಣವೇದ್ಯವಾದದ್ದನ್ನು ಬಿಟ್ಟಾಗ ಮನಸ್ಸಿನಲ್ಲಿ ಒಂದು ಶಾಂತಿ ತುಂಬಿಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ. ರೂಪ ಆಖ್ಯೆ ಒಂದು ಇಲ್ಲದ ವಸ್ತು, ರೂಪ ಆಕಾರ ಇಲ್ಲಂತ ಒಂದು ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಹೊಗಿಸಾ ಕೆಡೆಗೆ ಮನವ ಮಂಕುತಿಮ್ಮ, ಮನಸ್ಸನ್ನು ಆ ಕಡೆ ಹೊಗಿಸ್ಬಿಡು ಅಂದರೆ ಸರಿ ಆಗ್ತದೆ ಅಂತ ಹೇಳ್ತಾರೆ. ಇದು ಜ್ಞಾನ ಮಾರ್ಗದ ಲಕ್ಷಣ ಅಂತ ಇಡೀ ಅಧ್ಯಾಯದ ಸೂತ್ರ ರೂಪವಾಗಿ ಒಂದು ಪದ್ಯ ಇಡೀ ಹೇಳ್ತದೆ. ಇದಾಗೋದು ಹೇಗೆ ಅಂತ ಒಂದು ಬಹುದೊಡ್ಡ ಒಂದು ನನಗೆ ಈಜಿಪ್ಟ್ ದೇಶದ ಒಂದು ಕಥೆ ಬರ್ತದೆ, ಅದನ್ನು ಹೇಳಿ ಮುಗಿಸ್ತೇನೆ. ಇದನ್ನು ಹೇಳುವಂಥದ್ದು, ಒಬ್ಬ ಕಟ್ಟಿಗೆ ಕಡಿಯೋನಿದ್ದ. ಅವನು ಕಾಡಿಗೆ ಹೋಗೋನು, ತುಂಬ ಬಡತನ, ವಯಸ್ಸಾಗಿ ಹೋಗಿದೆ, ಕಟ್ಟಿಗೆ ಜಾಸ್ತಿ ಸಿಗ್ತಾ ಇಲ್ಲ. ಮೊದಲು ಕಾಡು ಹತ್ತಿರ ಇತ್ತು, ಕಟ್ಕೊಂಡ್ಬರ್ತಾ ಇದ್ದ. ಈಗ ಸಾಕಷ್ಟು ಜನ ಬರೋದು ಕಾಡು ಸ್ವಲ್ಪ ದೂರ ಹೋದಂಗಾಗಿದೆ, ಒಣ ಕಟ್ಟಿಗೆ ಸಿಗೋದು ಕಷ್ಟ. ಅವನಿಗೂ ಶಕ್ತಿ ಕುಗ್ಗಿರೋದ್ರಿಂದ ದೊಡ್ಡ ದೊಡ್ಡ ಹೊರೆ ಮಾಡೋಕ್ಕಾಗಲ್ಲ. ಹೋದ, ಎಷ್ಟು ದಿವಸಪ್ಪ ಜನ್ಮ ನಂದು ಹೀಗೆ ಅಂತ ಅಂದ್ಕೊಂಡು ಹೋದ. ಒಳಗಡೆ ಹೋಗಿ ಇನ್ನೇನು ಈ ಕಾಡು ಸಾಕಾಗಿದೆ, ಇನ್ನೊಂದು ಕಡೆ ಹೋಗೋಣ ಅಂತ ಅಲ್ಲಿ ಮುಂದೆ ಹೋದರೆ ಒಂದು ಮರದ ಕೆಳಗೆ ಒಬ್ಬ ಸನ್ಯಾಸಿ ಕೂತಿದ್ದಂತೆ. ಆತ ಇವನು ನೋಡ್ದ, ಮರ ಬೇಕೇನೋ, ಈ ಕಡೆ ಹೋಗು, ಜಾಸ್ತಿ ಇದೆ, ಚೆನ್ನಾಗಿದೆ ಅಂತ. ಅಲ್ಲಿ ಹೋದ, ಬೇಕಾದಷ್ಟು ಒಣ ಮರ ಹೊತ್ಕೊಂಡ್ಬಂದ, ಶಕ್ತಿ ಮೀರಿ ಹೊತ್ಕೊಂಡ್ಬಂದ, ಮಾರಾಟ ಮಾಡಿದ. ಸ್ವಲ್ಪ ಕಾಸು ಹೆಚ್ಚಿಗೆ ಬಂತು. 1 ವಾರ 15 ದಿವಸ ಇದೇ ಥರ ಮಾಡಿದ. ದಿನ ಸನ್ಯಾಸಿ ಕೂತಿರೋನು ಇವು ನೋಡಿದ ತಕ್ಷಣ ಮುಗುಳ್ನಾಗೆ ನಗ್ತಾ ಇದ್ದ. ಒಂದು ಸಲ ಕೇಳಿದಂತೆ, ಎಷ್ಟು ಮರ ಕಡಿತೀಯೋ ಪ್ರಾಣಿ, ಇಷ್ಟು ಕಡಿದ್ರೆ ಏನು ಬರ್ತೇನೆ ನಿನಗೆ? ಒಂದು 4 ಕಣೆ ಬಂದಿತ್ತು, ಅದನ್ನು ಬಿಡು, ಒಂದು ಬೇರೆ ಹಾದಿ ಹೇಳ್ಕೊಡ್ತೀನಿ ನಾನು. ನೀನು ಬಲಗಡೆ ಹೋಗ್ತಿದ್ದೆಲ್ಲ ಹೋಗ್ಬೇಡ, ಸೀದಾ ಹೋಗು, ಅಲ್ಲೊಂದು ಅಶ್ವತ್ಥ ವೃಕ್ಷ ಬರ್ತದೆ, ಅಲ್ಲಿ ಎಡಗಡೆ ಸ್ವಲ್ಪ ಮುಂದೆ ಹೋಗು, ತಾಮ್ರದ ಗಣಿ ಇದೆ ಅಲ್ಲಿ. ತಾಮ್ರ ಗಣಿ ಹೋಗಬೇಕಾಗಿಲ್ಲ, ನೀನು ಮೇಲೆ ಗುಡ್ಡೆ ಬಂದಿದೆ, ಅದು ಹೊತ್ಕೊಂಡು ಹೋಗೋ, ಬೇಕಾದಷ್ಟು ಆಗುತ್ತೆ ಅಂದ. ಇವನಿಗೆ ಸಂಶಯ, ಇವನಿಗೆ ಗೊತ್ತಿದ್ರೆ ಇವನ್ಯಾಕೆ ಸುಮ್ಮನೆ ಕೂತಿದ್ದಾನೆ, ಹೋಗು ಅಂದ. ಇವನು ಹೋದ, ಒಳಗಡೆ ಹೋಗಿ ಎಡಗಡೆ ಹೋಗಿ ನೋಡ್ತಾನೆ, ತಾಮ್ರ ಮಿಂಚ್ತಾ ಇದೆ. ಅವನೊಂದು ಹೊರೋದು ಹೇಗೆ, ಊರಿಗೆ ಹೋದ, ಒಂದು ಬಂಡಿ ಮಾಡ್ಕೊಂಬಂದ, ಬಂಡಿಯಲ್ಲಿ ಹಾಕ್ಕೊಂಡ ತಾಮ್ರ ತೊಗೊಂಡದ, ಮಾರಿದ. ಈ ಕಟ್ಟಿಗೆ ಮಾರಿದರೆ ಏನು ಬರ್ತಿತ್ತು ಅವನಿಗೆ? 1 ವರ್ಷ ಮಾಡಿದ ಕಟ್ಟಿಗೆ ಮಾರಿದಷ್ಟು ಒಂದು ದಿವಸದಲ್ಲಿ ತಾಮ್ರದ ಮಾರಿಬಿಟ್ಟು ದುಡ್ಡು ಬಂತು. ಮರುದಿವಸ ದೊಡ್ಡ ಲಾರಿ ತಂದ, ಹಾಕ್ಕೊಂಡು ಹೋದ, ಯಾರೂ ಬೇಡ ಅನ್ನಲಿಲ್ಲ, ತೊಗೊಂಡು ಹೋದ, ತಾಮ್ರ ಮಾರಿದ, ಭಾರಿ ಶ್ರೀಮಂತ ಆಗಿಬಿಟ್ಟ. 15 ದಿವಸ ಆದ್ಮೇಲೆ ಮತ್ತೆ ಸನ್ಯಾಸಿ ಕರೆದಂತೆ, ಎಷ್ಟು ತಾಮ್ರ ಮಾರ್ತೀಯೋ, ತಾಮ್ರದಲ್ಲಿ ಏನಿದೆ ಲಾಭ ನಿನಗೆ? ಏನೂ ಲಾಭ ಇಲ್ಲ ಅಂದ. ಬೇಕಾದಷ್ಟಿದೆ, ಹುಚ್ಚ ನೀ ಅಶ್ವತ್ಥ ವೃಕ್ಷದ ಎಡಗಡೆ ಹೋಗಿದ್ದೆ ತಾನೇ, ಇವತ್ತು ಬಲಗಡೆ ಹೋಗು, ಬೆಳ್ಳಿ ರಾಶಿ ಇದೆ ಅಲ್ಲಿ, ತೊಗೊಂಡು ಹೋಗು ಅಂದ. ಹೌದಾ? ಅಲ್ಲಿ ಹೋಗ್ತಾನೆ, ಬೆಳ್ಳಿ ಗುಡ್ಡೆ ಬಿದ್ದಿದೆ. ಅವನೊಂದು 15 ಸುಮ್ಮನೆ ವೇಸ್ಟ್ ಮಾಡ್ಕೊಂಡೆ ಅಂದ. ಅವನು ತಾಮ್ರ ಹೊತ್ತು ಇಲ್ಲಿ ಬಂದ, ಬೆಳ್ಳಿ ಹಾಕ್ಕೊಳ್ಳೋಕೆ ಶುರು ಮಾಡಿದ.
ಏನು ಕೋಟ್ಯಾಧಿಪತಿ ಆಗಿಬಿಟ್ಟ. ಒಂದು 15 ದಿವಸ ಆಯಿತು, ಮತ್ತು ಸನ್ಯಾಸಿ ಕರೆದಂತೆ, ಸಾಕೇನು ಬೆಳ್ಳಿ ಹುಚ್ಚ, ಇನ್ನೂ ಬೇಕಾದಷ್ಟಿದೆ ಅಂದ. ಇನ್ನೂ ಏನಿದೆ ಅಂದ, ನೀನು ಎಡಗಡೆ ಬಲಗಡೆ ಹೋಗೋದು ಬಿಡು, ಇನ್ನು ಮುಂದೆ ಹೋಗು, ಅಲ್ಲೊಂದು ದೊಡ್ಡ ವೃಕ್ಷ ಇದೆ, ಮಾವಿನ ಗಿಡ ಇದೆ, ಮಾವಿನ ಗಿಡದ ಹಿಂದೆ ಒಂದು 100 ಹೆಜ್ಜೆ ಹೋದರೆ ಬಂಗಾರದ ಗುಡ್ಡೆ ಇದೆಯಲ್ಲೋ ಅಂದ. ಹೌದಾ, ಹೋದ, ಬಂಗಾರದ ಗುಡ್ಡೆ ಇತ್ತು. ಅದನ್ನು ತೊಗೊಂಡ. ಆ ಏರಿಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿಬಿಟ್ಟ, ಭಾರಿ ಶ್ರೀಮಂತ ಆಗಿಬಿಟ್ಟ. ಮಾತಾಡ್ಸಿ ಬಂದು ಸನ್ಯಾಸಿ ಕೊಡೋ, ನನಗೇನು ಕೊಡಬೇಡ ಅಂದ, ನನಗೇನು ಬೇಕಾಗಿಲ್ಲ, ತೊಗೊಂಡು ಹೋದ್ರೆ ಸಾಕು ನೀನು ಅಂದ. ಒಂದು ದಿವಸ ಇದೆಲ್ಲ ಆಗೋತ್ತಿಗೆ 6-7 ತಿಂಗಳಾಗಿದೆ, ಭಾರಿ ಶ್ರೀಮಂತ ಆಗಿಬಿಟ್ಟಿದ್ದಾನೆ. ಅವನ ಮನಸ್ಸಿಗೆ ಕೊರಿತಾ ಇತ್ತು, ಪಾಪ ಇಷ್ಟೊಂದು ಅನುಕೂಲ ಮಾಡಿದ್ದಾನೆ ಸನ್ಯಾಸಿ ನನಗೆ, ಅವನು ಏನೂ ಕೊಡಲಿಲ್ಲ. ಮತ್ತೊಂದು ಸಂಶಯನ ಬರೋಕ್ಕೆ ಶುರು ಆಯಿತು ಮನಸ್ಸಲ್ಲಿ. ಅದು ಇದ್ದದ್ದೆಲ್ಲ ಗೊತ್ತಿದೆ ಅಂದಂಗೆ ಆಯ್ತಲ್ಲ ಇವನಿಗೆ. ಸನ್ಯಾಸಿಗೆ ತಾಮ್ರ ಬೆಳ್ಳಿ ಬಂಗಾರ ಇದ್ದದ್ದು ಗೊತ್ತಿದೆ, ಮತ್ತು ಯಾಕೆ ತೊಗೊಳ್ಳಿಲ್ಲ ಇವನೇ? ಹೋಗಿ ಕೇಳಿದಂತೆ, ಸ್ವಾಮಿ ಒಂದು ಸಂಶಯ ಬಂದಿದೆ ನನಗೆ, ನಿಮಗೆಲ್ಲ ಗೊತ್ತಿತ್ತು, ನೀವ್ಯಾಕೆ ತೊಗೊಳ್ಳಿಲ್ಲ ಅಂತ. ಅವನು ಹೇಳ್ದ, ಹುಚ್ಚ, ನನಗೆ ವಜ್ರದ ಗಣಿ ಸಿಕ್ಕಿದೆ, ಇದನ್ಯಾಕೆ ಇಟ್ಕೊಂಡು ಕೂತ್ಕೊಳ್ಳಿ. ಆದರೆ ವಜ್ರದ ಗಣಿ ಹೊರಗಿಲ್ಲಪ್ಪ, ಅದು ಒಳಗಿದೆ. ನನಗೆ ಅದನ್ನು ಹುಡುಕಿದಷ್ಟು ಹುಡುಕಿ ಸಂತೋಷ ಕೊಡುತ್ತೆ. ನೀನು ಬೆಳ್ಳಿ ಮಾರಿದಾಗ, ತಾಮ್ರ ಮಾರಿದಾಗ, ಬಂಗಾರ ಮಾರಿದಾಗ ಸಂತೋಷ ಆಯ್ತಾ ಇಲ್ಲ ನಿನಗೆ? ಬಂತ ಇಲ್ಲ? ಬಂತು. ಅದರ ಲಕ್ಷಪಟ್ಟು ಸಂತೋಷ ನನಗೆ ಸಿಕ್ಕಿದೆ. ನಿನಗೆ ಮಾರಿದಾಗ ಮಾತ್ರ ಸಿಗುತ್ತೆ ಸಂತೋಷ, ನನಗೆ ಮಾರದೆ ಹೋದರೂ ಸಿಗುತ್ತೆ. ಮತ್ತು ಇನ್ನೊಂದು, ನಿನಗೆ ಮಾರಿದಾಗ, ಬೆಳ್ಳಿ ಮಾರಿದಾಗ ಲಾಭ ಜಾಸ್ತಿ ಆಯಿತು, ತಾಮ್ರಕ್ಕಿಂತ ಜಾಸ್ತಿ ಸಂತೋಷ ಆಯ್ತಲ್ಲ. ಬಂಗಾರ ಬಂದಾಗ ಇನ್ನೂ ಸಂತೋಷ ಜಾಸ್ತಿ ಆಯ್ತಲ್ಲ. ನಂದು ಹೆಚ್ಚು ಕಡಿಮೆ ಆಗೋದೇ ಇಲ್ಲ, ಯಾವಾಗಲೂ ಕಾನ್ಸ್ಟೆಂಟ್, ಅದು ಶಾಂತವಾಗಿ ಇರ್ತದೆ. ಅವಾಗ ಹೇಳಿದಂತೆ, ಸ್ವಾಮಿ ನನಗೆ ಇನ್ನು ಮೇಲೆ ಗಣಿ ತೋರಿಸ್ಬೇಡಿ, ಅಲ್ಲಿ ಹೋಗೋ ದಾರಿ ನೀವು ಹೆಂಗೆ ತೋರಿಸಿದ್ರಲ್ಲ ಹಂಗೆ ದಾರಿ ತೋರಿಸ್ಬಿಡಿ ಸಾಕು ನನಗೆ ಏನಂತ. ಹಾಗೆ ನಮ್ಮಲ್ಲಿ ಕೂಡ ಇದೆ, ಈ ಕಟ್ಟಿಗೆದು ಅಥವಾ ತಾಮ್ರ ಬೆಳ್ಳಿ ಬಂಗಾರದ ಗಣಿಗಳು ಹೊರಗಡೆ ಇದ್ದರೆ, ಜ್ಞಾನ ಅನ್ನುವಂಥ ಗಣಿ ಒಳಗಡೆ ಇದೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಅಂತರೀಕ್ಷಣೆ ಬಹಳ ಮುಖ್ಯ ಅಂತ. ಭಾರತೀಯ ಸಂಪ್ರದಾಯಕ್ಕೂ ಪಾಶ್ಚಿಮಾತ್ಯ ಸಂಪ್ರದಾಯ ಇರುವಂಥ ಮೂಲ ವ್ಯತ್ಯಾಸ ಅದು. ಸಂತೋಷ ಹೊರಗಿದೆ ಅಂತ ನಂಬಿಕೊಳ್ಳೋದು ಪಾಶ್ಚಿಮಾತ್ಯ ಸಂಸ್ಕೃತಿ, ಆದರೆ ಸಂತೋಷ ನಮ್ಮ ಒಳಗೆ ಇದೆ ಅಂತ ನಂಬಿಕೊಳ್ಳುವಂಥದ್ದು, ಅದು ಜ್ಞಾನಯೋಗದ ಮೂಲ ಸೂತ್ರ. ಇಲ್ಲಿಗೆ ಮಾತು ನಿಲ್ಲಿಸೋಣ. ನಮಸ್ಕಾರ.